व्यक्तं व्याप्तं श्रवणगणपतो देशतश्चारचश्चाभूतावद्यं सुखचितिमयैर्मङ्गलैर्युक्तमङ्गैः सानात्यन्नं विदधतधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं गुरुमाद्यमीशं वन्दे भवघ्नममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानं किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति ವೈಶಂಪಾಯನರು ಜನಮೇಜಯರಾಜನಿಗೆ ಚಂದ್ರವಂಶದಲ್ಲಿ ಬಂದಿರತಕ್ಕಂಥ ವಿಶೇಷ ಭಗವಂತನ ಅನುಗ್ರಹ ಪಾತ್ರರಾದ ರಾಜರ ಚರಿತ್ರೆಗಳನ್ನು ಹೇಳ್ತಾ ಇದ್ದಾರೆ. ಚಂದ್ರವಂಶದಲ್ಲಿ ಬಂದ ರಾಜರ ಪೈಕಿ ರಜಿರಾಜ, ಮಹಾಧಾರ್ಮಿಕನಾಗಿರ್ತಕ್ಕಂಥ ರಜಿರಾಜ ಮತ್ತು ನಹುಷ, ಯಯಾತಿ, ಕುರುಮಹಾರಾಜ ಇವರದ್ದೆಲ್ಲ, ಕಾಶಿಯನ್ನು ಆಳಿದಂಥ ದಿವೋದಾಸ ಇವರದ್ದೆಲ್ಲ ಚರಿತ್ರೆ ನೋಡಿದ್ವಿ. ಯದುವಂಶದಲ್ಲಿ ಯಯಾತಿಯ ಮೊದಲನೇ ಮಗ ಯದುವಂಶದಲ್ಲಿ ಕೃಷ್ಣನ ಅವತಾರ ಆಗಿದೆ. ದ್ವಾಪರದ ಕೊನೆಯ ಭಾಗ ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರದು 28ನೇ ಕಲಿಯುಗ, 28ನೇ ದ್ವಾಪರ ಹಿಂದಿನ ಯುಗ. ಆ ದ್ವಾಪರದ ಕೊನೆಯ ಭಾಗದಲ್ಲಿ ಭೂಮಿಯಲ್ಲಿ ಎಲ್ಲ ದಾನವರು, ರಾಕ್ಷಸರು, ಅವರು ರಾಜರಾಗಿ ಹುಟ್ಟಿ ಭೂಮಿಯನ್ನು ಆಳಲಿಕ್ಕೆ ಬಂದರು. ಈ ರಾಮದೇವರ ಕಾಲದಲ್ಲಿ ರಾಮದೇವರಿಂದ ಸತ್ತಿರ್ತಕ್ಕಂಥ ರಾಕ್ಷಸರು, ಅದರ ಜೊತೆಗೆ ಕಾಲನೇಮಿ ಅಂತ ಒಬ್ಬ ಇದ್ದ, ಅವನು ಕೂಡ ಯುದ್ಧದಲ್ಲಿ ಪರಮಾತ್ಮನಿಂದ ಸಾಯ್ತಾನೆ. ಕಾಲನೇಮಿ ನಿಹಾವೀರ ಶೂರ ಶೂರಿಜನೇಶ್ವರ ಅಂತ ಕಾಲನೇಮಿಯನ್ನು ಕೊಂದವನು ಪರಮಾತ್ಮ. ಅವರೆಲ್ಲ ಕಾಲನೇಮಿ, ಆಮೇಲೆ ವಿಪ್ರಚಿತ್ತಿ, ರಾವಣ, ಕುಂಭಕರ್ಣ, ಆ ಕಾಲದಲ್ಲಿದ್ದಂಥ ರಾಕ್ಷಸರು 28ನೇ ದ್ವಾಪರದ ಕೊನೆಯ ಭಾಗದಲ್ಲಿ ಭೂಮಿಯಲ್ಲಿ ಹುಟ್ಟಿದರು. ರಾಜರ ವಂಶದಲ್ಲಿ ಹುಟ್ಟಿದರು. ರಾಜವಂಶದಲ್ಲಿ ಹುಟ್ಟಿ ಒಂದೊಂದು ಭೂಭಾಗವನ್ನು ಆಳ್ಲಿಕ್ಕೆ ಎಂದು ತಗೊಂಡು ಆಯಾ ಪ್ರದೇಶದ ರಾಜರಾದರು. ರಾಜರು ಅಂತಂದ ಮೇಲೆ ಶಾಸನ ಹೊರಡಿಸ್ತಾರೆ. ಶಾಸನ ಹೊರಡಿಸಿದರು ಏನು ಅಂದರೆ, ಯಾರೂ ಧರ್ಮಾನುಷ್ಠಾನ ಮಾಡಿಕೊಳ್ಳುವುದು, ಇದು ಶಾಸನ. ಇಂಥ ಶಾಸನ, ಧರ್ಮ ವಿರೋಧಿ ಶಾಸನ ಹೊರಟಿತು ರಾಜರಿಂದ. ಯಾಕೆ ಅಂತಂದರೆ, ಪರಮಾತ್ಮನಿಗೆ ಬಹಳ ಪ್ರಿಯವಾದದ್ದು ಧರ್ಮ. ಭಗವಂತನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಅವರಿಗೆಲ್ಲ. ಅದರಲ್ಲಿ ಕಾಲನೇಮಿನೇ ಕಂಸನಾಗಿ ಹುಟ್ಟಿದ, ವಿಪ್ರಚಿತ್ತಿ ಅಂತನೋನು ಜರಾಸಂಧನಾಗಿ ಹುಟ್ಟಿದ. ಮಗಧ ದೇಶ ಅಂತಿತ್ತು, ಆ ಮಗಧ ದೇಶ ಪೂರ್ತಿ ಅವನು ತನ್ನ ವಶದಲ್ಲಿಟ್ಟುಕೊಂಡ. ಅಲ್ಲೆಲ್ಲ ವಿಷ್ಣು ಪ್ರಜ್ಞೆಯನ್ನು ನಾಶ ಮಾಡಿದ. ಕೇವಲ ಶಿವಪ್ರಜ್ಞೆ ಇರಬೇಕು. ಶಿವನೇ ಸರ್ವೋತ್ತಮ, ಶಿವನನ್ನು ಬಿಟ್ಟರೆ ಬೇರೆ ದೇವತೆ ಇಲ್ಲ. ಇಂಥ ವಾದ ಶುರು ಮಾಡಿದ ಜರಾಸಂಧ. ದೊಡ್ಡ ಶೈವಶಾಸ್ತ್ರ ಪಾರಂಗತ ಅವನು. ಶೈವಶಾಸ್ತ್ರದಲ್ಲಿ ಅಸಾಧಾರಣ ಪಾಂಡಿತ್ಯ. ಶಿವನೇ ಸರ್ವೋತ್ತಮ ಅಂತ ವಾದ ಮಾಡ್ತಾ ಇದ್ದ.
ನಾವು ಒಪ್ತೇವೆ ಶಿವನನ್ನು, ಸರ್ವೋತ್ತಮ ಅಲ್ಲ. ವಿಷ್ಣು ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯುದೇವರು ಜೀವೋತ್ತಮ. ಶಿವನು 5ನೇ ಕಕ್ಷೆ, ದೇವತೆಗಳಲ್ಲಿ 32 ಕಕ್ಷೆಯಲ್ಲಿ 5ನೇ ಕಕ್ಷೆಯಲ್ಲಿ ಶಿವ ಇದ್ದಾನೆ. ವೈಷ್ಣವಾಗ್ರಗಣ್ಯ ಶಿವ, ವೈಷ್ಣವಾಗ್ರಗಣ್ಯ. ಹರಿಸರ್ವೋತ್ತಮತ್ವ ಜ್ಞಾನ ಕೊಡ್ತಕ್ಕಂಥವನು, ಮನೋನಿಯಾಮಕ, ಮನೋಭಿಮಾನಿ ರುದ್ರದೇವರು. ರುದ್ರದೇವರನ್ನು ಅವಶ್ಯ ಆರಾಧನೆ ಮಾಡಬೇಕು. ಮಧ್ವಾಚಾರ್ಯರು ಶಿವನ ಮಂತ್ರ ಉಪದೇಶ ಮಾಡಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಶಿವ ಮಂತ್ರ ಹೇಳ್ತಾರೆ. ಓಂ ನಮಃ ಶಿವಾಯ, ಇದು ವೈಷ್ಣವರು ಜಪ ಮಾಡಬೇಕು ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಧ್ಯೇಯ ಪಂಚಮುಖೋ ರುದ್ರ ಜಿಕಾಮಲಕಾಂತಿಮಾನ್. ಪಂಚಮುಖಿ ರುದ್ರದೇವರನ್ನ 5 ಮುಖ ರುದ್ರದೇವರಿಗೆ, ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಇವೆಲ್ಲ ರುದ್ರದೇವರ ಮುಖಗಳು. ಇಂಥ ರೂಪಿಯಾದ ಪಂಚಮುಖಿಯಾದ ರುದ್ರದೇವರನ್ನ ಧ್ಯಾನ ಮಾಡಬೇಕು. ಪಂಚಾಕ್ಷರಿ ಮಂತ್ರ ಜಪ ಮಾಡಬೇಕು. ಇದನ್ನೆಲ್ಲ ವಿಧಾನ ಮಾಡಿದ್ದಾರೆ. ಆದರೆ ಸರ್ವೋತ್ತಮ ಅಲ್ಲ ಅಷ್ಟೇ. ಆದರೆ ಜರಾಸಂಧ, ವಿಪ್ರಚಿತ್ತೆಯೇ ಜರಾಸಂಧನಾಗಿ ಹುಟ್ಟಿ ವಿಷ್ಣು ದ್ವೇಷ ಮಾಡಿ ವಿಷ್ಣು ಪ್ರಜ್ಞೆಯನ್ನೇ ನಾಶ ಮಾಡಬೇಕು ಅಂತ ಅವನು ಹೊರಟ. ಈ ಕಡೆ ಕಾಲನೇಮಿ ಕಂಸನಾಗಿ ಹುಟ್ಟಿದ ಮಧುರಾಮಂಡಲದಲ್ಲಿ, ರಾವಣ ಶಿಶುಪಾಲನಾಗಿ ಹುಟ್ಟಿದ ಚೇದಿ ದೇಶದಲ್ಲಿ, ಇನ್ನೊಬ್ಬ ಇದ್ದ ಕುಂಭಕರ್ಣ ದಂತವಕ್ರನಾಗಿ ಹುಟ್ಟಿದ ಕರುಷ ದೇಶದಲ್ಲಿ, ಸಾಲ್ವ ದೇಶ ಅಂತ ಒಂದಿತ್ತು, ಅಲ್ಲಿ ಬ್ರಹ್ಮದತ್ತ ಹುಟ್ಟಿದ. ಶೋಣಿತಪುರದಲ್ಲಿ ಬಾಣಾಸುರ, ಪ್ರಾಗ್ಜ್ಯೋತಿಷಪುರದಲ್ಲಿ ನರಕಾಸುರ. ಇವರೆಲ್ಲ ಇದ್ದ ಕಾಲ ಆವಾಗ. ಒಂದು ಕಡೆ ನರಕಾಸುರ, ಒಂದು ಕಡೆ ಬಾಣಾಸುರ, ಕಂಸ, ಜರಾಸಂಧ, ಶಿಶುಪಾಲ, ದಂತವಕ್ರ, ಇಂಥ ಅನೇಕ ರಾಕ್ಷಸರು, ದಾನವರು, ದೈತ್ಯರು ಅವರು ರಾಜರಾಗಿ ಹುಟ್ಟಿ ಭೂಮಿಯಲ್ಲಿ ವಿಷ್ಣು ಪ್ರಜ್ಞೆಯನ್ನು ನಾಶ ಮಾಡಬೇಕು. ವಿಷ್ಣುವಿಗೆ ಪ್ರಿಯಕರವಾಗಿರ್ತಕ್ಕಂಥ ಧರ್ಮವನ್ನು ನಾಶ ಮಾಡಬೇಕು. ಅದು ಅವರ ಛಲ. ಆವಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ವೈಷ್ಣವ ಧರ್ಮ ಅಂತನ್ನೋದೇ ಲೋಪ ಆಗ್ತಾ ಇದೆ. ಶಾಸನ ಹೊರಡಿಸಿ ಧರ್ಮ ನಾಶ ಮಾಡ್ತಾ ಇದ್ದಾರೆ. ಬ್ರಹ್ಮೇಶ ಶಕ್ರ ಮುಖ ದೇವ ವರ ಅರ್ಥಿತೋ ಯಃ ಶ್ರೀದೇವಕೀ ತನಯತಾ ಮಧಿಗಮ್ಯ ಗೋಷ್ಠೆ ಪ್ರಾಕೂತನಾ ಶಕಟವಾತ ವಿನಾಶಕಾರಿ ಭೂತ್ವಾ ಬಭಂಜ ಶಿಶುರರ್ಜುನ ಪಾದಪೌದು. ಆವಾಗ ದ್ವಾಪರದ ಕೊನೆ ಭಾಗದಲ್ಲಿ ಶ್ರೀಕೃಷ್ಣ ತಾನು ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಚಂದ್ರವಂಶದಲ್ಲಿ ಶೂರಸೇನನ ಮಗ ವಸುದೇವ, ಆ ವಸುದೇವನ ಹೆಂಡತಿ ದೇವಕಿ ದೇವಿ, ಆ ವಸುದೇವ ದೇವಕಿಯರ ಮಗನಾಗಿ ಪರಮಾತ್ಮ ಕೃಷ್ಣ ನಾಮಕನಾಗಿ ಅವತಾರ ಮಾಡಿದ. ಮಧುರಾಪಟ್ಟಣದಲ್ಲಿ ಅವತಾರ ಮಾಡಿದ. ನಾರದರನ್ನ ಕೇಳಿದ ಪರಮಾತ್ಮ, ನಾನು ಭೂಮಿಯಲ್ಲಿ ಅವತಾರ ಮಾಡುವಂಥ ಪ್ರಸಂಗ ಬಂದಿದೆ, ಭೂಮಿಯಲ್ಲಿ ಎಲ್ಲಿ ಅವತಾರ ಮಾಡಲಿ, ಯಾವ ಜಾಗದಲ್ಲಿ ಅವತಾರ ಮಾಡಲಿ, ಯಾವ ಊರಿನಲ್ಲಿ ಅವತಾರ ಮಾಡಲಿ ಅಂತ. ನಾರದರು ಹೇಳಿದರು, ಯಮುನಾ ತೀರದ ಮಧುರಾಪಟ್ಟಣ ಅಂತಿದೆ, ಅಲ್ಲಿ ಅವತಾರ ಮಾಡುವುದು. ಬಹಳ ಪವಿತ್ರವಾದದ್ದು ಮಧುರಾಪಟ್ಟಣ, ಯಮುನಾ ತೀರ. ಪರಮಾತ್ಮನ ನಿತ್ಯ ಸನ್ನಿಧಾನ ಇರ್ತದಂತೆ ಮಧುರಾಪಟ್ಟಣದಲ್ಲಿ, ಯಮುನಾ ತೀರದಲ್ಲಿ. ಅಂಬರೀಷ ಅವನು ಏಕಾದಶಿ ವ್ರತ ಅನುಷ್ಠಾನ ಅದನ್ನೆಲ್ಲ ಮಾಡಿದ್ದು ಯಮುನಾ ತೀರದಲ್ಲಿ. ಧ್ರುವರಾಜರು ತಪಸ್ಸು ಮಾಡಿ ಸಿದ್ಧಿ ಪಡ್ಕೊಂಡದ್ದು ಯಮುನಾ ತೀರದ ಮಧುವನದಲ್ಲಿ. ಹಿಂದೆ ಅದು ಮಧುವನ ಆಗಿತ್ತು. ರಾಮನ ಕಾಲದಲ್ಲಿ ಮಧುರಾಪಟ್ಟಣ ಅಂತಾಯಿತು. ಶತ್ರುಘ್ನ, ರಾಮನ ತಮ್ಮ ಶತ್ರುಘ್ನ ಅಲ್ಲಿ ಆಳಿಕೊಂಡಿದ್ದ. ಮಧುನಾಮಕ ದೈತ್ಯ ಇದ್ದ ಕಾಡದು. ಮಧುನಾಮಕ ದೈತ್ಯನನ್ನು ಕೊಂದು ಶತ್ರುಘ್ನ ಅಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದ. ಅಂಥ ರಾಮದೇವರ ಪಟ್ಟಣನೇ ಮಧುರಾಪಟ್ಟಣ. ಅಲ್ಲಿ ನೀನು ಅವತಾರ ಮಾಡುವಂತ ನಾರದರು ಪ್ರಾರ್ಥನೆ ಮಾಡಿದರು. ಆಮೇಲೆ ಬ್ರಹ್ಮದೇವರನ್ನ ಕೇಳಿದ, ಮಧುರಾಪಟ್ಟಣದಲ್ಲಿ ನಾನು ಅವತಾರ ಮಾಡಬೇಕು, ಯಾರ ಮಗನಾಗಿ ಅವತಾರ ಮಾಡಲಿ ಅಂತ. ಆಗ ಬ್ರಹ್ಮದೇವರು ಹೇಳಿದರು, ವಸುದೇವ ದೇವಕಿ ಅಂತ ಇಬ್ಬರು ದಂಪತಿಗಳಿದ್ದಾರೆ. ವಸುದೇವ ಯಾರು ಅಂದರೆ ಕಶ್ಯಪ ಋಷಿಗಳೇ ವಸುದೇವ, ಹಿಂದೆ ಕಶ್ಯಪ ಋಷಿಗಳು. ದೇವಕಿ ದೇವಿ ಯಾರು ಅಂದರೆ ಅದಿತಿ ದೇವಿ, ಕಶ್ಯಪರ ಹೆಂಡತಿ ಅದಿತಿ ದೇವಿ. ಆ ಕಶ್ಯಪ ಮತ್ತು ಅದಿತಿಗಳು ಪರಮಾತ್ಮ ಮಗನಾಗಬೇಕು ಅಂತ ಹಿಂದೆ ತಪಸ್ಸು ಮಾಡಿದ್ರು. ಅವರೇ ಕಶ್ಯಪ ಅದಿತಿಗಳೇ ವಸುದೇವ ದೇವಿಕೆಯರಾಗಿದ್ದಾರೆ, ಅವರ ಮಗನಾಗಿ ಅವತಾರ ಮಾಡುವಂತ ಬ್ರಹ್ಮದೇವರ ಪ್ರಾರ್ಥನೆ. ಮಧುರಾಪಟ್ಟಣದಲ್ಲಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದವರು ನಾರದರು. ವಸುದೇವ ದೇವಿಕೆಯರ ಮಗನಾಗಬೇಕು ಅಂತ ಪ್ರಾರ್ಥಿಸಿದವರು ಬ್ರಹ್ಮದೇವರು. ಪರಮಾತ್ಮ ಅವರ ಮಗನಾಗಿ ಅವತಾರ ಮಾಡಿದ್ದಾರೆ.
ಏನು ಕೃಷ್ಣಾವತಾರದ ಸಂದೇಶ, ಕಥೆ ಬಹಳ ಪ್ರಸಿದ್ಧ. ಅವತಾರದ ಸಂದೇಶ ಏನು ಅಂತ ನಾವು ತಿಳ್ಕೊಂಡು, ಕೃಷ್ಣನ ಪ್ರತಿಯೊಂದು ಲೀಲೆಯೂ ಕೂಡ ಭಾವಪೂರ್ಣ, ಅಂತರಾರ್ಥ ಗರ್ಭಿತವಾಗಿದೆ. ಮಧುರಾ ಪಟ್ಟಣದಲ್ಲಿ ಕೃಷ್ಣನ ಅವತಾರ ಅಂದರೆ ನಮ್ಮ ಶರೀರದಲ್ಲಿ ಕೃಷ್ಣ ಅವತಾರ ಮಾಡಬೇಕು ಅಂತ. ಶರೀರದಲ್ಲಿ ಕೃಷ್ಣನ ಸನ್ನಿಧಾನ ಬರಬೇಕು ಅಂದರೆ ಮಧುರಾ ಪಟ್ಟಣ ಹೇಗೆ ಪವಿತ್ರವೋ ನಮ್ಮ ದೇಹವನ್ನು ಅಷ್ಟೇ ಪವಿತ್ರವಾಗಿ ಇಟ್ಕೊಂಡು ಆವಾಗ ದೇವರ ಸನ್ನಿಧಾನ ಬರ್ತದೆ. ಪರಮಾತ್ಮನ ಸನ್ನಿಧಾನ ದೇಹದಲ್ಲೇ ಬರ್ತದೆ. ದೇಹ ಅಪವಿತ್ರ ಆಗಿತ್ತು ಅಂತಂದರೆ ಆವಾಗ ಕಲಿ ಮೊದಲಾದ ದೈತ್ಯರು ಬಂದು ಸೇರ್ಕೊಳ್ತಾರೆ. ಅಪವಿತ್ರ ಸ್ಥಳದಲ್ಲಿ, ಸ್ಲಮ್ ಏರಿಯಾದಲ್ಲಿ, ಕೊಳಚೆ ಪ್ರದೇಶದಲ್ಲಿ ಯಾರು ಬರ್ತಾರೆ? ಮನುಷ್ಯ ವಾಸ ಮಾಡುವುದಿಲ್ಲ ಕೊಳಚೆ ಪ್ರದೇಶದಲ್ಲಿ. ನದಿ, ನಾಯಿ, ಹದ್ದು, ಕಾಗೆ, ಗೂಬೆಗಳು ಅವೆಲ್ಲ ಇರ್ತವೆ. ಸೊಳ್ಳೆಗಳು, ಕ್ರಿಮಿಕೀಟಗಳು ಸೇರ್ಕೋತಾರೆ. ಹಾಗೆ ನಮ್ಮ ದೇಹ ಸ್ಲಮ್ ಏರಿಯಾದಂತೆ ಕೊಳಚೆ ಪ್ರದೇಶ ಆಗಬಾರ್ದು, ಪವಿತ್ರವಾಗಿರಬೇಕು. ಆವಾಗ ಭಗವಂತನ ಸನ್ನಿಧಾನ, ವಾಯುದೇವರ ಸನ್ನಿಧಾನ, ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ಶರೀರದಲ್ಲಿ ಬಂದು ನೆಲೆಸ್ತಾರೆ. ತತ್ವಾಭಿಮಾನಿ ದೇವತೆಗಳು ಬಂದರೆ ಶರೀರ ಧರ್ಮ ಮಾರ್ಗದಲ್ಲಿ ಹೋಗ್ತದೆ, ಅಸುರರ ಪ್ರವೇಶಕ್ಕೆ ಅವಕಾಶ ಇರೋದು. ಆದ್ದರಿಂದಲೇ ವ್ರತ, ನಿಯಮ, ಪ್ರಾತಃ ಸ್ನಾನ, ಬೆಳಗ್ಗೆದ್ದು ಸ್ನಾನ, ಊರ್ಧ್ವಪುಂಡ್ರ ಧಾರಣೆ, ಮುದ್ರಾಧಾರಣೆ ಇದೆಲ್ಲ ಯಾಕೆ ಅಂತಂದರೆ ದೇಹದ ಪಾವಿತ್ರ್ಯಕ್ಕೋಸ್ಕರ. ದೇವರ ಪೆಟ್ಟಿಗೆ ಇಡಬೇಕಾದ್ರೆ ದೇವರ ಪೆಟ್ಟಿಗೆಯನ್ನು ಹಾಗೆ ಎಲ್ಲಿ ಬಂತಲ್ಲಿ ಇಡೋದಿಲ್ಲ. ಸಾರಿಸಿ, ರಂಗೋಲಿ ಹಾಕಿ, ಮಣೆ ಹಾಕಿ ದೇವರ ಪೆಟ್ಟಿಗೆ ಇಡೋದು. ಅದರಂತೆ ದೇವರೇ ದೇಹದಲ್ಲಿ ಬರಬೇಕಾದ್ರೆ ದೇಹಕ್ಕೆ ಸ್ನಾನ, ಊರ್ಧ್ವಪುಂಡ್ರ, ರಂಗೋಲಿ ಹಾಕಿದಾಗೆ ಇವೆಲ್ಲ ಸಂಸ್ಕಾರಗಳಾದರೆ ಶುಚಿಯಾಗಿರ್ತದೆ, ಪರಮಾತ್ಮನ ಸನ್ನಿಧಾನ ಬರ್ತದೆ. ಮಧುರಾ ಪಟ್ಟಣದಲ್ಲಿ, ಅಷ್ಟು ಪವಿತ್ರವಾದ ಪಟ್ಟಣದಲ್ಲಿ ಕೃಷ್ಣ ಅವತಾರ ಮಾಡಿದ ಅಂದರೆ ದೇಹವೇ ಅಷ್ಟು ಪವಿತ್ರ ಆಗಬೇಕು ಅಂತ ಅರ್ಥ. ಇವತ್ತಿನ ಕಾಲದಲ್ಲಿ ಬಹಳ ಜನ ಕೇಳ್ತಾರೆ, ಯಾಕೆ ನಾವು ಮೈಲಿಗೆ ಅದು ಇದು ಅನುಷ್ಠಾನ ಮಾಡಬೇಕು, ಹಾಗೆ ಮನೆ ತುಂಬ ಓಡಾಡ್ತೇವೆ, ಏನಾಗ್ತದೆ ಅಂದರೆ ನಮ್ಮ ದೇಹ ಮೈಲಿಗೆ ಆಗುವುದಂದರೆ ಮನೆಯೇ ಮೈಲಿಗೆ ಆಗುವುದು. ಮನೆ ಇಲ್ಲೇನೆ ಆವಾಗ ದೈತ್ಯರ ಸನ್ನಿಧಾನ ಬಂದುಬಿಡ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ದೇಹ, ಮನೆ ಪವಿತ್ರವಾಗಿರುವಂತೆ ನೋಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಹೊರಗೆ ಅಡ್ಡಾಡಿ ಬಂದರೆ ನಮ್ಮ ಕಡೆ ಎಲ್ಲ ಪದ್ಧತಿ, ಮನೆಗೆ ಪ್ರವೇಶ ಮಾಡಬೇಕಾದ್ರೆ ಒಂದು ಗಂಗಾಳ ಅಂತ ಒಂದು ಇಟ್ಟಿರ್ತಿದ್ರು. ಅಲ್ಲಿ ಒಂದು ತಮ್ಮಿಗೆ ಈ ಕಾಲು ತೊಳ್ಕೊಂಡೇ ಒಳಗೆ ಬರಬೇಕು, ಅದೇ ಮನೆಯವರು ಕಾಲು ತೊಳ್ಕೊಂಡೇ ಒಳಗೆ ಬರಬೇಕು. ಯಾಕೆ ಹೊರಗೆ ಅಡ್ಡಾಡಿರ್ತೀವಿ, ಅಪವಿತ್ರ ಸ್ಥಳಗಳು, ಕಾಲು ತೊಳ್ಕೊಂಡು ಬರಬೇಕು, ಈ ಪದ್ಧತಿ. ಈಗ ಅದೆಲ್ಲ ಹೋಯ್ತು ಅಂತಂದ್ರೆ ಏನಾಗ್ತದೆ, ಪವಿತ್ರ ಆಗೋದಿಲ್ಲ, ದೇಹ ಅಪವಿತ್ರ ಆಗಿರುತ್ತೆ. ಅದರಿಂದ ಕೃಷ್ಣ ಮಧುರಾ ಪಟ್ಟಣದಲ್ಲಿ ಅವತಾರ ಮಾಡಿದ. ಮಧುರಾ ಅಂದರೆ ಪವಿತ್ರವಾದ ನಗರ, ದೇಹ ಹಾಗಾಗಿ. ಮಧುರಾ ಪಟ್ಟಣದಲ್ಲಿ ವಸುದೇವ ದೇವಿಕೆಯರ ಮನೆಯಲ್ಲಿ ಹುಟ್ಟಿದ. ವಸುದೇವ ಅಂದರೆ ಜ್ಞಾನ, ದೇವಕಿ ದೇವಿ ಅಂದರೆ ಭಕ್ತಿ ಅಂತ. ದೇಹ ಪವಿತ್ರವಾಗಿರಬೇಕು. ಈ ಮನುಷ್ಯ ದೇಹದಲ್ಲಿ ಜ್ಞಾನ ಮತ್ತು ಭಕ್ತಿಗಳ ಸಮಾಗಮ ಆಗಬೇಕು. ಮುಖ್ಯವಾಗಿ ಅದು ಪರಮಾತ್ಮನ ತತ್ವಜ್ಞಾನ, ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ, ಅದೇ ವಸುದೇವ ದೇವಿಕೆಯರು ಅಂತ. ಹೀಗೆ ವಸುದೇವ ದೇವಿಕೆಯರ ಸಮಾಗಮ ಅಂದರೆ ಸ್ವಲ್ಪ ಜ್ಞಾನ ಭಕ್ತಿಯನ್ನು ಪಡೀಬೇಕು, ಪುರಾಣಗಳನ್ನು ಶ್ರವಣ ಮಾಡಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ಭಕ್ತಿ ಮಾಡಬೇಕು. ಆಮೇಲೆ ಕೃಷ್ಣ ಅವತಾರ ಆಗಿಲ್ಲ. 6 ಮಕ್ಕಳು ಹುಟ್ಟಿದ್ರು ವಸುದೇವ ದೇವಿಕೆಯರಿಗೆ. 6 ಮಕ್ಕಳನ್ನು ಇವರೇ ತ್ಯಾಗ ಮಾಡಿಬಿಟ್ರು. ಕಂಸ ಕೊಂದಾಕಿದ. ಆಮೇಲೆ ಬಲರಾಮ ಹುಟ್ಟಿದ. ಆಮೇಲೆ ಕೃಷ್ಣ ಹುಟ್ಟಿದ. 6 ಮಕ್ಕಳನ್ನು ತ್ಯಾಗ ಮಾಡಿದ್ರು ಅಂದರೆ ಅರ್ಥ ಏನು? ಅರಿಷಡ್ವರ್ಗವನ್ನು ಬಿಡಬೇಕು ಅಂತ ಅರ್ಥ. ಅರಿಷಡ್ವರ್ಗ ಅಂತಂದರೆ ನಮಗೆ ಹೊರಗಿನ ಶತ್ರುಗಳಿಗಿಂತ ಅಂತಃಶತ್ರುಗಳದ್ದೇ ಕಾಟ ಜಾಸ್ತಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೇ 6 ಶತ್ರುಗಳು. ಅದನ್ನು ತ್ಯಾಗ ಮಾಡಬೇಕು, ಕಾಮಕ್ರೋಧಾದಿಗಳನ್ನು ಬಿಡಬೇಕು. ಆಮೇಲೆ ಬಲರಾಮ ಹುಟ್ಟಬೇಕು ಅಂತಂದರೆ, ಬಲರಾಮ ಅಂದರೆ ಶೇಷದೇವರು. ಶೇಷದೇವರ ಅವತಾರನೇ ಬಲರಾಮ. ಶೇಷದೇವರು ಯಾವುದಕ್ಕೆ ಅಭಿಮಾನಿಗಳು? ಎಲ್ಲ ಪುರಾಣಗಳಿಗೆ ಅಭಿಮಾನಿ ಶೇಷ. ವೇದಕ್ಕೆಲ್ಲ ಅಭಿಮಾನಿ ಗರುಡ, ಪುರಾಣಗಳಿಗೆ ಅಭಿಮಾನಿ ಶೇಷ. ಪುರಾಣ ಕಥಾ ಶ್ರವಣ ಮಾಡಬೇಕು. ಅದಕ್ಕೆ ಪುರಾಣ ಹೇಳುವಾಗ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ನರನಿಗೆ ನಮಸ್ಕಾರ ಮಾಡ್ತೀವಿ. ಅಲ್ಲಿ ನಾರಾಯಣ ನರ, ನರ ಅಂದರೆ ಮನುಷ್ಯರು ಅಂತ ಅರ್ಥ ಅಲ್ಲ, ನರ ಅಂದರೆ ಶೇಷದೇವರು, ಅವರಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆಂದರೆ ಪುರಾಣಗಳಿಗೆಲ್ಲ ಅವರ ಅಭಿಮಾನಿಗಳು. ಪುರಾಣ ಕಥಾ ಶ್ರವಣ ಮಾಡಬೇಕು. ಆಗ ಬಲರಾಮ ಹುಟ್ಟಿದ ಹಾಗೆ ಆಗ್ತದೆ. ಆಮೇಲೆ 8ನೇದಾಗಿ ಕೃಷ್ಣ ಹುಟ್ಟಿದ. ಅಂದರೆ ಮೊದಲು ದೇಹ ಪವಿತ್ರವಾಗಿರಬೇಕು, ದೇಹ ಪವಿತ್ರ ಮಾಡಿಕೊಂಡು ಜ್ಞಾನ ಭಕ್ತಿಗಳನ್ನು ಪಡಿಬೇಕು,
ಅರಿಷಡ್ವರ್ಗವನ್ನು ಬಿಡಬೇಕು, ಪುರಾಣಾದಿಗಳ ಕಥಾಶ್ರವಣ ನಡೀಬೇಕು, ಆಮೇಲೆ ಕೃಷ್ಣ ಅವತಾರ ಮಾಡ್ತಾನೆ ದೇಹದಲ್ಲಿ. ಕೃಷ್ಣನ ಸನ್ನಿಧಾನ ಬರ್ತದೆ. ಯಾಕೆ ಬರಬೇಕು ದೇಹದಲ್ಲಿ ಕೃಷ್ಣ? ಇಲ್ಲದಿದ್ರೆ ಏನಾಗ್ತದೆ? ದೇಹ ಅನ್ನೋದು ಒಂದು ರಥ ಇದ್ದಾಗ, ಈ ರಥದಲ್ಲಿ ಕೃಷ್ಣ ಇರಬೇಕು ಸಾರಥಿಯಾಗಿ. ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಪೂರಾ ಜಯಗಳಿಸಿದ. ಅವನಿಗೆ ಎಂಥೆಂಥ ಅಪಮೃತ್ಯು ಇತ್ತು ಯುದ್ಧದಲ್ಲಿ, ಅದೆಲ್ಲ ಪರಿಹಾರ ಮಾಡಿಕೊಂಡ ಅರ್ಜುನ. ಯಾಕೆ? ಕೃಷ್ಣ ಸಾರಥಿಯಾಗಿದ್ದರೆ. ಕೃಷ್ಣ ಒಂದು ವೇಳೆ ಅರ್ಜುನನ ರಥಕ್ಕೆ ಸಾರಥಿಯಾಗಿಲ್ಲದೆ ಹೋಗಿದ್ರೆ ಅರ್ಜುನನ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಎಷ್ಟು ಬಿಲ್ಲುಗಾರಿಕೆ ಇತ್ತು, ಎಷ್ಟು ಶಸ್ತ್ರ ವಿದ್ಯಾಭ್ಯಾಸ ಮಾಡಿದ್ದ, ಆದರೂ ಭಾರೀ ಆಪತ್ತಿತ್ತು ಅರ್ಜುನನಿಗೆ. ಒಂದು 2-3 ನಿದರ್ಶನ ಕೊಡ್ತೇನೆ ನೋಡಿ. ಅರ್ಜುನ ಯುದ್ಧ ಮಾಡುವಾಗ ಇವನು ನರಕಾಸುರನ ಮಗ ಭಗದತ್ತ ಅಂತ ಕೌರವರ ಕಡೆ ಇದ್ದ. ಪಾಂಡವರ ಕಡೆ ಅರ್ಜುನ, ಕೌರವರ ಕಡೆ ಭಗದತ್ತ. ಅರ್ಜುನನಿಗೂ ಭಗದತ್ತನಿಗೂ ಯುದ್ಧ ಶುರುವಾಯಿತು. ಕೃಷ್ಣ ಸಾರಥ್ಯ ಮಾಡ್ತಾ ಇದ್ದ. ಒಮ್ಮೆ ಭಗದತ್ತ ಒಂದು ಶೂಲವನ್ನು ಅರ್ಜುನನ ಮೇಲೆ ಬಿಸಾಡಿದ. ಒಂದು ಶೂಲ ಎಸ್ತ, ಏನೋ ಮಂತ್ರ ಹೇಳಿದ, ಅಸ್ತ್ರ ಮಂತ್ರ ಅಂತ ಮಂತ್ರ ಇರ್ತದೆ ಅದಕ್ಕೆಲ್ಲ. ಆ ಅಸ್ತ್ರ ಮಂತ್ರ ಉಚ್ಚಾರಣೆ ಮಾಡಿ ಶೂಲ ಎಸ್ತ. ಆ ಶೂಲ ಇನ್ನೇನು ಅರ್ಜುನನ ಮೇಲೆ ಬಿಡಬೇಕು, ಅಷ್ಟೊತ್ತಿಗೆ ಸಾರಥಿಯಾಗಿದ್ದಂಥ ಕೃಷ್ಣ ಕುದುರೆ ಹಗ್ಗ ಬಿಟ್ಟ, ಆ ಶೂಲ ಹಿಡ್ಕೊಂಡ, ಅದನ್ನು ಕುತ್ತಿಗೆಗೆ ಹಾಕ್ಕೊಂಡ. ಹೀಗೆ ಅದು ವೈಜಯಂತಿ ಮಾಲೆ ಆಯಿತು. ಶುದ್ಧ ಮೊಣಕಾಲು ತನಕ ಇಳಿಬಿದ್ದ ವೈಜಯಂತಿ ಮಾಲೆ ಆಯಿತು. ಗಾಬರಿಯಾಗಿ ಕೇಳ್ತಾನೆ ಅರ್ಜುನ, ಇದೇನಿದು ಕೃಷ್ಣ? ಅವನು ಶೂಲ ಬಿಸಾಡಿದ, ನೀನು ಕುತ್ತಿಗೆಗೆ ಹಾಕ್ಕೊಂಡು ಅದನ್ನು ವೈಜಯಂತಿ ಮಾಲ ಮಾಡಿದೆ, ಏನಿದು ಕಥೆ? ಆ ಕೃಷ್ಣ ಹೇಳ್ತಾನೆ, ಅವನು ನರಕಾಸುರನ ಮಗ. ನರಕಾಸುರ ಯಾರು ಅಂದರೆ ನನ್ನ ಮಗ ಅಂತ ಕೃಷ್ಣ. ನರಕಾಸುರ ನನ್ನ ಮಗ ಅಂತ. ಕೃಷ್ಣಾವತಾರದಲ್ಲೆಲ್ಲ ವರಾಹ ಅವತಾರ ತಾಳಿದಾಗ, ಭಗವಂತ ವರಾಹನಾಗಿದ್ದಾಗ ಈ ಧರಾದೇವಿ ಅಂತ ಒಬ್ಬಳು ಭೂಮಿ, ಅವಳನ್ನು ಮದುವೆ ಮಾಡಿಕೊಡ್ತಾನೆ. ಆ ಭೂಮಿಯಲ್ಲಿ ನರಕಾಸುರ ಹುಟ್ಟಿದ್ದಾರೆ ಪರಮಾತ್ಮನಿಗೆ, ವರಾಹದೇವರಿಗೆ. ಆದ್ದರಿಂದ ಅವನನ್ನು ಭೌಮಾಸುರ ಅಂತ ಕರೀತಾರೆ. ಭೂಮಿ ದೇವಿಯ ಮಗ, ವರಾಹದೇವರ ಮಗ. ಅವನಿಗೆ ಪರಮಾತ್ಮ ಇದನ್ನು ಉಪದೇಶ ಮಾಡಿದ್ದಂತೆ. ಒಂದು ವೈಷ್ಣವಾಸ್ತ್ರ ಅಂತ ಒಂದು ಮಂತ್ರೋಪದೇಶ ಮಾಡಿದ್ದ. ತುಂಬ ಆಪತ್ತು ಬಂದಾಗ ಇದನ್ನು ಒಂದು ಸಲ ನೀನು ಬೇಕಾದರೆ ಪ್ರಯೋಗ ಮಾಡಬಹುದು. ಅಮೋಘವಾದ ಅಸ್ತ್ರ, ಯಾರ ಮೇಲೆ ಹಾಕ್ತೀವೋ ಅವರನ್ನು ಅದು ಸಾಯಿಸೇ ಬಿಡುತ್ತದೆ. ಅಂಥ ಒಂದು ಅಸ್ತ್ರ ಅಂತ ಉಪದೇಶ ಮಾಡಿದ್ದ. ನರಕಾಸುರ ಅದನ್ನು ಏನೋ ಪ್ರಯೋಗ ಮಾಡಿದ್ದಿಲ್ಲ ಯಾರ ಮೇಲೂ, ಹಾಗೆ ಇದ್ದಕ್ಕಿದ್ದಕ್ಕೆ ಸತ್ತು ಹೋಗ್ಬಿಟ್ಟ ಕೃಷ್ಣನ ಕೈಯಿಂದ. ಮಗನಿಗೆ ಹೇಳಿಕೊಟ್ಟಿದ್ದ, ಭಗದತ್ತನಿಗೆ, ಈ ಅಸ್ತ್ರ ನಿನ್ನ ಹತ್ರ ಇರಲಿ ಅಂತ ಹೇಳಿದ್ದ. ಭಗದಸ್ತ್ರ ಆವಾಗ ಅರ್ಜುನನ ಕೈಯಲ್ಲಿ ಏನು ತಡಿಲಾರದೆ ಆ ಅಸ್ತ್ರ ಉಪಯೋಗಿಸಿದ. ಇದು ಅರ್ಜುನನಿಗೊಂದೂ ಗೊತ್ತಿಲ್ಲ. ಆ ಭಗದತ್ತ ಯಾರ ಮಗ, ಅವನಿಗೆ ಏನೇನು ಮಂತ್ರೋಪದೇಶ ಇದೆ ಒಂದೂ ಗೊತ್ತಿಲ್ಲ. ಯಾವ ಮಂತ್ರ ಹೇಳಿ ಶೂಲ ಬಿಸಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಯುದ್ಧ ಮಾಡ್ತಾ ಇದ್ದಾನೆ. ಆ ಶೂಲ ಏನಾದರೂ ಅರ್ಜುನನ ಮೇಲೆ ಬಿದ್ದಿದ್ರೆ ಅವನ ಪ್ರಾಣ ಹೋಗ್ತಿತ್ತು. ಕೃಷ್ಣನಿಗೆ ಗೊತ್ತಿತ್ತು, ಸರ್ವಜ್ಞ ಕೃಷ್ಣ. ಅವನಿಗೆ ಗೊತ್ತಾಯಿತು, ಆ ವೈಷ್ಣವಾಸ್ತ್ರ ಮಂತ್ರ ಜಪ ಮಾಡಿ ಶೂಲ ಬಿಸಾಡಿದ್ದಾನೆ, ಅರ್ಜುನನ ಪ್ರಾಣ ಹೋಗ್ತದೆ, ಅದನ್ನು ತಡಿಬೇಕು ಅಂತ ಹೇಳಿ ಕುದುರೆ ಹಗ್ಗ ಬಿಟ್ಟು ಆ ಶೂಲ ಹಿಡ್ಕೊಂಡು ಕುತ್ತಿಗೆಗೆ ಹಾಕೊಂಡ. ಅದು ವೈಜಯಂತಿ ಮಾಲೆ ಆಯಿತು. ಅರ್ಜುನ ಬದುಕುಳಿತು. ಇದ್ದಿದ್ರೆ ಅರ್ಜುನನ ಪರಿಸ್ಥಿತಿ ಏನಾಗ್ತದೆ? ಆದ್ದರಿಂದ ಅರ್ಜುನನ ರಥದಲ್ಲಿ ಕೃಷ್ಣ ಸಾರಥಿಯಾಗಿದ್ದರಿಂದ ಅರ್ಜುನ ಉಳಿದ. ನಮ್ಮ ದೇಹವೂ ಕೂಡ ರಥವೇ ಅಂತ. ದೇಹನೂ ಒಂದು ರಥ. ಇದು ಸರಿಯಾಗಿ ನಡಿಬೇಕಾಗಿದ್ದರೆ ಇದರಲ್ಲಿ ಕೃಷ್ಣ ಇರಬೇಕು. ಕೃಷ್ಣ ಇದ್ದ ಅಂತಾದರೆ ಇಂಥ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದ. ಇನ್ನೊಂದು ಸಲ ಇನ್ನು ಕರ್ಣನಿಗೂ ಅರ್ಜುನನಿಗೂ ಯುದ್ಧ ಶುರುವಾಯಿತು. ಕರ್ಣ ಒಂದು ಬಾಣ ಪ್ರಯೋಗ ಮಾಡಿದ, ಸರ್ಪಾಸ್ತ್ರ ಅಂತಿತ್ತು, ಅದನ್ನು ಪ್ರಯೋಗ ಮಾಡಿದ. ಕರ್ಣನಿಗೆ ಅರ್ಜುನನ ಮೇಲೆ ಸಿಟ್ಟಿತ್ತು, ಆ ಸರ್ಪಾಸ್ತ್ರ ಪ್ರಯೋಗ ಮಾಡಿದ. ಎಲ್ಲಿ ಗುರಿ ಇಟ್ಟಿದ್ದಾನೆ ಏನು ಅರ್ಜುನನಿಗೆ ಗೊತ್ತಿಲ್ಲ. ಸಾರಥಿಯಾದ ಕೃಷ್ಣ ಕಂಡುಕೊಂಡ. ಅವನು ಈ ಕಣ್ಣಿನ ಕುಡಿ ಇದೆಯಲ್ಲ, ಕಣ್ಣು, ಅದರ ತುದಿಗೆ ಅಲ್ಲಿ ಗುರಿ ಇಟ್ಟು ಬಿಟ್ಟಿದ್ದ ಬಾಣ ಕರ್ಣ. ಅದರಿಂದ ಅಲ್ಲಿ ಬಾಣ ಬಿದ್ದರೆ ಅರ್ಜುನನ ತಲೆನೇ ಹಾರಿ ಹೋಗ್ತಿತ್ತು. ಅಂಥ ಗುರಿ ಇಟ್ಟು ಬಾಣ ಬಿಟ್ಟಿದ್ದ. ಕೃಷ್ಣನಿಗೆ ಗೊತ್ತಾಯಿತು. ಏನು ಮಾಡಿದ? ಆ ಬಾಣ ಬರ್ತಾ ಇದೆ ಕರ್ಣ ಬಿಟ್ಟದ್ದು, ಇಡೀ ರಥವನ್ನೇ ಬಲ ಹಾಕಿ ಗೊತ್ತಿದ್ದಂತೆ. 5 ಅಂಗುಲ ರಥ ಕೆಳಗೆ ಹೋಯಿತು. ಅಷ್ಟು ಗಟ್ಟಿ ಭೂಮಿಯಲ್ಲಿ ಇಡೀ ರಥವೇ 5 ಅಂಗುಲ ಕುಸಿತು ಕೆಳಗಡೆ. ಬಾಣ ಬಂತು, ಇಲ್ಲಿಗೆ ಬಿಡಬೇಕಾದ ಬಾಣ ಕಿರೀಟಕ್ಕೆ ಬಿತ್ತು. ಕಿರೀಟ ಹಾರಿಬಿಟ್ಟು. ಅರ್ಜುನ ಅಂದ, ಕಿರೀಟ ಹೋಯ್ತಲ್ಲ ಅಂದ.
ಕಿರೀಟ ಹೋದ್ರೆ ಹೋಯ್ತು, ತಲೆ ಉಳಿತಲ್ಲ ಅಂತ. ಕೆಲವರಿಗೆ ಹಂಗೆಲ್ಲ, ತಲೆ ಹೋದ್ರೆ ಹೋಗ್ಲಿ ಕಿರೀಟ ಬೇಕಿರ್ತದೆ, ಏನ್ ಮಾಡಬೇಕು? ವಜ್ರದ ಕಿರೀಟ ಹೋದ್ರೆ ಹೋಯ್ತು, ತಲೆ ಉಳಿತಲ್ಲ ಅಲ್ಲ. ಎಂಥ ಚಮತ್ಕಾರ ಮಾಡಿದೆ! ಯಾರಿಗೆ ಸಾಧ್ಯ ಇತ್ತು ಈ ರೀತಿ ರಥ ಒತ್ತಲಿಕ್ಕೆ? ಇದು ಕೃಷ್ಣ ಮಾಡಿದಂತಹ ಉಪಕಾರ. ಯಾಕೆ? ಅರ್ಜುನನ ರಥದಲ್ಲಿ ಸಾರಥಿಯಾಗಿದ್ದರಿಂದ ಆಯಿತು. ಇದನ್ನ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಸರ್ವದೇಹ ರಥ ಚೇಷ್ಟನ ಮಂಗಿ ಪೂರ್ವತಸ್ತವ ಸದೈವ ಜಗತ್ಯ ಅರ್ಜುನೈಕ ರಥ ಸಾರಥಿ ಭಾವೋ ವಿಸ್ಮಯಾಯ ವಿದುಷಾಂ ನ ಕಥಂಚಿತ್. ಜಗದೀಶನಾದ ಕೃಷ್ಣ ಅರ್ಜುನನಿಗೆ ಸಾರಥ್ಯ ಮಾಡಿದ ಅಂತ ಆಶ್ಚರ್ಯಪಡಬೇಡಿ. ಎಲ್ಲರ ದೇಹ ರಥಕ್ಕೆ ಅವನೇ ಸಾರಥಿ. ನಮ್ಮ ದೇಹವೆಂಬ ರಥದಲ್ಲಿ ಅವನಿಂದೇ ಹೋದ್ರೆ ಏನಾದೀತು ನಮ್ಮ ಜೀವನ ಗತಿ? ಅಲ್ಲಿ ಅರ್ಜುನನ ರಥದ ಮೇಲೆ ಏನೇನು ಪ್ರಯೋಗ ಆಗಿತ್ತು? ನಮ್ಮ ದೇಹದ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕಬಹುದು, ಮಾಟ ಮಂತ್ರ ಮಾಡಿಸ್ಬೋದು, ಬೇಡ ಸುಮ್ಮನೆ ದೃಷ್ಟಿ ಹಾಕಿದ್ರೆ ಸಾಕು, ಯಾವುದು ನಡೆಯೋದಲ್ಲ ಕೃಷ್ಣ ಇದ್ಬಿಟ್ರೆ. ಆದ್ದರಿಂದ ದೇಹವೆಂಬಂಥ ರಥದಲ್ಲಿ ಕೃಷ್ಣಾವತಾರ ಆಗಬೇಕು. ಮಧುರಾಪಟ್ಟಣದಲ್ಲಿ ಕೃಷ್ಣಾವತಾರ ವಸುದೇವ ದೇವಿಕೆಯರ ಮಗನಾಗಿ ಹುಟ್ಟಿದ ಅಂತಂದರೆ ದೇಹವನ್ನು ಪವಿತ್ರವಾಗಿಟ್ಕೋಬೇಕು, ಜ್ಞಾನಭಕ್ತಿಗಳನ್ನು ಪಡೀಬೇಕು, ದೇಹದಲ್ಲಿ ಕೃಷ್ಣನ ಸನ್ನಿಧಾನ ಬರ್ತದೆ ಅಂತ ಕೃಷ್ಣಾವತಾರದ ಸಂದೇಶ ಇದು. ಆಮೇಲೆ ಶ್ರೀಕೃಷ್ಣ ನಂದಗೋಕುಲಕ್ಕೆ ಹೋದ, ನಂದಗೋಕುಲವನ್ನು ಉದ್ಧಾರ ಮಾಡಿದ. ಪ್ರಾಕ್ ಪೂತನ ಶಕಟವಾತ ವಿನಾಶಕಾರಿ. ಪೂತನೆ ಅಂತ ಒಬ್ಬಳು ಬಂದು, ಅವಳು ಯಾರು ಪೂತನೆ ಅಂತಂದರೆ ರಾಮನ ಕಾಲದ ತಾಟಕೆ, ಅವಳು ರಾಮಾಯಣದ ತಾಟಕೆ. ಅವಳು ಪೂತನೆಯಾಗಿ ಹುಟ್ಟಿದ್ದು. ಕೃಷ್ಣನ್ ಕೊಲ್ಲಬೇಕು ಅಂತ ಬಂದು, ಕೃಷ್ಣ ಸಣ್ಣ ಕೂಸು, 1 ತಿಂಗಳು ಮಗು, ಯಶೋದೆ ಮನೆಯಲ್ಲಿ ಬೆಳೀತಾ ಇದ್ದ. ಪೂತನೆ ಬಂದು ಹಾಲು ಕುಡಿಸ್ತೇನೆ ಅಂತ ಕೃಷ್ಣನ್ನ ಎತ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಲಿಕ್ಕೆ ಶುರು ಮಾಡಿಸಿದ್ದು. ಅವಳು ವಿಷಪೂರಿತ ಸ್ತನ್ಯಪಾನ ಮಾಡಿಸ್ಬೇಕು ಅಂತ ಬಂದವಳು. ವಿಷ ಹಚ್ಚಿಕೊಂಡು ಬಂದಿದ್ದು. ಕೃಷ್ಣನಿಗೆ ವಿಷ ಏನು ಸತ್ತೋಗಲಿ ಅಂತ ಕೃಷ್ಣ ಆ ವಿಷವನ್ನೆಲ್ಲ ಬಾಯಿಯಲ್ಲಿ ಹೀರಿ ಹಾಲು ಬರುವ ದ್ವಾರದಿಂದ ಆ ವಿಷವನ್ನು ಒಳಗೆ ತುರುಕಿದ್ದಂತೆ. ನಿನ್ನ ಹಣೆ ಬರ ಹಾಲಂತೂ ವಿಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಲು ವಿಷ ಹೆಂಗೆ ಮಾಡ್ಕೊಳ್ಲಿಕ್ಕಾಗ್ತದೆ? ಹೊರಗಡೆ ವಿಷ ಹಚ್ಕೊಂಡು ಬಂದಿದ್ದು, ಅದನ್ನು ಬಾಯಿಯಲ್ಲಿ ಹೀರಿ ಅದೇ ದ್ವಾರದಿಂದ ಒಳಗಡೆ ಬಿಟ್ಟಂತೆ. ಎಂಥ ಚಮತ್ಕಾರ! ಮೈಯೆಲ್ಲ ವಿಷ ಏರಿತ ಅವಳಿಗೆ, ಪೂತನಿಗೆ ಕುಸಿದು ಬಿದ್ದು ಸತ್ತೋಗ್ಬಿಟ್ಟು. ಹೀಗೆ ಪೂತನೆಯನ್ನು ವಧೆ ಮಾಡಿದ ಶ್ರೀಕೃಷ್ಣ. ಪ್ರಾಕ್ ಪೂತನ ಶಕಟಾಕ್ಷ ಅಂತ ಇನ್ನೊಬ್ಬ ಬಂದ ನಂದಗೋಕುಲದಲ್ಲಿದ್ದಾಗ. ವಾತಾಸುರ ಅಂತ ತೃಣಾವರ್ತ ಬಿರುಗಾಳಿಯಾಗಿ ಬಂದ, ಸ್ವಂತ ಗಾಳಿಯಾಗಿ ಬಂದ. ಕೃಷ್ಣನ ಹಾರಿಸ್ಕೊಂಡು ಹೋದ. ಕೃಷ್ಣ ಅವನ ಕುತ್ತಿಗೆ ಹಿಸುಕಿ ಅವನಿಗೆ ಉಸಿರಾಡಲಿಕ್ಕಾಗದಿದ್ದ ಹಾಗೆ ಮಾಡಿದ. ಹೀಗೆ ನಂದಗೋಕುಲದಲ್ಲಿ 3 ಮಂದಿಯನ್ನು ಕೊಂದ. ಪೂತನ, ಶಕಟಾಕ್ಷ, ತೃಣಾವರ್ತ 3 ಹಂಸಭಕ್ತರನ್ನು ಕೊಂದು ಆಮೇಲೆ ಅಲ್ಲಿ ಬಾಲಲೀಲೆಗಳನ್ನು ತೋರಿಸಿದ. ವಿಶೇಷವಾಗಿ ಬೆಣ್ಣೆ ತಿಂತಾ ಇದ್ದ. ಯಾಕೆ ಅಂದರೆ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ಪ್ರತಿಯೊಂದು ಪದಾರ್ಥಕ್ಕೂ ಒಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ. ನಾವು ಊಟ ಮಾಡುವ ಪದಾರ್ಥಗಳು ಹರಿಕಥಾ ಮತ್ತು ಸಾರ ನೈವೇದ್ಯ ಸಂಧಿ ಅಂತಿದೆ. ಅದನ್ನು ನೋಡಿದರೆ ಗೊತ್ತಾಗ್ತದೆ ಯಾವ್ಯಾವ ಪದಾರ್ಥದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಅಂತ. ಅದನ್ನೆಲ್ಲ ಒಂದ್ಸಲ ಚಿಂತನೆ ಮಾಡಬೇಕು. ಅಥವಾ ಒಂದು ಪಟ್ಟಿ ಬರ್ಕೊಂಡು ಅಡಿಗೆ ಮನೆಯಲ್ಲೋ ಊಟದ ಮನೆಯಲ್ಲೋ ಹಾಕೋಬೇಕು. ಗೊತ್ತಾಗ್ತದೆ ಅವಾಗ ಯಾವ್ಯಾವ ಪದಾರ್ಥದಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗ್ತದೆ. ಅನ್ನ ಅಭಿಮಾನಿ ಚಂದ್ರಸ್ತು ವಿಚಿಂತ್ಯಸ್ತತ್ರ ಕೇಶವ. ಅನ್ನಕ್ಕೆ ಅಭಿಮಾನಿ ಚಂದ್ರ. ಚಂದ್ರನಲ್ಲಿ ಕೇಶವಾಯ ನಮಃ, ಕೇಶವರೂಪಿ ಪರಮಾತ್ಮ ಇದ್ದಾನೆ. ತುಪ್ಪದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಉಪ್ಪಿನಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಅದಕ್ಕೆ ಊಟ ಮಾಡೋ ಪದ್ಧತಿಯಲ್ಲಿ ಮೊದಲು ತುಪ್ಪ ಅನ್ನ ಅಂತ ಊಟ ಮಾಡೋ ಪದ್ಧತಿ. ಮೊದಲು ಅನ್ನ ಹಾಕಿಕೊಂಡು ಒಂದಿಷ್ಟು ತುಪ್ಪ ಉಪ್ಪು ಕಲಿಸಿ ಊಟ ಮಾಡಿಸ್ತಾರೆ. ಆಮೇಲೆ ಮುಂದಿನ ಸಾರು ಹುಳಿ ಆಮೇಲೆ. ಯಾಕೆಂದರೆ ತುಪ್ಪ ಮತ್ತು ಉಪ್ಪು ಎರಡರಲ್ಲೂ ಲಕ್ಷ್ಮೀ ಸನ್ನಿಧಾನ. ಅನ್ನದಲ್ಲಿ ಕೇಶವನಾಮಕ ಪರಮಾತ್ಮ, ಚಂದ್ರ ಅಭಿಮಾನಿ. ಹೀಗೆಲ್ಲ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ಪರಮಾತ್ಮನಿಗೆ ಪ್ರಾಣದೇವರು ಅಂದರೆ ಬಹಳ ಇಷ್ಟ. ಮುಖ್ಯ ಪ್ರಾಣದೇವರು ಯಾಕೆ? ಭಗವಂತ ಸರ್ವೋತ್ತಮ ಅಂತ ಜಗತ್ತಿಗೆ ಸಾರಿದವರು ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಜೀವೋತ್ತಮ ಅಂತ ಅವರನ್ನು ಅತೀ ವಾತ್ಸಲ್ಯ ಮಾಡ್ತಾ ಇರೋದು ಪರಮಾತ್ಮ. ಹಾಗಾಗಿ ಪ್ರಾಣದೇವರಿಗೂ ಭಗವಂತನಿಗೂ ಆ ಸಂಬಂಧ ಇದೆ. ಪ್ರಾಣದೇವರು ಅಂದರೆ ಪರಮಾತ್ಮನಿಗೆ ಕೂಸಿದ್ದ ಹಾಗೆ. ನಮಗೆಲ್ಲ ಉಸಿರಾಟದ ದೇವರು, ಅವರೇ ಉಸಿರಾಟಿಸುವವರು ದೇವತೆಗಳು. ನಮಗೆ ಜೀವೋತ್ತಮರು ಅಂತ ನಾವು. ಭಗವಂತನಿಗೆ ಮಾತ್ರ ಪ್ರಾಣದೇವರು ಕೂಸು. ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಅಂತ ಕೂಸು ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಾರಂತೆ.
ಮುಖ್ಯ ಪ್ರಾಣದೇವರ ಮಂತ್ರ ಹೇಳಬೇಕಾದ್ರೆ ಹಾಗೆ ಧ್ಯಾನ ಮಾಡಬೇಕು. ಎಡಗಡೆ ತೊಡೆ ಮೇಲೆ ಲಕ್ಷ್ಮೀ ದೇವಿ ಇದ್ದಾಳೆ, ಬಲಗಡೆ ತೊಡೆ ಮೇಲೆ ಮುಖ್ಯ ಪ್ರಾಣದೇವರು ಕೂತಿದ್ದಾರೆ. ಪರಮಾತ್ಮನ ಎರಡು ತೊಡೆ ಮೇಲೆ ಲಕ್ಷ್ಮಿ ಮತ್ತು ಪ್ರಾಣದೇವರು. ಈರಾಂಕ ಭಗವಂತ ಅಂತ ಕರೀತಾರೆ. ಈರಾಂಕ ಪರಮಾತ್ಮ ಅಂತ. ಈರ ಅಂದ್ರೆ ವಾಯುದೇವರು, ಸಮೀರ. ಈರ ಅಂದ್ರೆ ಸಮೀರ. ನಮ್ಮ ಕಡೆಯಲ್ಲಿ ಈರಣ್ಣ ಅಂತ ಹೆಸರಿಟ್ಕೊಂಡಿರ್ತಾರೆ. ಈರಣ್ಣ ದೇವರು ಅಂತ. ಈರಣ್ಣ ಅಂದ್ರೆ ಬೇರೆ ಯಾರು ಅಲ್ಲ, ವಾಯುದೇವರು. ಈರಾಂಕ, ಅಂಕ ಅಂದ್ರೆ ತೊಡೆ. ಪರಮಾತ್ಮನ ಬಲಗಡೆ ತೊಡೆ ಮೇಲೆ ವಾಯುದೇವರು ಕೂತಿರ್ತಾರೆ. ಅದಕ್ಕೆ ಕೂಸಿನ ಕಂಡೀರ, ಗುರು ಮುಖ್ಯ ಪ್ರಾಣನ ಕಂಡೀರ. ಪ್ರಾಣದೇವರ ಮೇಲೆ ಯಾಕಷ್ಟು ಪ್ರೀತಿ ಅಂದ್ರೆ ಅವರು ಬೆಣ್ಣೆಗೆ ಅಭಿಮಾನಿ. ಆದ್ದರಿಂದ ಕೃಷ್ಣ ವಿಶೇಷವಾಗಿ ಬೆಣ್ಣೆಯನ್ನು ತಿಂತಾ ಇದ್ದ, ಬೆಣ್ಣೆ ಕದ್ದು ತಿಂತಾ ಇದ್ದ. ಬೆಣ್ಣೆ ಅಲಂಕಾರ ಎಲ್ಲ ಪರಮಾತ್ಮನಿಗೆ ಬಹಳ ಇಷ್ಟ. ಯಾರಾದರೂ ಕೃಷ್ಣನ ದಾನ ಮಾಡಬೇಕಾದ್ರೆ ಹಾಗೆ ಮಾಡ್ತಿರ್ತಾರೆ. ಮಕ್ಕಳಾಗಬೇಕು ಅಂತಿದ್ದವರು ಒಂದು ಬೆಣ್ಣೆ ಮುದ್ದೆ ಮಾಡಿ ಅದರೊಳಗಡೆ ಡೊಗ್ಗಾರ ಕೃಷ್ಣನಿಟ್ಟು ಆ ಬೆಣ್ಣೆ ಮುದ್ದೆ ದಾನ ಮಾಡ್ತಾರೆ. ಗೊತ್ತಿಲ್ದಿದ್ದವ್ರು ಹಾಗೆ ಬಾಯಿಗೆ ಹಾಕೊಂಡ್ರೆ ಅಂತರ್ಯಾಮಿ ಪರಮಾತ್ಮ ಅಂತಾರಲ್ಲ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಅಂತರ್ಗತಾಗಿರ್ತಾನೆ. ಅದು ಬೆಣ್ಣೆ ದಾನ ತಗೊಂಡು ಹುಷಾರಾಗಿರ್ಬೇಕು ಬ್ರಾಹ್ಮಣರು. ಬೆಣ್ಣೆಯಲ್ಲಿ ಕೃಷ್ಣ ಇರ್ತಾನೆ. ಯಾಕೆಂದ್ರೆ ಮುಖ್ಯ ಪ್ರಾಣದೇವರು ಅಂತರ್ಯಾಮಿನೇ ಪರಮಾತ್ಮ. ಅದನ್ನು ತೋರಿಸಲಿಕ್ಕೆ ಒಳಗಡೆ ಕೃಷ್ಣನ ಪ್ರತಿಮೆ ಇಟ್ಟು ದಾನ ಮಾಡ್ತಾರೆ. ಅದಕ್ಕೆ ಭಾರತೀಯರ ಮುಖ್ಯ ಪ್ರಾಣ ಅಂತ ಅರ್ಗತ ಅಂತನು. ಪ್ರಾಣದೇವರ ಅಂತರ್ಗತ ಪರಮಾತ್ಮ ಅಂದರೆ ಬೆಣ್ಣೆ ಒಳಗೆ ಭಗವಂತ ಇರ್ತಾನೆ ಅಂತ ಅರ್ಥ. ಅದಕ್ಕೆ ಬೆಣ್ಣೆ ತಿಂತಾ ಇದ್ದ. ಹೀಗೆ ಬಾಲಲೀಲೆ ತೋರಿಸ್ತಾ ಒಂದು ದಿವಸ 2 ಮರಗಳನ್ನು ಬೆಳೆಸಿದ್ದಂತೆ. 2 ಮರ, ಅರ್ಜುನ ವೃಕ್ಷ ಅಂತ ಕರೀತಾರೆ. ಇವಳು ಯಶೋಧಾದೇವಿ ಕೃಷ್ಣ ಬಹಳ ತಂಟೆ ಮಾಡ್ತಾನೆ ಅಂತ ಹೇಳಿ ಕೃಷ್ಣನ್ನ ಒರಳಿಕಲ್ಲಿ ಕಟ್ಟಿ ಹಾಕಿಬಿಟ್ಟಿದ್ದಂತೆ. ಒಂದು ಹಗ್ಗ ತಗೊಂಡು ಒರಳಿಕಲ್ಲಿ ಕಟ್ಟಿಬಿಟ್ಟು ಕೃಷ್ಣ ಒರಳಿಕಲ್ಲಿ ಎಳ್ಕೊಂಡು ಯಮುನಾ ದಾರಿ ಹಿಡಿದು ಹೋಗಿಬಿಟ್ಟ. ದಾರಿಯಲ್ಲಿ ಅರ್ಜುನ ವೃಕ್ಷ, ಬುಡ ಒಂದು, ಬುಡದಿಂದಲೇ 2 ಕವಲು ಮೇಲ್ಗಡೆ, ಅದು ಮಧ್ಯದಲ್ಲಿ ತೂರಿದ. ಸುಮ್ಮನೆ ಪಕ್ಕಕ್ಕೆ ಹೋಗ್ಬೇಡ, ಈ ಹುಡುಗರು ಚೇಷ್ಟೆ ಮಾಡ್ತಿರ್ತಾರೆ. ಸುಮ್ಮನೆ ಮಧ್ಯದಲ್ಲಿ ತೂರಿದ. ಕಲ್ಲು ಸಿಗ್ಬಿತ್ತು, ಬಲ ಹಾಕಿ ಎಳೆದ. 2 ಮರ ಉದುರು ಬಿತ್ತು. 2 ಮರ ಬುಡ ಸಮೇತ ಬಿದ್ದು. ಅದರಲ್ಲಿ 2 ಅಸುರರು, ಧುನಿ ಚಮು ಅಂತ ಅಸುರರಿದ್ದರು. ಅವರನ್ನು ನರಕಕ್ಕೆ ಕಳಿಸಿದ. ನಲಕೂಬರ ಮಣಿಗಿರಿಯವ ಅಂತ ಗಂಧರ್ವರಿದ್ದರು. ಅವರು ಮರವಾಗಿ ಹುಟ್ಟಿದವರು. ಯಾಕೆಂದರೆ ಕೃಷ್ಣನ ಮೇಲೆ ಹಾಡಾಟಕ್ಕಿರುವವರು ಗಂಧರ್ವರು. ಗಾನ ಮಾಡೋದು ಬಿಟ್ಟು ವಿವಸ್ತ್ರರಾಗಿ ಮಂದಾಕಿನಿಯಲ್ಲಿ ಜಲಕ್ರೀಡೆ ಆಗ್ತಾ ಇದ್ದಂಥವ್ರು. ಗಂಗಾ ನದಿಯಲ್ಲಿ ಜಲಕ್ರೀಡೆ, ಅಪ್ಸರ ಸ್ತ್ರೀಯರ ಜೊತೆಗೆ. ಮೈ ಮೇಲೆ ವಸ್ತ್ರ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾರದರು ಶಾಪ ಕೊಟ್ಟಿದ್ರಂತೆ. ಮನುಷ್ಯ ಜನ್ಮ ಬಂದಿದೆ, ನೀವು ಮಾಡ್ತಾ ಇರೋ ಕೆಲಸ ಏನು? ಗಂಗಾ ನದಿಯಲ್ಲಿ ಮೈ ಮೇಲೆ ವಸ್ತ್ರ ಇಲ್ಲದೆ ಜಲಕ್ರೀಡೆಗೆ ಬಂದಿದ್ದೀರಿ ಅಂತ ಶಾಪ ಕೊಟ್ಟಿದ್ರು. ಆ ಶಾಪದಿಂದ ಅವರು ಮರವಾಗಿ ಹುಟ್ಟಿದ್ರು. 2 ಗಂಧರ್ವರು, ನಲಕೂಬರ ಮಣಿಗಿರಿವ. ಅವರನ್ನು ಶ್ರೀಕೃಷ್ಣ ಬಿಡಿಸಿದ. ಶಾಪದಿಂದ ಮರ ಬಿತ್ತು. ನಲಕೂಬರ ಮಣಿಗಿರಿಯವರು ಗಂಧರ್ವ ಲೋಕಕ್ಕೆ ಹೋದರು. ಧುನಿ ಚಮು ಅಂತ 2 ಅಸುರರು ಸೇರಿದ್ರು. ಅವರು ನರಕಕ್ಕೆ ಹೋದರು. ಇವೆಲ್ಲ ನಂದಗೋಕುಲದಲ್ಲಿ ಈ ರೀತಿಯಾದಂತಹ ಲೀಲೆಗಳನ್ನು ಮಾಡಿದ್ದಾನೆ. ಆಮೇಲೆ ಕೃಷ್ಣ ನಂದಗೋಕುಲ ಬಿಟ್ಟು ವೃಂದಾವನಕ್ಕೆ ಬಂದ. ನಂದಗೋಕುಲದಲ್ಲಿ ಮಾಡಿದ್ದು ಅಂದರೆ 3 ಅಸುರನ್ನ ಕೊಂದ. ಕೂತನೇ, ಶಕಟಾಕ್ಷ, ವಾತಾಸುರ. ಬಿರುಗಾಳಿಯಾಗಿ ಬಂದಂಥ ತೃಣಾವರ್ತನ. ಅರ್ಜುನ ವೃಕ್ಷಗಳನ್ನು ಬಿಡಿಸಿ ಗಂಧರ್ವರಿಗೆ ಮೋಕ್ಷ ಕೊಟ್ಟ. ಮುಖ್ಯ ಪ್ರಾಣದೇವರ ಮೇಲೆ ಪರಮಾನುಗ್ರಹ ಇದೆ ಅಂತ ತೋರಿಸಲಿಕ್ಕೆ ಬೆಣ್ಣೆ ಕದೀತಾ ಇದ್ದ, ಬೆಣ್ಣೆ ತಿಂತಾ ಇದ್ದ. ಇವೆಲ್ಲ ಲೀಲೆ ಮಾಡಿಕೊಂಡಿದ್ದವನು 7 ವರ್ಷ ಆದಾಗ ನಂದಗೋಕುಲ ಬಿಟ್ಟು ವೃಂದಾವನಕ್ಕೆ ಬಂದ. ಒಂದು ದಿವಸ 7 ವರ್ಷದ ಕೃಷ್ಣ ಗಂಭೀರವಾಗಿ ಯೋಚನೆ ಮಾಡ್ತಾನೆ. ಬಲರಾಮನ ಕರೆದ, ಅಣ್ಣ, ನಾವು ನಂದಗೋಕುಲಕ್ಕೆ ಬಂದ್ವಿ, ಇಲ್ಲಿ ದನಕರುಗಳಿದ್ದಾವೆ ಅಂತ ಬಂದ್ವಿ. ಕೃಷ್ಣನಿಗೆ ಗೋವುಗಳು ಅಂದರೆ ಬಹಳ ಇಷ್ಟ. ಅವನು ಹೇಳ್ತಾನೆ, ಗವಾಂ ಮಧ್ಯೆ ವಸಾಮ್ಯಹಂ. ನಾನು ಎಲ್ಲಿರ್ತೀನಿ ಅಂತಂದ್ರೆ ಗೋವುಗಳ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ. ಕೃಷ್ಣನ ಹುಡುಕಬೇಕು ಅಂದ್ರೆ ಗೋವುಗಳ ಮಧ್ಯದಲ್ಲಿ ಹುಡುಕಬೇಕು. ಅದರಿಂದ ಬಹಳ ಪ್ರೀತಿ. ಗೋವುಗಳಿದ್ದಾವೆ, ಗೋಕುಲ, ಅದರ ಹೆಸರೇ ಗೋಕುಲ ಅಂತ ಅಲ್ಲಿ ಬಂದಿದ್ದ. ಆದರೆ ಕ್ರಮೇಣ ಆ ನಂದಗೋಕುಲ ಹಳ್ಳಿ ಇದ್ದದ್ದು ನಗರವಾಯ್ತದು. ನಗರ ಆಗಿ ಪರಿಣಾಮ ಆಯಿತು. ಒಂದು ದಿವಸ ಬಲರಾಮನ ಕರೆದು ಹೇಳ್ತಾನೆ, ಘೋಷೋಯಂ ನಗರ ಆಯಿತೆ ಅಂತ. ಘೋಷ ಅಂದರೆ ಹಳ್ಳಿ. ದನ ಕಾಯುವವರ ಹಳ್ಳಿಗೆ ಘೋಷ ಅಂತ ಕರೀತಾರೆ. ಘೋಷೋಯಂ ನಗರ ಆಯಿತೆ. ಅಣ್ಣ, ಇದು ದನ ಕಾಯುವವರ ಹಳ್ಳಿ, ಇದು ನಗರವಾಗಿ ಪರಿವರ್ತನೆ ಹೊಂದ್ತಾ ಇದೆ. ಅದರಿಂದ ನಾವಿಲ್ಲಿರೋದು ಬೇಡ ಅಂತ. ಯಾಕೆ ನಗರದಲ್ಲಿ ಯಾಕೆ ಇರಬಾರ್ದು ಅಂತೇನಿಲ್ಲ. ಈ ಹಳ್ಳಿ ದನಗಳಿಗೆ ಬೇಕಾದಷ್ಟು ಮೇವು ಸಿಗ್ತಿತ್ತು.
ಸ್ವಲ್ಪ ದೂರ ಹೋದ್ರೆ ಸಾಕು, ಹಸಿರು ಹುಲ್ಲು, ಒಳ್ಳೆ ಹುಲ್ಲು, ಬೇಕಾದಷ್ಟು ಮೇವು ಸಿಗ್ತಾ ಇತ್ತು. ಈಗ ಹಳ್ಳಿ ಹೋಗಿ ನಗರವಾಗಿ ಪರಿವರ್ತನೆ ಆಗ್ತಾ ಇದೆ. ದನ ಮೇಯೋ ಜಾಗದಲ್ಲೆಲ್ಲ ಪ್ಲಾಟ್ಗಳು ಬರ್ತಾ ಇದೆ, ಅಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ದನ ಎಲ್ಲಿ ಹೋಗ್ಬೇಕು ಮೇಯಲಿಕ್ಕೆ ಅಂತ ಕೇಳಿದ ಕೃಷ್ಣ. ಅಂಥ ವಿಚಾರ ಮಾಡಿದ್ದಾನೆ. ಗೋಮಾಳ ಪ್ರದೇಶ ಅಂತ ಇರ್ತದೆ, ದನಗಳೇ ಮೇಯಲಿಕ್ಕೆ ಅಂತ ಇರುವಂಥ ಜಾಗ, ಅಲ್ಲಿ ಮನೆ ಕಟ್ಟಬಾರ್ದು. ದನ ಮೇಯೋ ಜಾಗದಲ್ಲಿ ಮನೆ ಕಟ್ಟಿಬಿಟ್ರೆ ದನ ಎಲ್ಲಿ ಹೋಗ್ಬೇಕು ಮೇಯಲಿಕ್ಕೆ? ಕೃಷ್ಣ ವಿಚಾರ ಮಾಡಿದ. ನಂದಗೋಕುಲದ ಸುತ್ತಮುತ್ತ ಬೇಕಾದಷ್ಟು ಕಾಡು ಹುಲ್ಲು ಎಲ್ಲ ಇತ್ತು, ಅಲ್ಲೆಲ್ಲ ಮನೆಗಳು ಬಂದವು, ದನಗಳಿಗೆ ಜಾಗ ಇಲ್ಲ. ಕೃಷ್ಣ ಅದಕ್ಕೆ ಹೇಳಿದ ಬಲರಾಮನ ಮುಂದೆ, ದನಗಳು ಒಳ್ಳೆ ಮನಸ್ಸಿನ ಉಲ್ಲಾಸದಿಂದ ಇರಬೇಕಾದ್ರೆ ದನಗಳು ಅದಕ್ಕೆ ಹುಲ್ಲು ಬೇಕು, ತಿರುಗಬೇಕು. ಬೆಳಗ್ಗೆಯಿಂದ ಸಾಯಂಕಾಲದ ತನಕ ದನ ತಿರುಗಿದ್ರೆ ಅದಕ್ಕೆ ಸಂತೋಷ. ಹಳ್ಳಿಗಳಲ್ಲೆಲ್ಲ ಹಾಗೆ, ಬೆಳಗ್ಗೆ ಒಬ್ಬ ಹುಡುಗ ಬರ್ತಾನೆ, ದನಕಾಯಿ ಹುಡುಗ ಅಂತ ಒಬ್ಬನು ಬರ್ತಾನೆ, ಎಲ್ಲ ದನ ಬಿಚ್ಕೊಂಡು ಹೋಗ್ತಾನೆ. ಸಾಯಂಕಾಲಕ್ಕೆ ದನಗಳೆಲ್ಲ ತಮ್ಮ ತಮ್ಮ ಮನೆಗೆ ವಾಪಸ್ ಬರ್ತಾರೆ, ಗೋಧೂಳಿ ಲಗ್ನ ಅಂತ ವಾಪಸ್ ಬರ್ತಾರೆ. ಇದರಿಂದ ದನಗಳಿಗೆ ಬಹಳ ಆರೋಗ್ಯ, ತಿರುಗಬೇಕಂತ. ಗಾವಹ ಸ್ವಚ್ಛಂದಚಾರತಃ ಅಂತ ಶಾಸ್ತ್ರ, ಪರಮಾತ್ಮನ ಸೃಷ್ಟಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮನಸ್ಸು ಉಲ್ಲಾಸ ಇರ್ತದಂತೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ, ಗಾವಹ ಸ್ವಚ್ಛಂದಚಾರತಃ. ಹೆಣ್ಣು ಮಕ್ಕಳು ಬಹಳ ಉಲ್ಲಾಸದಿಂದ ಇರಬೇಕಾದ್ರೆ ಗರ್ಭಧಾರಣೆ ಆದರೆ ಬಹಳ ಉಲ್ಲಾಸ ಅಂತ. ಭಾರೇಣ ತುಷ್ಯಂತಿ ಅಂದರೆ ಗರ್ಭಭಾರ, ಬಹಳ ಮನಸ್ಸಿಗೆ ಉಲ್ಲಾಸ ಆಗ್ತದೆ. ಗಾವಹ ಸ್ವಚ್ಛಂದಚಾರತಃ, ಗೋವುಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಿರುಗಬೇಕು. ಬಿಸಿಲಿದ್ರೂ ತಿರುಗ್ತಾವೆ, ಮಳೆ ಇದ್ರೂ ತಿರುಗ್ತಾವೆ, ಅಂತೂ ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆ ಮನೆಗೆ ಬರಬೇಕು. ಮನೆಯಲ್ಲಿ ಕಟ್ಟಿ ಹಾಕಿದರೆ ದನಗಳಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಗಾವ ಸ್ವಚ್ಛಂದಚಾರತಃ. ಕುಂಜರಾಹ ಪಾಂಸು ವರ್ಷೇಣ. ಕುಂಜರ ಅಂದ್ರೆ ಆನೆ. ಆನೆಗೆ ಉಲ್ಲಾಸ ಯಾವಾಗಿರ್ತದೆ ಅಂದರೆ, ಮಾವುತ ಸ್ನಾನ ಮಾಡಿಸ್ತಾನಲ್ಲ, ತೊಟ್ಟಿಗಟ್ಟಲೆ ನೀರು ಬೇಕು ಅದಕ್ಕೆ, ಒಂದೆರಡು ಕೊಡ ಇದ್ರೂ ಸಾಕಾಗೋದಿಲ್ಲ. ಅಷ್ಟು ನೀರಿನಿಂದ ಸ್ನಾನ ಮಾಡಿಸಿದ ಮೇಲೆ ಸ್ವಲ್ಪ ಹೊತ್ತು ಫ್ರೀ ಬಿಡಬೇಕಂತೆ ಆನೆಯನ್ನ. ಆವಾಗ ಆನೆ ಯಾವುದಾದ್ರೂ ತಿಪ್ಪೆ ಹತ್ತಿರ ಹೋಗಿ ಎಲ್ಲ ಕಸ ಮೈ ಮೇಲೆ ಹಾಕೋತದಂತೆ, ಹುಡಿ ಮಣ್ಣು ಕಸ ತಿಪ್ಪೆ ಎಲ್ಲ ಹಾಕೋ. ಆವಾಗ ಬಹಳ ಉಲ್ಲಾಸ. ಅದು ಮೊದಲೇ ಹಾಕೋ, ಆಮೇಲೆ ಸ್ನಾನ ಮಾಡಿಸ್ತೀನಿ ಕೇಳಲ್ಲ, ಸ್ನಾನ ಆದಮೇಲೆ ಬಿಡ್ಬೇಕು. ಸ್ನಾನ ಆದಮೇಲೆ ಈ ಕೆಲಸ ಆದರೆ ಆಮೇಲೆ ಉಲ್ಲಾಸ. ಇಲ್ಲದಿದ್ರೆ ಕಿತ್ತೆ ಸಿಟ್ಟು ಬಂದು ಮಗ ಬರ್ತದಂತೆ. ಕುಂಜರ ಪಾಂಸು ವರ್ಷೇಣ ಬ್ರಾಹ್ಮಣ ಪರನಿಂದಯ. ಅದೆಲ್ಲ ಬ್ರಾಹ್ಮಣರಿಗೆ ಉಲ್ಲಾಸ ಯಾವಾಗ ಅಂದರೆ, ಯಾರನ್ನಾದ್ರೂ ಆಡ್ಕೋತಾ ಇದ್ರೆ ಹೊಡಿತಾ ಇದ್ರೆ ಉಲ್ಲಾಸ. ಇವರು ಬೈದ್ರೆ ಅವರಿಗೆ, ಅವನು ಬೈತಾ ಇದ್ರೆ ಇವರಿಗೆ. ಇದು ಭಗವಂತನ ಸೃಷ್ಟಿ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಗೋವುಗಳಿಗೆ ಸ್ವಚ್ಛಂದ ಸಂಚಾರ ಬೇಕು, ಸ್ವಚ್ಛಂದ ಸಂಚಾರ ಇಲ್ಲ. ಆದ್ದರಿಂದ ನಾವು ಈ ನಂದಗೋಕುಲ ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂತ ಹೇಳಿ ಆ ನಂದಗೋಕುಲದಲ್ಲಿ ತೋಳಗಳನ್ನು ಸೃಷ್ಟಿ ಮಾಡಿದ. ತಾನೇ ತೋಳದ ರೂಪ ಧರಿಸಿದ. ತೋಳಗಳ ಹಾವಳಿ ಅಂತಾಯಿತು. ಎಲ್ಲರೂ ಊರು ಬಿಟ್ಟು ವೃಂದಾವನಕ್ಕೆ ಬಂದು, ವೃಂದಾವನದಲ್ಲಿ ಕೃಷ್ಣನಿಗೆ ಪರಮಾನಂದ. ಯಾಕೆಂದರೆ ಗೋವರ್ಧನ ಪರ್ವತ ಇದೆ, ವಿಶೇಷವಾದ ಪರ್ವತ ಗೋವರ್ಧನ. ಅದರ ಹೆಸರೇ ಗೋವರ್ಧನ ಅಂತ. ಗೋವುಗಳನ್ನು ಬೆಳೆಸುವ ಪರ್ವತ ಅಂತ ಅರ್ಥ. ಇವತ್ತಿಗೂ ಇದೆ ಗೋವರ್ಧನ ಪರ್ವತ. ಅದರಲ್ಲಿ ಪರಮಾತ್ಮನ ಸನ್ನಿಧಾನ, ವಿಶೇಷ ಭಗವಂತನ ಸನ್ನಿಧಾನ ಆ ಪರ್ವತದಲ್ಲಿ. ಅಲ್ಲಿ ಹೋದವರೆಲ್ಲ ಗೋವರ್ಧನ ಪರಿಕ್ರಮ ಅಂತ ಒಂದು ಮಾಡ್ತಾರೆ. ಆ ಕಡೆಯೆಲ್ಲ ಬಹಳ ಗೋವರ್ಧನ ಪರಿಕ್ರಮ. ಪುರುಷೋತ್ ಮಾಡ್ಕೊಂಡು ಹೋಗಿ ಅದಕ್ಕೊಂದು ಸುತ್ತು ಬರಬೇಕು, ಪ್ರದಕ್ಷಿಣೆ ಬರಬೇಕು. 25 ಕಿಲೋಮೀಟರ್ ಆಗ್ತದೆ ಒಂದ್ಸಲ ಪ್ರದಕ್ಷಿಣೆ ಬಂದರೆ ಗೋವರ್ಧನ ಪರ್ವತಕ್ಕೆ. ಅಷ್ಟು ವಿಶಾಲವಾದ ಪರ್ವತ. ಎತ್ತರ ಇಲ್ಲ, ಜಾಸ್ತಿ ಎತ್ತರ ಇಲ್ಲ. ಗೋವುಗಳೆಲ್ಲ ಏರ್ಬೇಕಲ್ಲ, ಗೋವು ದನ ಕರುಗಳು ಮೇಯಬೇಕು. ಅದಕ್ಕೋಸ್ಕರ ಎತ್ತರ ಇಲ್ಲ, ವಿಶಾಲ, ಸ್ವಲ್ಪ ಸಣ್ಣ ಗುಡ್ಡ ಇದ್ದಾಗೆ ಬಹಳ ವಿಶಾಲವಾದ ಪರ್ವತ. ಈಗಂತೂ ಅದು ಪೂರ್ತಿ ಕರೆಗೆ ಹೋಗ್ತಾ ಇದೆ. ಆ ಕಡೆಯವರಿಗೆಲ್ಲ ಒಂದು ನಂಬಿಕೆ ಅಂತೆ, ಗೋವರ್ಧನ ಪರ್ವತದ ಒಂದಾದರೂ ಕಲ್ಲು ತಂದು ಮನೆಯಲ್ಲಿ ಇಟ್ಕೊಂಡ್ರೆ ಕೃಷ್ಣನ ಸನ್ನಿಧಾನ ಅಂತ. ಅದಕ್ಕೆ ಒಬ್ಬೊಬ್ಬರೇ ಕಲ್ಲು ತಂದು ಆ ಪರ್ವತ ಕರಗ್ತಾ ಇದೆ. ಈಗ ಅದಕ್ಕೆ ಬೇಲಿ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ಯಾರನ್ನೂ ಆ ಗೋವರ್ಧನ ಪರ್ವತಕ್ಕೆ ಬಿಡಲ್ಲ. ಈಗ ಪರಿಕ್ರಮ ಮಾತ್ರ ಮಾಡ್ಬೋದು, ಸುತ್ತು ಬರ್ಬೋದು. 25 ಕಿಲೋಮೀಟರ್ ಆಗ್ತದೆ, ನಡ್ಕೊಂಡು ಬರೋದು ಬಹಳ ಕಷ್ಟ. ಅಂಥ ಗೋವರ್ಧನ ಪರ್ವತಕ್ಕೆ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಮಾಡೋರಿದ್ದಾರೆ ಉತ್ತರ ಭಾರತದಲ್ಲಿ. ನೋಡಿದ್ದೀವಿ, ನಾವು ಪರಿಕ್ರಮ ಮಾಡಿದ್ದೀವಿ. ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಕಾರಲ್ಲಿ ಪರಿಕ್ರಮ ಮಾಡಿದ್ವಿ, ಮಂಡಿ ನೋವು, ಹಾಗಾಗಿ ಕಾರಲ್ಲಿ ಮಾಡಬೇಕಾಯ್ತು. ಆವಾಗ ನೋಡಿದ್ವಿ, ಒಂದು ಹೆಜ್ಜೆಗೆ ನಮಸ್ಕಾರ ಮಾಡಿ ಇಡೀ ಗೋವರ್ಧನ ಪರ್ವತಕ್ಕೆ ನಮಸ್ಕಾರ ಮಾಡ್ತಾರೆ. ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಗೋವರ್ಧನದಲ್ಲಿ. ಅದಕ್ಕೆ ಕೃಷ್ಣ ವೃಂದಾವನಕ್ಕೆ ಬಂದ. ವೃಂದಾವನದಲ್ಲಿ ಮತ್ತೆ ಕಂಸನ ಭೃತ್ಯರು ಬಂದರು, ಕೃಷ್ಣನ ಕೊಲ್ಲಬೇಕು ಅಂತ ಬಂದರು.
ವೃಂದಾವನಂ ಪ್ರತಿಗತೋಥ ನಿಹತ್ಯ ವತ್ಸ ದೈತ್ಯಂಬ ಕಂಚ ನಿಜ ಕಾಳಿಯ ಶಿಕ್ಷಕೋ ಭೂತ್. ಅಲ್ಲಿ ಬಕಾಸುರ ಅಂದರೆ ಅವನು ಪಕ್ಷಿ, ಬಕಪಕ್ಷಿ ರೂಪದಲ್ಲಿ ಒಬ್ಬನು ಬಂದ. ಆಮೇಲೆ ಅರಿಷ್ಟಾಸುರ ಅಂತ ಒಬ್ಬನು ಬಂದ, ಗೂಳೆಯಾಗಿ ಒಬ್ಬನು ಬಂದ. ದನ ರೂಪದಲ್ಲಿ, ಹಸುಗಳ ರೂಪದಲ್ಲಿ ಕೆಲವು ದೈತ್ಯರು ಬಂದರು, ಕರುಗಳ ರೂಪದಲ್ಲಿ ದೈತ್ಯರು ಬಂದರು. ಒಂದು ಮರವಾಗಿ ಒಬ್ಬನು ಬಂದ, ಉಗ್ರಾಸುರ ಅಂತ. ವ್ಯೋಮಾಸುರ ಅಂತ ಒಬ್ಬ ಇದ್ದ, ಗೋಪಿಕಾಸ್ತ್ರೀಯರ ಹೆಣ್ಣು ಮಕ್ಕಳು ಅವ್ರನ್ನೆಲ್ಲ ಕದೀತಾ ಇದ್ದಂತೆ, ಅವನು ಬಂದ. ಕಂಸನ ಕಡೆಯಿಂದ ಎಷ್ಟು ವಿರೋಧ ಬಂತು ಕೃಷ್ಣನಿಗೆ, ಭಾರೀ ವಿರೋಧ ಬಂದದ್ದು ಕೃಷ್ಣನಿಗೆ. ಅಷ್ಟು ವಿರೋಧವನ್ನು ಅನಾಯಾಸವಾಗಿ ಪರಿಹಾರ ಮಾಡಿಕೊಂಡ. ಕೃಷ್ಣನಿಗೆ ಬಂದಷ್ಟು ಕಷ್ಟ ಯಾರಿಗೂ ಬಂದಿರಲಿಕ್ಕಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಕೃಷ್ಣ 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 ಅಂತ 3 ಸಲ ಹೇಳಿದರೆ ಎಲ್ಲ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಕಷ್ಟಗಳೆಲ್ಲ ಪರಿಹಾರ. ಅಷ್ಟು ಕಷ್ಟ ಎದುರಿಸಿ ಅದನ್ನು ಅನಾಯಾಸವಾಗಿ ಪರಿಹಾರ ಮಾಡಿಕೊಂಡಿದ್ದಾನೆ. ಎಷ್ಟು ಕಷ್ಟ ಅಂದರೆ, ಬೇರೆಯವರಿಗೆಲ್ಲ ಶತ್ರುಗಳು ಹುಟ್ಟುತ್ತಾರೆ, ಇಲ್ಲ ಅಂತಲ್ಲ. ಯಾವಾಗ ಒಬ್ಬ ಮನುಷ್ಯ ಹುಟ್ಟಿ ಅವನು ಬೆಳೆದು ದೊಡ್ಡವನಾಗಿ ಮೇಲ್ಮೇಲೆ ಏರ್ಲಿಕ್ಕೆ ಶುರು ಮಾಡಿದ ಅಂದರೆ ಕಾಲು ಎಳಿಲಿಕ್ಕೆ ಶುರು ಮಾಡ್ತಾರೆ. ಕಾಲು ಎಳೆಯುವ ಶತ್ರುಗಳು ಹುಟ್ಟುತ್ತಾರೆ. ಕೃಷ್ಣನಿಗೆ ಹಾಗಲ್ಲ, ಅವನು ಹುಟ್ಟೋದಕ್ಕಿಂತ ಮುಂಚೆನೇ ಶತ್ರು ಹುಟ್ಟಿದ್ದಾನೆ. ಕೃಷ್ಣ ಹುಟ್ಟೋದಕ್ಕೆ ಮುಂಚೆ ಅಷ್ಟೇ ಇಲ್ಲ, ಕೃಷ್ಣ 8ನೇ ಮಗು ವಸುದೇವ ದೇವಿಕರಿಗೆ. ವಸುದೇವ ದೇವಿಕರಿಗೆ ಮದುವೆ ಆಗುವಾಗಲೇ ಕಂಸ ತಯಾರಾಗಿದ್ದಾನೆ. ಈ ವಸುದೇವನ ಮಗನನ್ನು ಕೊಲ್ಲಬೇಕು ಅಂತ ಕಂಸ ಆಗಿಂದ ಹೊಚ್ಚಾಗ್ತಾ ಇದ್ದಾನೆ. ಎಲ್ಲಿಯಾದರೂ ವಸುದೇವ ದೇವಿಕರಿಗೆ ಮದುವೆ ಆವಾಗಿನಿಂದ ಕಂಸ ಕಾಲ. 6 ಮಕ್ಕಳು ಹುಟ್ಟಿದ್ರು, ಅದಕ್ಕೆ ಅವನನ್ನು ಕೊಂದ, ಕಂಸ ಕೊಂದ. 7ನೇದ್ದು ಅದು ಗರ್ಭಸ್ರಾವ ಅಂತ ಸುದ್ದಿ ಮಾಡಿಬಿಟ್ರು, ಆದರೆ ಬಲರಾಮ ಹುಟ್ಟಿದ. ಸ್ವಲ್ಪ ಸಮಯ ದೇವಕಿ ದೇವಿ ಹೊಟ್ಟೆಯಲ್ಲಿದ್ದ, ಆಮೇಲೆ ರೋಹಿಣಿ ಉದರಕ್ಕೆ ಹೋಗಿ ಅಲ್ಲಿ ಹುಟ್ಟಿದ. ದುರ್ಗಾದೇವಿ ಈ ಗರ್ಭಪಿಂಡವನ್ನೇ ಅಲ್ಲಿಟ್ಟು ಅಲ್ಲಿಂದ ಹುಟ್ಟಿದ, ಅವನು ಬಚಾವಾದ. 8ನೇದ್ದಾಗಿ ಕೃಷ್ಣ ಹುಟ್ಟಿದ್ದಾನೆ. ಆವಾಗಿನಿಂದ ಕೃಷ್ಣನ ಕೊಲ್ಲಬೇಕು ಅಂತ ಹೊಂಚಾಯ್ತು. ಪೂತನನ್ನು ಕಳಿಸಿದ, ಶಕಟಾಕ್ಷನನ್ನು ಕಳಿಸಿದ, ತೃಣಾವರ್ತನ ಕಳಿಸಿದ. ಬಕಪಕ್ಷ ರೂಪದಲ್ಲಿ ಒಬ್ಬನು, ಕತ್ತೆ ರೂಪದಲ್ಲಿ ಧೇನುಕಾಸುರ ಅಂತ ಕತ್ತೆಯಾಗಿ ಬಂದ. ಉಗ್ರಾಸುರ ವಿಷವೃಕ್ಷವಾಗಿ ಬಂದ. ಎಲ್ಲ ಆಪತ್ತುಗಳನ್ನು ದಾಟಿದ ಕೃಷ್ಣ. ಎಷ್ಟು ಕಷ್ಟ, ಎಷ್ಟು ಶತ್ರುತ್ವ ಇತ್ತು ನೋಡಿ. ಹುಟ್ಟೋದಕ್ಕಿಂತ ಮುಂಚಿನಿಂದ ಕಂಸ ಸಾಧಿಸಿದ. ಕೃಷ್ಣನಿಗೆ 7 ವರ್ಷ. ವೃಂದಾವನದಲ್ಲಿ ಬಂದ ಕಂಸ ವೃತ್ತರೆಲ್ಲ ಸತ್ತು. ಅದ್ರ ಜೊತೆಗೆ ಪ್ರಾಕೃತಿಕವಾಗಿ ಕೆಲವು ತೊಂದರೆ ಬಂತು ಕೃಷ್ಣನಿಗೆ. ಒಂದು ಸಲ ಒಂದು ಯಜ್ಞ ನಡೀತು. ಪ್ರತಿ ವರ್ಷ ಒಂದು ಯಜ್ಞ ಮಾಡ್ತಿದ್ರು ನಂದಗೋಕುಲದವರು, ಇಂದ್ರನಿಗೆ ಅಂತ ಯಜ್ಞ ಮಾಡ್ತಿದ್ರು. ಅವತ್ತಿನ ದಿವಸ ಇಂದ್ರನಿಗೆ ಒಂದು ಯಜ್ಞ ಅಂತ ಸಮಾರಂಭ ಶುರು ಮಾಡಿದ್ರು. ಕೃಷ್ಣ ಬಂದು ಹೇಳಿದ, ಇಂದ್ರನಿಗೆ ಯಾಕೆ ಯಜ್ಞ ಮಾಡ್ತಿದ್ದೀರಿ? ನಮಗೆ ಆಹಾರ ಕೊಡ್ತಾ ಇರೋದು ಗೋವರ್ಧನ ಪರ್ವತ. ಯಾಕೆ ನಾವು ಗೋಜೀವಿಗಳು, ದನಗಳನ್ನು ಅವಲಂಬಿಸಿ ಬದುಕ್ತಾ ಇದ್ದೀವಿ. ಅದರಿಂದ ನಮ್ಮ ದನಗಳಿಗೆಲ್ಲ ಆಶ್ರಯ ಗೋವರ್ಧನ ಪರ್ವತ, ಗೋವರ್ಧನಕ್ಕೆ ಪೂಜೆ ಮಾಡೋಣ ಅಂದ. ಕೃಷ್ಣನ ಮಾತು ಕೇಳಿ ಎಲ್ಲರೂ ಗೋವರ್ಧನಕ್ಕೆ ಪೂಜೆ ಮಾಡಿದ್ರು. ಇಂದ್ರನ ಪೂಜೆ ನಿಂತು ಹೋಯಿತು. ಇಂದ್ರನಿಗೆ ಸಿಟ್ಟು ಬಂತು. ಕೃಷ್ಣ ಯಾರು ಅನ್ನೋದು ತಾತ್ಕಾಲಿಕವಾಗಿ ಮರೆತು ಪ್ರಳಯಕಾಲದ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದ ಇಂದ್ರ. ಈ ದನ ಕಾಯುವ ಹುಡುಗನ ಮಾತು ಕೇಳಿ ಇವರೆಲ್ಲ ನನ್ನ ಪೂಜೆ ನಿಲ್ಲಿಸಿ ಗೋವರ್ಧನಕ್ಕೆ ಪೂಜೆ ಮಾಡಿದ್ದಾರೆ. ಆದ್ದರಿಂದ ನಂದಗೋಕುಲ ನೀರಿನಲ್ಲಿ ಕೊಚ್ಚಿ ಹೋಗಬೇಕು, ದನಕರುಗಳು ನಾಶ ಆಗಬೇಕು, ಆಸ್ತಿ ಪಾಸ್ತಿ ನಾಶ ಆಗಬೇಕು, ಪ್ರಜಾನಾಶ ಆಗಬೇಕು, ಅಂಥ ಮಳೆ ಬರಲಿ ಅಂತ ಇಂದ್ರ ಆದೇಶ ಮಾಡಿದ. 7 ದಿವಸ ಮಳೆ ಸುರಿಯಿತು. 7 ದಿವಸ ಅಖಂಡ ಮಳೆ ಬಂದರೆ ಏನು ಮಾಡಬೇಕು? ನೋಡಿದ್ರು ಮಳೆ ಶುರುವಾಯಿತು, ನಿಲ್ಲೋ ಲಕ್ಷಣ ಕಾಣಲಿಲ್ಲ. ಎಲ್ಲರೂ ಕೃಷ್ಣ ಹತ್ರ ಬಂದರು. ಕೃಷ್ಣ ಏನು ಗತಿ ಎಂದರು. ಯೋಗಕ್ಷೇಮಂ ವಹಾಮ್ಯಹಂ ಅಂದ. ನಿಮ್ಮ ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತಂದ. ಗೋವರ್ಧನ ಪರ್ವತವನ್ನೇ ಕಿತ್ತಿದ. 25 ಕಿಲೋಮೀಟರ್ ಸುತ್ತಳತೆ ಅಂಥ ಗೋವರ್ಧನ ಪರ್ವತ ಕಿತ್ತಿ ಛತ್ರಿ ಹಿಡಿದಂತೆ ಹಿಡಿದ. ಎಲ್ಲರೂ ಇದ್ರ ಕೆಳಗಡೆ ಆಶ್ರಯ ಪಡೆಯಲಿಲ್ಲ. ದನ ಕರುಗಳು, ಮಕ್ಕಳು, ಮುದುಕರು ಎಲ್ಲರೂ ಗೋವರ್ಧನದ ಕೆಳಗಡೆ ಬಂದರು. ಮಳೆ ಸುರಿತು ಸುರಿತು ಸುರಿತು, ಗುಡುಗು ಮಿಂಚು ಸಿಡ್ಲು. ಒಬ್ಬರಿಗೂ ಏನೂ ಆಗಲಿಲ್ಲ. ಒಂದು ಕರು ಸಾಯಲಿಲ್ಲ, ಒಂದು ಮಗು ಹೋಗಲಿಲ್ಲ, ಒಬ್ಬರಿಗೂ ಏನು ರೋಗ ರುಜಿನಗಳಿಲ್ಲ. ಅಂಥ ರೀತಿ ಕೃಷ್ಣ ರಕ್ಷಣೆ ಮಾಡಿದ. ಅದಕ್ಕೆ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಾವು ರಕ್ಷಿಸೋ ಅಂತ ಆ ರೀತಿ ರಕ್ಷಣೆ ಮಾಡಿ 7 ದಿವಸ. ಏನು ಪರಿಸ್ಥಿತಿ! ಯಾವ ಯಶೋಧಾದೇವಿಗಂತೂ ಪರಮಾನಂದ. ಯಶೋಧಾದೇವಿಗೆ ಎಷ್ಟು ಆನಂದ ಅಂದರೆ, ನನ್ನ ಮಗ ಎಂಥ ಸಾಹಸ ಮಾಡಿದ್ದಾನೆ. ಎಲ್ಲರ ಹತ್ರ ಹೋಗಿ ಕೇಳೋದಂತೆ, ಈ ಬೆಟ್ಟ ಎತ್ತಿದ್ದಾನಲ್ಲ ಹುಡುಗ ಯಾರು ಗೊತ್ತೇ ಅಂದ್ರೆ, ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ನನ್ನ ಮಗನೇ ಅಂತ ಸುಮ್ಮನೆ ಕೇಳೋದು. ಯಾರು ಬೆಟ್ಟ ಎತ್ತಿರೋ ಹುಡುಗ ಯಾರು ಅಂತ ಕೇಳೋದು. ಗೊತ್ತಿಲ್ಲ ಅಂದ್ರೆ ನನ್ನ ಮಗ ಅನ್ನೋದು. ಆನಂದೇನ ಯಶೋದಯ
ಸಮದನಂ ಗೋಪಾಂಗನಾಭಿಶ್ಚಿರಂ. ಇನ್ನು ಸಣ್ಣ ಸಣ್ಣ ಹೆಣ್ಣು ಹುಡುಗರು ಅವರೆಲ್ಲ ಆಗಲೇ ಯೋಚನೆ ಮಾಡಿದ್ರಂತೆ, ನಾವು ಮುಂದೆ ಮದುವೆ ಮಾಡ್ಕೊಳ್ಳೋದಾದ್ರೆ ಇವನನ್ನು ಮಾಡ್ಕೊಳ್ಳೋದೇ ಒಳ್ಳೆಯದು. ಯಾಕೆಂದರೆ ಸಾಹಸಿ ಪ್ರಸಂಗ ಬಂದರೆ ಬೆಟ್ಟನೇ ಎತ್ತಾನೆ, ಅಂಥವನನ್ನು ಮದುವೆ ಮಾಡ್ಕೋಬೇಕು. ಅಡಿಕೆ ಬೆಟ್ಟ ಎತ್ತಲಿದ್ರೆ ಆಗಲ್ಲ ಅಂದರೆ ಏನು ಮಾಡ್ತೀವಿ? ಅಡಿಕೆ ಬೆಟ್ಟ ಎತ್ತಲಾರ್ದವ್ರನ್ನ ಮದುವೆ ಮಾಡ್ಕೊಂಡ್ರೆ ಹೇಗೆ? ಗೋವರ್ಧನ ಬೆಟ್ಟ ಎತ್ತುವಂತಹ ಸಾಹಸಿ ಇವನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಸಮದನಂ ಗೋಪಾಂಗನಾಭಿಶ್ಚಿರಂ, ಮದನಾವಿಷ್ಟರಾಗಿ ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ದಂತೆ. ಸಾಸೂಯಂ ಗೋಪಕುಮಾರಕೈಹಿ, ಕೃಷ್ಣನ ವಯಸ್ಸಿನ ಹುಡುಗರು, 7-8 ವರ್ಷದ ಹುಡುಗರು, ಅವರಿಗೆಲ್ಲ ಅಸೂಯೆ. ಕೃಷ್ಣ ಒಬ್ಬನೇ ಎತ್ತಿದ್ದಾನೆ, ನಮಗೆ ಬಿಟ್ಟರೆ ನಾವು ಎತ್ತೀವಿ ಅಂತ. ಯಾಕೆಂದ್ರೆ ಅವನಿಗೆ ಕೀರ್ತಿ ಬರ್ತದಲ್ಲ, ಕೃಷ್ಣನಿಗೆ ಯಾರಾದರೂ ಎತ್ತೋದಾದ್ರೆ ಎತ್ತಿದ್ರೆ ಎಲ್ಲರೂ ಬಂದರು. ಸಡ್ಲು ಮಾಡಿದ ಕೂಡಲೇ ಮುಳಿ ಮುರಿಯುವಷ್ಟೇ ಆಯಿತು ಕೈದು, ಆಮೇಲೆ ತಾನೇ ಎತ್ತಿದ್ದನು. ಹೀಗೆ ಗೋಪಿಕಾ ಸ್ತ್ರೀಯರಿಗೆ ಮದನಾವೇಶ, ಹುಡುಗರಿಗೆಲ್ಲ ಅಸೂಯೆ, ತಾಯಿಗೆ ಪರಮಾನಂದ. ವಯಸ್ಸಾದ ಮುದುಕಲಿದ್ದು, ಊರಿನ ಮೇಲೆ ಎಲ್ಲರೂ ಇರ್ತಾರೆ, ವಯಸ್ಸಾದ ವೃದ್ಧರು, ಅವರಿಗೆಲ್ಲ ಪ್ರಾಣಭೀತಿ. 7 ವರ್ಷದ ಹುಡುಗ ಎತ್ತಿದ್ದಾನೆ, ಯಾವ ಕೈ ಸೋತು ಬಿಟ್ಬಿಡ್ತಾನೋ ಏನೋ ಅಂತ ಅವ್ರಿಗೆ ಭಯ. ಹೇಳಿಬಿಟ್ಟು ನೋಡಿ ಕೈ ಸೋತು ನಾ ಬಿಡ್ತೀನಿ ಅಂತ ಹೇಳಿದ್ರಾದ್ರೂ ಪರವಾಗಿಲ್ಲ, ಇದಕ್ಕಿದ್ದಂಗೆ ಕೈ ಬಿಟ್ಟರೆ ನನ್ನ ತಲೆ ಮೇಲೆ ಬೀಳ್ತದಲ್ಲ ಅಂತ ಪ್ರಾಣಭೀತಿಯಿಂದ ಮುದುಕರೆಲ್ಲ ಅವರು ತಂದಿರೋ ವಾಕಿಂಗ್ ಸ್ಟಿಕ್ ಮೇಲೆ ಹಿಡಿದಿದ್ರಂತೆ. ಅಕಸ್ಮಾತ್ ಬಿಟ್ಟು ನಮ್ಮ ತಲೆ ಮೇಲೆ ಬೀಳದೇ ಇರಲಿ ಅಂತ ಅಷ್ಟೇ, ಅವ್ರದ್ದೇ ಕೈ ನಡುತ್ತಾ ಇದೆ. ಸಾಶಂಕಂ ಗೋಪ ವೃದ್ಧೈಹಿ, ಅವರಿಗೆಲ್ಲ ಆಶಂಕೆ. ವಯಸ್ಸಾದ ಹಿಂಗೆ ಪ್ರಾಣದ ಭೀತಿ ಜಾಸ್ತಿ ಆಗ್ತದೆ. ಮೊದಲು ಇರೋದನ್ನು ನಾವು ಹಿಂಗೆ ಇರ್ತೀವಿ, ವಯಸ್ಸಾದಂಗೆಲ್ಲ ಶುರುವಾಗ್ತದೆ, ಅವರಿಗೆಲ್ಲ ಆ ಭೀತಿ. ಹೀಗೆ 7 ದಿವಸ ಕಳೀತು. ಆಮೇಲೆ ಮಳೆ ನಿಂತಿತ್ತು ಅಂತ ಗೋವರ್ಧನ ಎಣಿಸಿದ. ಇಂಥ ಪಾಪ ಮಾಡಿದ ಇಂದ್ರ ದೇವರಿಗೇ ವಿರೋಧ ಮಾಡಿಬಿಟ್ಟೆ ಕೃಷ್ಣನಿಗೆ. ಅದಕ್ಕೆ ಆಮೇಲೆ ಏಕಾಂತದಲ್ಲಿ ಸುರಭಿ ಅಂತ ಒಂದು ಹಸು, ಎಲ್ಲ ದನಗಳಿಗೆ ಮೂಲ, ಆ ಸುರಭಿಯನ್ನು ಕರ್ಕೊಂಡು ಬಂದು ಅದರ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದ್ದಂತೆ, ಕ್ಷೀರಾಭಿಷೇಕ ಮಾಡಿದ್ದಂತೆ. ನಾವು ದೇವರಿಗೆ ಏನಾದರೂ ವಿರೋಧ ಮಾಡಿ ಪಾಪ ಮಾಡಿದರೆ ಎಲ್ಲ ಪಾಪ ಪರಿಹಾರಕ್ಕೆ ದೇವರಿಗೆ ಕ್ಷೀರಾಭಿಷೇಕ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕ್ಷೀರಾಭಿಷೇಕ ಮಾಡಿದರೆ ಪಾಪ ಪರಿಹಾರ. ಅದಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತ ಮಾಡಿದಂತೆ. ಗೋವಿಂದ ಅಂತ ನಾಮಕೀರ್ತನೆ ಮಾಡಿದರೂ ಪಾಪ ಪರಿಹಾರ, ಕ್ಷೀರಾಭಿಷೇಕ ಮಾಡಿದರೂ ಪಾಪ ಪರಿಹಾರ. ಅದಕ್ಕೆ ಇಂದ್ರ ಕೃಷ್ಣನಿಗೆ ಗೋವಿಂದ ಪಟ್ಟಾಭಿಷೇಕ ಮಾಡಿದ ಅಂತಂತ. ಎಲ್ಲ ನಾಮಗಳು ಶ್ರೇಷ್ಠನೇ, ಅದರಲ್ಲಿ 3 ನಾಮ ಬಹಳ ಶ್ರೇಷ್ಠ. ಹಾಕೋದಲ್ಲ, ಹೇಳೋದು. ಅಚ್ಯುತ, ಅನಂತ, ಗೋವಿಂದ ಅಂತ 3 ನಾಮ. ಅದಕ್ಕೆ ಯಾವಾಗಲೂ ಅದನ್ನು ಹೇಳ್ತಿರ್ತಾರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್. ಸಹಸ್ರಾರು ನಾಮಗಳ ಪೈಕಿ ಅಚ್ಯುತಾನಂತ ಗೋವಿಂದ ಈ 3 ನಾಮ ಬಹಳ ಶ್ರೇಷ್ಠ. ಅದರಲ್ಲಿ ಕೊನೆಯದು ಗೋವಿಂದ ನಾಮ ಇನ್ನೂ ಶ್ರೇಷ್ಠ. ಗೋವಿಂದ ನಾಮ ಕೀರ್ತನೆ ಮಾಡಿದರೆ ಪಾಪ ಪರಿಹಾರ. ಅದಕ್ಕೆ ನಮ್ಮಲ್ಲಿ ಪದ್ಧತಿ, ಯಾವಾಗಲೂ ಗೋವಿಂದ ನಾಮ ಹಾಕಿ. ಊಟ ಕೂತಾಗಲೂ ಗೋವಿಂದ ಹಾಕಿದರೆ ಊಟ ಕೂಡಬಹುದು. ರಥ ಎಳೆಯುವಾಗಲೂ ಗೋವಿಂದ ಅಲ್ಲಿ ಗೋವಿಂದ ಅಂತಾರೆ. ಮತ್ತು ಗೋವಿಂದ ನಾಮ ಏನಾದರೂ ಕಳೆದೋದ್ರು ಗೋವಿಂದ ಅಂತ ಅಂತಾರೆ. ಇಲ್ಲ ಗೋವಿಂದ ಮತ್ತು ಗೋವಿಂದ ನಾಮಕ್ಕೆ ಅಷ್ಟು ಪ್ರಾಶಸ್ತ್ಯ ಇದೆ. ಅದು ಕೊನೆಯ ನಾಮ, ಅಚ್ಯುತಾನಂತ ಗೋವಿಂದದಲ್ಲಿ ಕೊನೆಯದು. ಹೀಗೆ ಗೋವಿಂದ ಪಟ್ಟಾಭಿಷೇಕ ಇಂದ್ರ ಮಾಡಿದ ಅಂತ. ಇದೆಲ್ಲ ವೃಂದಾವನದಲ್ಲಿ ಅವನು ತೋರಿಸಿದಂತಹದ್ದು. ಕೃಷ್ಣನ ಕಡೆಯಿಂದ ಅನೇಕರನ್ನು, ಇವರು ಕಂಸನ ಕಡೆಯಿಂದ ಬಂದವರನ್ನೆಲ್ಲ ಕೊಂದ. ಗೋವರ್ಧನ ಪರ್ವತ ಎತ್ತಿದ. ಗೋವರ್ಧನೋಚ್ಚ ಗಿರಿಮೇಟ ಕರೇಣ ಬಿಭ್ರತ್ ಬಾಲೋಭಿರಕ್ಷ ವಿಮದೇಂದ್ರ ಕೃತಾರ್ಹಣೋಭೂತ್. ಆಮೇಲೆ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಮಾಡಿದ. ರಾಸೋತ್ಸವ ಅಂತ ರಾಸಕ್ರೀಡೆ. ಅವ್ರನ್ನೆಲ್ಲ ರಾತ್ರಿ ಹೊತ್ತು ಹುಣ್ಣಿಮೆ ದಿವಸ ರಾತ್ರಿ ಎಲ್ಲ ಗೋಪಿಕಾ ಸ್ತ್ರೀಯರನ್ನ ಬರಮಾಡಿಕೊಂಡು ಕೊಳಲು ಹೊತ್ತಾ ಅವರ ಮಧ್ಯದಲ್ಲಿ ತಾನು ಕುಣಿತ ರಾಸಕ್ರೀಡೆ ಮಾಡ್ತಾರೆ. ಎಲ್ಲ ಯಮುನಾ ತೀರ ಬೆಡದಿಂಗಳು, ಅಲ್ಲಿ ಗೋಪಿಕಾ ಸ್ತ್ರೀಯರನ್ನೆಲ್ಲ ವರ್ತುಲಾಕಾರವಾಗಿ ನಿಲ್ಲಿಸಿ ಅದರ ಮಧ್ಯದಲ್ಲಿ ತಾನು ನಿಂತು ತಾನು ಅನೇಕ ರೂಪ ಧರಿಸಿ ಆ ಮಂಡಲ ಮಾಡಿದಾಗ ವಾದಿರಾಜರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ ಗಂಡ ಚುಂಬನ ಕುತೂಹಲ ಕಾಮ ಖಂಡಿತಾನನ ಸರೋರುಹ ಧಾಮ. ಎಲ್ಲ ಗೋಪಿಕಾ ಸ್ತ್ರೀಯರ ಮಂಡಲ ಮಾಡ್ತಿದ್ದಂತೆ. ಒಬ್ಬ ಗೋಪಿಕಾ ಸ್ತ್ರೀ ಪಕ್ಕದಲ್ಲಿ ಕೃಷ್ಣ, ಅವಳ ಪಕ್ಕದಲ್ಲಿ ಮತ್ತೆ ಗೋಪಿಕಾ ಸ್ತ್ರೀ, ಇಬ್ಬರಿಬ್ಬರು ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಒಂದೊಂದು ಕೃಷ್ಣ. ಆ ರೀತಿ ಅನೇಕ ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಮಂಡಲ ಮಾಡಿ ಆ ಮಂಡಲದ ಮಧ್ಯದಲ್ಲಿ ತಾನು ನಿಂತುಕೊಂಡು ಕೊಡಲೋದು, ನರ್ತನ ಮಾಡೋದು, ಇದೆಲ್ಲ ಹುಣ್ಣಿಮೆ ರಾತ್ರಿ ಬೆಳದಿಂಗಳಲ್ಲಿ ಗೋಪಿಕಾ ಸ್ತ್ರೀಯರನ್ನ ಆನಂದಪಡಿಸ್ತಾ ಇದ್ದಾರೆ.
ರಾಸೋತ್ಸವೇ ವ್ರಜವಧೂಭಿರಥೋ ವಿಗೃಹ್ಯ ಸ್ವಾನಂದಮೂರ್ತಿರವಧಿ ನಿಸಿ ಶಂಖಚೂಡಂ. ಅವಾಗ ಶಂಖಚೂಡ ಅಂತ ಒಬ್ಬ ಬಂದ, ಅವನನ್ನು ಕೊಂದಿದ್ದಾನೆ. ಕುದುರೆಯಾಗಿ ಕೇಸಿ ಅಂತ ಒಬ್ಬನು ಬಂದ, ಅವನನ್ನು ಕೊಂದ. ಇಷ್ಟೆಲ್ಲ ಮಾಡ್ತಾ ಇರುವಾಗ ಕಂಸನಿಗೆ ಗೊತ್ತಾಯಿತು, ನನ್ನ ಕಡೆಯಿಂದ ಹೋದವರೆಲ್ಲ ಸತ್ತು ಹೋಗ್ತಿದ್ದಾರೆ, ಕೃಷ್ಣ ಕೊಲ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಅಕ್ರೂರು ನನಗೆ ಕೊಟ್ಟು ಕಳಿಸಿದ, ಕೃಷ್ಣನ ಇಲ್ಲಿಗೆ ಕರ್ಕೊಂಡು ಬಾ. ನಂದಗೋಕುಲಕ್ಕೆ ಕಳಿಸಿದ, ಹೋದವರೆಲ್ಲ ಸತ್ತೋದ್ರು. ವೃಂದಾವನಕ್ಕೆ ಬಂದರು ಕಂಸ ಭಕ್ತರು, ಅವರೂ ಸತ್ತೋದ್ರು. ಕೊನೆಗೆ ಕಂಸ ಕೃಷ್ಣನ್ನೇ ಬರಮಾಡಿಕೊಂಡು ಮಧುರಾ ಪಟ್ಟಣಕ್ಕೆ ಕರೆಸಿ ಇಲ್ಲಿ ಕೊಲ್ಲಬೇಕು ಅಂತ ಸಂಚು ಮಾಡಿದ. ಅದಕ್ಕೊಂದು ಆಯುಧ ಪೂಜೆ ಅಂತ ಇಟ್ಕೊಂಡ. ಅನಾದಿ ಕಾಲದಿಂದ ಒಂದು ಬಿಲ್ಲಿತ್ತಂತೆ ಕಂಸನ ಮನೆಯಲ್ಲಿ, ಶಿವಧನುಸ್ಸು. ಆ ಧನುಸ್ಸಿಗೆ ಪೂಜೆ. ಅದಕ್ಕೆ ಮುಖ್ಯ ಅತಿಥಿ ಕೃಷ್ಣ ಬಲರಾಮರು. ಕೃಷ್ಣ ಬಲರಾಮರನ್ನ ಕರೆಸಿ ಆ ಬಿಲ್ಲಿಗೆ ಪೂಜೆ ಮಾಡೋದು ಅಂತ ಮೇಲ್ನೋಟಕ್ಕಿದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ನೀವು ಬರಬೇಕು ಅಂತ ಅಕ್ರೂರನ ಕೈಲಿ ಹೇಳಿ ಕಳಿಸಿದ. ಒಳಗಡೆ ಸಂಚೆ ಏನು ಅಂತಂದ್ರೆ, ಆ ಕೃಷ್ಣ ಬಲರಾಮರು ಮಧುರಾ ಪಟ್ಟಣಕ್ಕೆ ಬರುವಾಗ, ಕಂಸನ ಮನೆಗೆ ಬರುವಾಗ ದೂರದಲ್ಲೇ ಕೂಲೆಯಾಪೀಡ ಅಂತ ಒಂದು ಆನೆ ನಿಲ್ಲಿಸಿದ್ದ. ಅದೊಂದು ಮದಭರಿತ ಆನೆ. ಆ ಆನೆ ಕೃಷ್ಣನ ಕೊಲ್ಲಬೇಕು. ಅದನ್ನು ಮೀರಿ ಬಂದರೆ ಅಂಬಷ್ಟ ಅಂತ ಒಬ್ಬ ಮಾವುತ ಇದ್ದ, ಅವನು ಅಸುರ, ಅವನು ಕೊಲ್ಲಬೇಕು. ಅದನ್ನೂ ದಾಟಿ ಬಂದರೆ ಚಾಣೂರ ಮುಷ್ಟಿಕ ಅಂತ ಇಬ್ಬರು ಜಟ್ಟಿಗಳನ್ನು ನಿಲ್ಲಿಸಿದ್ದ. ಅವರು ಮಲ್ಲ ಯುದ್ಧ ಮಾಡಿ ಕೃಷ್ಣನ ಕೊಲ್ಲಬೇಕು. ಆ ಮಲ್ಲ ಯುದ್ಧದಲ್ಲೂ ಕೃಷ್ಣ ಗೆದ್ದು ಮುಂದೆ ಬಂದರೆ 21 ಅಕ್ಷೋಹಿಣಿ ಸೈನ್ಯ ಇಟ್ಟಿದ್ದ. 21 ಅಕ್ಷೋಹಿಣಿ ಸೈನ್ಯ. ಎಷ್ಟು ಸೈನ್ಯ! ಬರೀ ಒಬ್ಬ ಕೃಷ್ಣನ ಕೊಲ್ಲಿಗೆ. ಮಹಾಭಾರತ ಯುದ್ಧದಲ್ಲಿ 2 ಕಡೆ ಸೇರಿಸಿ ಇದ್ದದ್ದು 18 ಅಕ್ಷೋಹಿಣಿ. ಇಲ್ಲಿ ಕಂಸ ಒಬ್ಬ 21 ಅಕ್ಷೋಹಿಣಿ ಸೈನ್ಯ ಇಟ್ಟಿದ್ದ. 7 ವರ್ಷದ ಕೃಷ್ಣ ಬರ್ತಾ ಇದ್ದಾನೆ ಅವನನ್ನು ಕೊಲ್ಲಬೇಕು ಅಂತ. ಅದನ್ನೂ ಮೀರಿ ಬಂದರೆ ತನ್ನ 7 ಮಂದಿ ತಮ್ಮಂದಿರಿದ್ದರು ಕಂಸನಿಗೆ, 7 ಜನ ತಮ್ಮಂದರು, ಅವ್ರನ್ನ ಇಟ್ಟಿದ್ದ. ಅವ್ರನ್ನೂ ದಾಟಿ ಮುಂದೆ ಬಂದರೆ ತಾನು ಕೊಲ್ಲೋದು ಅಂತ. ಮೊದಲು ಸಾಯೋದಾದ್ರೆ ಅವರೆಲ್ಲ ಸಾಯಿಲಿ ಅಂತ ಅವ್ರನ್ನ ಇಟ್ಟಿದ್ದ. ತಾನು ಒಳಗಡೆ ಕೂತಿದ್ದ. ಕೃಷ್ಣ ಬಂದು ಆನೆಯನ್ನು ಕೊಂದ, ಅಂಬಷ್ಟ ಮಾವುತನನ್ನು ಕೊಂದ, ಚಾಣೂರ ಮುಷ್ಟಿಕರನ್ನ ಕೃಷ್ಣ ಬಲರಾಮ ಇಬ್ಬರು ಸೇರಿ ಯುದ್ಧ ಮಾಡಿಕೊಂಡರು. 21 ಅಕ್ಷೋಹಿಣಿ ಸೈನ್ಯ ನಾಶ ಆಯಿತು. ಕಂಸನ ತಮ್ಮಂದರನ್ನು ಕೊಂದು ಹಾಕಿದರು. ಒಳಗಡೆ ಬಂದು ಕಂಸನನ್ನು ಹಿಡಿದು ಒಂದು ಆಯುಧವನ್ನು ಬಳಸದೆ ಕೇವಲ ಬಾಹುಬಲದಿಂದ ಕಂಸನನ್ನು ಕೊಲ್ತಾನೆ ಕೃಷ್ಣ. ಮತ್ತು ಕಂಸ ವಧೆ ಆಯಿತು. ಹುಟ್ಟೋದಕ್ಕಿಂತ ಮುಂಚೆ ವಿರೋಧ ಮಾಡಲಿಕ್ಕೆ ಶುರು ಮಾಡಿದವನು ಕಂಸ ಕೃಷ್ಣನ 7ನೇ ವಯಸ್ಸಿನಲ್ಲಿ ಕಂಸ. ಅದಕ್ಕೆ ಮುಂಚೆ ಬೇಕಾದಷ್ಟು ಬೃಂದಾವನದಲ್ಲಿರುವಾಗ ಒಂದು ಕಾಳಿಂಗ ಸರ್ಪ ಅಂತ ಬಂದು ಯಮುನಾ ನದಿಯನ್ನು ಹಾಳು ಮಾಡ್ತಾ ಇತ್ತು. ಯಮುನಾ ನದಿ ನೀರೆಲ್ಲ ಹಾಳಾಗಿ ಹೋಗಿತ್ತು. ಕೃಷ್ಣ ಕಾಳಿಂಗ ಸರ್ಪವನ್ನು ದಮನ ಮಾಡಿದ. ಯಾಕೆಂದ್ರೆ ಆ ನೀರು ಕುಡಿದು ದನಕರುಗಳು ಸಾಯ್ತಾ ಇದ್ದು. ಆ ನದಿಯನ್ನು ಸ್ವಚ್ಛ ಮಾಡಿದ. ನದಿಯನ್ನು ಹಾಳು ಮಾಡಬೇಡಿ ಅಂತ ಜಗತ್ತಿಗೆ ಸಾರಿದ. ಆಗ ಇವತ್ತು ಹಾಳಾಗ್ತಾ ಇದೆ. ಇಲ್ಲಿ ಕೃಷ್ಣ ಕಾಳಿಂಗ ಸರ್ಪವನ್ನು ದಮನ ಮಾಡಿದ್ನೋ, ಕಾಳಿಯ ಹರದ ಅಂತ ಅದಕ್ಕೆ ಹೆಸರು. ಆ ಕಾಳಿಂಗ ಸರ್ಪವನ್ನು ಓಡಿಸಿದ್ದ ಅಲ್ಲಿಂದ. ಅದೇ ಜಾಗದಲ್ಲೇ ಎಲ್ಲ ಊರಿನ ಡ್ರೈನೇಜ್ ವಾಟರ್ ಬಿಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ. ಆ ನೀರು ಹಾಳು ಮಾಡಿತ್ತು ಅಂತ ಕಾಳಿಂಗ ಸರ್ಪವನ್ನು ಮೆಟ್ಟಿ ತುಳಿದು ಓಡಿಸಿದ. ಇವತ್ತು ಆ ನದಿ ಹಾಳಾಗ್ತಾ ಇದೆ. ಯಮನ ತಂಗಿ ಬೇರೆ, ಯಮನ ಬೇರೆ ಯಾರೂ ಅಲ್ಲ, ಯಮನ ತಂಗಿನೇ ನದಿಯಾಗಿ ಹರಿದು. ಅದನ್ನು ಹಾಳು ಮಾಡಬಾರ್ದು. ಅದನ್ನೆಲ್ಲ ಜಗತ್ತಿಗೆ ತೋರಿಸಿದ. ಬೆಂಕಿ ಹತ್ತಿತ್ತು ಒಂದ್ಸಲ. ವೃಂದಾವನದಲ್ಲಿರುವಾಗಲೂ ಇದ್ದಕ್ಕಿದ್ದ ಹಾಗೆ ಕಾಡಿಗೆ ಬೆಂಕಿ ಹತ್ತಿತ್ತು. ಆ ಅಗ್ನಿಯನ್ನೇ ಪಾನ ಮಾಡಿ ಬೆಂಕಿ ಅನಾಹುತದಿಂದ ಕಾಪಾಡಿದ. ಹಾವಿನ ಅನಾಹುತ, ಪ್ರಾಣಿಗಳ ಅನಾಹುತ, ಬೆಂಕಿ ಅನಾಹುತ, ಮಳೆ ಅನಾಹುತ, ಎಷ್ಟು ಅನಾಹುತಗಳಾಯಿತು ನಂದಗೋಕುಲದ ಮೇಲೆ. ಎಲ್ಲದೂ ಪಾರು ಮಾಡಿದ ಕೃಷ್ಣ. ಎಲ್ಲ ಪಾರು ಮಾಡಿದ. ಕಂಸನನ್ನು ವಧೆ ಮಾಡಿದ. ಮುಗಿತಿನ್ನು ಅಂತನ್ನುವಾಗ ಇನ್ನೊಂದು ಅಧ್ಯಾಯ ಶುರುವಾಯಿತು. ಪ್ರಥಮಾಧ್ಯಾಯ ಮುಗಿತು, ದ್ವಿತೀಯ ಅಧ್ಯಾಯ ಶುರುವಾಯಿತು. ಜರಾಸಂಧ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ. ಯಾಕೆ ಅಂದರೆ ಜರಾಸಂಧ ಕಂಸನಿಗೆ ಮಾವ ಆದರು. ಜರಾಸಂಧನಿಗೆ 2 ಹೆಣ್ಣುಮಕ್ಕಳು. ಅವರನ್ನು ಕಂಸ ಮದುವೆ ಮಾಡಿಕೊಂಡಿದ್ದ. ಅಸ್ಥಿ ಪ್ರಾಸ್ತಿ ಅಂತ. ಈಗ ಕಂಸನ ವಧೆ ಆದಮೇಲೆ ಜರಾಸಂಧನ ಹೆಣ್ಣು ಮಕ್ಕಳಿಗೆ ವೈಧವ್ಯ ಬಂತು. ಅವರು ತವ್ರ ಮನೆಗೆ ಹೋಗಿ ಸೇರಿಬಿಟ್ಟು, ಕೃಷ್ಣ ನಮ್ಮ ಗಂಡನ ಕೊಂದು ಹಾಕಿಬಿಟ್ಟ, ನಾವು ಅನಾಥರಾದ್ವಿ ಅಂತ ಅಲ್ಲಿ ಹೋದ್ರು. ಜರಾಸಂಧನಿಗೆ ಸಿಟ್ಟು ಬಂತು. ಆ ಜರಾಸಂಧ ಸಾಧಾರಣ ಅಲ್ಲ. ಕೃಷ್ಣನಿಗೂ ಅವನಿಗೂ ವಿರೋಧ ಶುರುವಾದದ್ದೇ ಇದರಿಂದ, ಕಂಸನ ವಧೆಯಿಂದ. ಕಂಸನ ವಧೆ ಮಾಡದೆ ಉಪಾಯ ಇದ್ದಿಲ್ಲ. ಯಾಕೆಂದರೆ ಕಂಸ ಇವನನ್ನು ಹುಟ್ಟಿದಾಗಲಿಂದಲೇ ಕೊಲ್ಲಬೇಕು ಅಂತ ಅವನು ಹಂಚಾಕಿದವನು. ಕೊಲ್ಲೇ ಬೇಕಾಯಿತು ಕಂಸನನ್ನು. ಕೊಂದದ್ರಿಂದ ಜರಾಸಂಧನ ವಿರೋಧ ಶುರುವಾಯಿತು. ಹೀಗೆ ಒಂದಕ್ಕೊಂದು ಬೆಳೀತಾ ಹೋಯಿತು ಕೃಷ್ಣನಿಗೆ ಜರಾಸಂಧನ ವಿರೋಧ. ಎಂಥ ವಿರೋಧ ಮಾಡಿದ ಜರಾಸಂಧ ಅಂದರೆ,
ಇದು 18 ಸಲ ಮಧುರಾಪಟ್ಟಣದ ಮೇಲೆ ಆಕ್ರಮಣ ಮಾಡಿದಂತೆ ಜರಾಸಂಧ. 18 ಸಲ, ಒಂದೊಂದು ಸಲ ಬರುವಾಗ 23 ಅಕ್ಷೋಹಿಣಿ ಸೈನ್ಯ. ಮಹಾಭಾರತ ಯುದ್ಧಕ್ಕೆ ಹೋಲಿಸಿದರೆ ಏನರ್ಥ? ಮಹಾಭಾರತದಲ್ಲಿ ಒಂದು ಸಲ ನಡೆದ ಯುದ್ಧ 11 + 7 18 ಅಕ್ಷೋಹಿಣಿ. ಜರಾಸಂಧಂದೇ 23 ಅಕ್ಷೋಹಿಣಿ, 18 ಸಲ ಬಂದಿದ್ದಾನೆ. ಈ ಗಜನಿ ಮಹಮ್ಮದನ ಅಪ್ಪ ಅವನು. ಗಜನಿ ಮಹಮ್ಮದ್ ಅಂತ ಒಬ್ಬ ಇದ್ದ. ದ್ವಾರಕೆ ಹತ್ತಿರ ಸೋಮನಾಥಪುರ ಅಂತಿದೆ, ಎಂಥ ರುದ್ರದೇವರ ದೇವಾಲಯ. ಎಷ್ಟು ಸಲ ಆಕ್ರಮಣ ಮಾಡಿ ಅದನ್ನೆಲ್ಲ ಕೆಡವಿ ಹಾಕೋದು, ಹಿಂದೂಗಳು ಕಟ್ಟೋದು, ಮತ್ತೆ ಅವನು ಆಕ್ರಮಣ ಮಾಡ್ತಿದ್ದ, ಮತ್ತೆ ಕಟ್ಟಿದ್ರು, ಮತ್ತೆ ಅದನ್ನು ಬಿಡಿಸ್ತಿದ್ದ, ಮತ್ತೆ ಕಟ್ಟಿದ್ರು. ಆ ರೀತಿ ಅವನು ಆಕ್ರಮಣ ಮಾಡಿದ ಅಂತ. ಹಾಗೆ ಮಧುರಾಪಟ್ಟಣದ ಮೇಲೆ ಜರಾಸಂಧ ಆಕ್ರಮಣ ಮಾಡಿದ. 18 ಸಲ 23 ಅಕ್ಷೋಹಿಣಿ ಸೈನ್ಯ. ಆದರೆ ಕೃಷ್ಣ ಬುದ್ಧಿವಂತಿಕೆ ಮಾಡಿದ. ಮೊದಲನೇ ಸಲ ಜರಾಸಂಧ ಬಂದಾಗ ಅವನ ಸೈನ್ಯವನ್ನಷ್ಟೇ ಕೊಂದ, ಜರಾಸಂಧನ್ ಬಿಟ್ಟ. ಅವನೇನು ತಿಳ್ಕೊಂಡ ಅಂದರೆ, ನನ್ನ ಸೈನ್ಯ ಕೊಲ್ಲಿಕ್ಕೆ ಆಯಿತು ಕೃಷ್ಣನಿಗೆ, ನನ್ನ ಕೊಲ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇನ್ನೊಂದ್ಸಲ ಟ್ರೈ ಮಾಡೋಣ ಮತ್ತೆ ಕಲೆ ಹಾಕೊಂಡು ಬಂದ. 2ನೇ ಸಲ ಬಂದಾಗಲೂ ಜರಾಸಂಧನ್ ಬೇಕು ಅಂತ ಬಿಟ್ಟ. ಅವನು ತಪ್ಪು ತಿಳ್ಕೊಂಡ, ಅವನು ನನ್ನ ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಕಲೆ ಹಾಕೊಂಡು ಬಂದ. ಕೃಷ್ಣನಿಗೆ ಅನುಕೂಲ ಆಯಿತು, ನಾನು ಇದ್ದನಿಗೆ ತಂದು ಒಪ್ಪಿಸ್ತಾ ಇದ್ದಾನೆ ಭೂಭಾರತ. ನಾನು ಯಾಕೆ ಹುಡ್ಕೊಂಡು ಹೋಗ್ಬೇಕು ಶತ್ರುಗಳನ್ನ? ದಲ್ಲಾಳಿ ಕೆಲಸ ಎಲ್ಲ ತಂದು ಒಪ್ಪಿಸ್ತಾ ಇದ್ದೆ. 18 ಸಲ ಕೂತಲ್ಲೇ ಭೂಭಾರ ಹರಣಾಯಚ ಜಾತ ಕಂಸ ಪದಾರ್ಥಾಯ ಭೂಭಾರ ಹರಣಾಯಚ. ಭೂಭಾರ ಹರಣ ಆಗೋಯ್ತು ಜರಾಸಂಧನ ನಿಮಿತ್ತದಿಂದ. ಅಷ್ಟಾಯ್ತು. ಜರಾಸುತ ಬಲಂ ದತ್ವಾ ಜರಾಸುತ ಬಲಂ ಬಹುಶೋ ಜಘಾನ. ಆ ಸಂದರ್ಭದಲ್ಲೇ ಮಧುರಾಪಟ್ಟಣ ಬಹಳ ಹಾಳುಬಿದ್ದು ಹೋಯಿತು ಅಂತ ದ್ವಾರಕಾ ನಿರ್ಮಾಣ ಮಾಡಿ ಎಲ್ಲ ಪ್ರಜೆಗಳನ್ನು ದ್ವಾರಕೆಗೆ ಕಳಿಸಿದ. ಯಾಕೆಂದ್ರೆ ಒಂದು ಕಡೆಯಿಂದ ಕಾಲಯವನ ಬಂದ. ಕಾಲಯವನ ಅಂತ ಅವನು ಯವನದ ದೇಶದವನು. ಜರಾಸಂಧನೇ ಅವನು ನಮ್ಮ ದೇಶಕ್ಕೆ ಕಲಿಸಿದ್ದು. ತನ್ನ ಸ್ವಾರ್ಥ ಸಾಧನೆಗೆ ಆ ಯವನನನ್ನು ಕರೆದ. ನೀನು ಬಂದು ಕೃಷ್ಣನ ಕೊಲ್ಲಬೇಕು, ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕಳಿಸಿದ. ಅವನು ಬಂದ, ಯವನ ಅವನ ದೇಶದಿಂದ ಬಂದ. ಅವನಿಗೆ ಎಷ್ಟು ಅಂದರೆ 3 ಕೋಟಿ ಅಕ್ಷೋಹಿಣಿ ಸೈನ್ಯ. 3 ಕೋಟಿ ಅಕ್ಷೋಹಿಣಿ. ಒಬ್ಬ ಇವನಿಗೆ ಕಾಲಯವನಿಗೆ 3 ಕೋಟಿ ಅಂಥ ಅಕ್ಷೋಹಿಣಿ ಸೈನ್ಯ ತಗೊಂಡು ಅವನ ಆಕ್ರಮಣ. ಆಗ ಕೃಷ್ಣ ಮುಚುಕುಂದ ಅಂತ ಒಬ್ಬ ರಾಜ ಇದ್ದ. ಅವನ ಕೈಯಲ್ಲಿ ಕಾಲಯವನನ್ನು ಕೊಲ್ಲಿಸಿ ಅವನ ಸೈನ್ಯವನ್ನೆಲ್ಲ ನಾಶ ಮಾಡಿದ. ಬಂಧೂ ನಿಧಾಯ ದ್ವಾರಾವತೀಂ ಪುರಮಥೋ ವಿರಚಯ್ಯ ತಸ್ಯಾಂ ಬಂಧೂ ನಿಧಾಯ ಯವನಂ ಮುಚುಕುಂದ ದೃಷ್ಟ್ಯಾ ದಧ್ವಾಥ ಭೀಷ್ಮಕ ಸುತಾದಿ ನಿಜಾಷ್ಟಪತ್ನಿ ಹಸ್ತಂ ಪ್ರಗೃಹ್ಯ ಮುರಜಿತ್ ನರಕಂ ಮರ್ದ. ಹೀಗೆ ಕಾಲಯವನ ವಧೆ ಆಯಿತು. ಇಲ್ಲಿದ್ರೆ ಎಂಥ ಸೈನ್ಯ! 3 ಕೋಟಿ. ಅವರು ಆ ಯವನ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ದಾರಿಯಲ್ಲಿ ಅವರು ಮಲಮೂತ್ರ ವಿಸರ್ಜನೆ ಮಾಡಿದರೆ ದೊಡ್ಡ ನದಿಯಾಗಿ ಹರಿತದ್ದು. ಶಕ್ರ ನದಿ ಅಂತ ಅದಕ್ಕೆ ವಾಯುದೇವರು ಒಣಗಿಸಿದಂತೆ. ಇದಿದ್ರೆ ಬದುಕಲಿಕ್ಕೆ ಸಾಧ್ಯ ಇದ್ದಿಲ್ಲ ಯಾರು. ಅಂಥ ಸೈನ್ಯ ಯವನಂದು, ಕಾಲಯವನಂದು ಅವನ ವಧೆ ಮಾಡಿಸಿದ. ಆಮೇಲೆ ಜರಾಸಂಧನನ್ನು ಸೋಲಿಸಿದ. ಕೊನೆಗೆ ಜರಾಸಂಧನನ್ನು ಕೊಲಿಸುವುದು ಭೀಮಸೇನ ದೇವರ ಕೈಯಿಂದ. ಭೀಮನಿಗೆ ಇಚ್ಛೆ ಬರಲಿ ಅಂತ ಭೀಮನ ಕೈಯಿಂದ ಕೊಲಿಸ್ತಾನೆ. ಇಷ್ಟೆಲ್ಲ ಮಾಡಿ ಮಧುರಾಪಟ್ಟಣದಲ್ಲಿರುವಾಗ ಇನ್ನೊಂದು ಅನಾಹುತದ ಸುದ್ದಿ ಬಂತು. ಮೇಲಿಂದ ಮೇಲೆ ಅನಾಹುತ ಕೃಷ್ಣನಿಗೆ. ಆದರೆ ಎಲ್ಲ ದಾಟಿದ ಅನ್ನೋದು ಮುಖ್ಯ. ಅದಕ್ಕೆ ನಾವು ಕೃಷ್ಣನ ಕಥೆ ಕೇಳಬೇಕು. ನಾವೆಲ್ಲ ಆಘಾತಗಳನ್ನು ದಾಟಿಬಿಡ್ಬೋದು. ನೋಡಿ, ಕಂಸನ ಕಡೆಯವರಿದ್ದಾಯಿತು, ಅದೆಲ್ಲ ವಧೆ ಮಾಡಿದ. ಜರಾಸಂಧನ ಸೈನ್ಯಗಳೆಲ್ಲ ನಾಶ ಮಾಡಿದ. ಮಧುರಾಪಟ್ಟಣದಲ್ಲಿ ಇದ್ದಾನೆ ಕೃಷ್ಣ. ಒಂದು ದಿವಸ ಯಾರೋ ಬಂದು ಕೃಷ್ಣನಿಗೆ ಒಂದು ವಾರ್ತೆ ಹೇಳಿದರು. ಪೇಪರೇ ತೋರಿಸಿಬಿಟ್ರು. ಕೃಷ್ಣ ನೋಡು, ಸ್ವಯಂವರ ಘೋಷಣೆ ಆಗಿದೆ. ದೊಡ್ಡದಾಗಿ ಪೇಪರಲ್ಲಿ ಹಾಕಿದ್ದಾರೆ. ಏನು ಸ್ವಯಂವರ? ರುಕ್ಮಿಣಿ ಸ್ವಯಂವರ ಅಂತ ಘೋಷಣೆ ಆಗಿದೆ. ಕೃಷ್ಣ ನೋಡಿದ, ಬೆಚ್ಚಿ ಬಿದ್ದ. ಇದೇನು ಆಘಾತ ಇದು? ಮೇಲಿಂದ ಮೇಲೆ ನನಗೆ ರುಕ್ಮಿಣಿ ಸ್ವಯಂವರ. ರುಕ್ಮಿಣಿ ಅಂದರೆ ಯಾರು? ಶ್ರೀ ಭೂ ದುರ್ಗಾ ಅಂತ 3 ರೂಪ ಲಕ್ಷ್ಮೀದೇವಿ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಆ ಸಾಕ್ಷಾತ್ ಶ್ರೀದೇವಿನೇ ರುಕ್ಮಿಣಿ ದೇವಿ. ಆ ಭೀಷ್ಮಕ ರಾಜ ಅಂತ ಒಬ್ಬ ಇದ್ದ ವಿದರ್ಭ ದೇಶದಲ್ಲಿ. ಬೇಕಾದಷ್ಟು ಗೋದಾನ ಮಾಡ್ತಿದ್ದ.
ಬ್ರಾಹ್ಮಣರ ಪಾದ ತೊಳಿತಿದ್ದ. ಅದೆಲ್ಲ ಹರಿದು ಹರಿದು ನದಿಯಾಗಿ ಒಂದು ಸರೋವರಾಗಿ ಹೋಗಿತ್ತಂತೆ, ಕೆರೆ ಆಗಿತ್ತಂತೆ ವಿದರ್ಭ ದೇಶದಲ್ಲಿ. ಆ ಕೆರೆ ಏನು ಅಂತ ಕೇಳಿದ್ರೆ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ ಮಾಡಿದ ನೀರಿನ ಕೆರೆ ಅದು. ಅಷ್ಟು ನೀರು ಹರಿಸಿ ಹರಿಸಿ ಒಂದು ಕಡೆ ಸ್ಟಾರ್ಟ್ ಮಾಡಿದ್ದ ಅದೇ ಕೆರೆ. ಅಂಥ ದಾನ ಮಾಡಿದವನು, ಗೋದಾನ ಮಾಡ್ತಿದ್ದ, ಬ್ರಾಹ್ಮಣರ ಪಾದ ತೊಳಿತಿದ್ದ. ಆ ಪುಣ್ಯಕ್ಕೆ ಲಕ್ಷ್ಮೀದೇವಿ ರುಕ್ಮಿಣಿಯಾಗಿ ಭೀಷ್ಮಕರಾಜನ ಮಗಳಾಗಿ ಹುಟ್ಟಿದ್ರು. ನೋಡಿ, ದಾನ ಧರ್ಮ ಮಾಡಿದರೆ ಮನೆಯಲ್ಲಿ ಲಕ್ಷ್ಮಿನೇ ಬಂದ್ಬಿಡ್ತಾಳೆ. ಮಾಡಿದ್ರೆ ಹೋಗ್ತಾಳೆ ಅಂತ ಕೆಲವರಿಗೆ ಭಯ. ಲಕ್ಷ್ಮಿ ಖರ್ಚಾಗಿ ಹೋಗ್ಬಿಡ್ತದೆ, ಖರ್ಚಾಗೋದೆಲ್ಲ ಬರ್ತಾಳಂತ ಲಕ್ಷ್ಮೀದೇವಿ. ದಾನ ಮಾಡಿದ್ರಿಂದ ಲಕ್ಷ್ಮೀದೇವಿ ಮಗಳಾಗಿ ಹುಟ್ಟಿದ್ದು ರುಕ್ಮಿಣಿಯಾಗಿ. ಆದರೆ ಆ ಭೀಷ್ಮಕರಾಜನಿಗೆ ಬೇರೆ ಗಂಡು ಮಕ್ಕಳೆಲ್ಲ ಇದ್ದರು, ಅವರೆಲ್ಲ ಅಸುರರು. ಗಂಡು ಮಕ್ಕಳೆಲ್ಲ ಅಸುರರು, ಒಂದೇ ಒಂದು ಹೆಣ್ಣು, ಅದು ಲಕ್ಷ್ಮೀದೇವಿನೇ ಹುಟ್ಟಿದ್ರು. ಆ ಅಸುರರು ಏನು ಮಾಡಿದರು, ಆ ರುಕ್ಮಿಣಿಯನ್ನ ಅವಳು ವಯಸ್ಸಿಗೆ ಬಂದಾಗ ಅವಳಿಗೆ ಮದುವೆ ಮಾಡಬೇಕಲ್ಲ, ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ. ಯಾಕೆ ಅಂದರೆ ಶಿಶುಪಾಲನಿಗೂ ಜರಾಸಂಧನಿಗೂ ಭಾರಿ ಅವರಿಗೆ ಎಷ್ಟು ಅನ್ಯೋನ್ಯ. ಮನೆಯಲ್ಲಿದ್ದ ಹುಡುಗಿಯನ್ನ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿದರೆ ಜರಾಸಂಧನ ರಿಲೇಷನ್ಶಿಪ್ ಬರುತ್ತೆ ಅಂತ. ಆದರೆ ಒಟ್ಟು ಜರಾಸಂಧನ ಬಾಂಧವ್ಯ ಬೇಕು. ಅದಕ್ಕೇನು ಮಾಡಬೇಕು, ಮನೆಯಲ್ಲಿ ಒಂದು ಹುಡುಗಿ ಇದೆ, ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿದರೆ ಜರಾಸಂಧನ ಪ್ರೀತಿ. ಜರಾಸಂಧ ಶಿಶುಪಾಲನನ್ನ ತನ್ನ ಮಗ ಅನ್ನೋ ರೀತಿಯಲ್ಲಿ ಸಾಕಿದ್ದ. ಶಿಶುಪಾಲ ಚೇತಿ ದೇಶದ ದಮಘೋಷನ್ ಮಗ, ಆದರೆ ಬೆಳೆಸಿದ್ದೆಲ್ಲ ಜರಾಸಂಧ. ಅದಕ್ಕೆ ಜರಾಸಂಧನ ಪ್ರೀತಿ ಆಗಲಿಕ್ಕೆ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು. ಇದಕ್ಕೆ ಪೊಲಿಟಿಕಲ್ ಮ್ಯಾರೇಜ್ ಅನ್ನು ಏನೋ ದುರುದ್ದೇಶ. ಮನೆ ಹುಡುಗಿ ಇದ್ರೆ ಪಾಪ ಸುಖವಾಗಿರಲಿ ಅಂತ ಒಳ್ಳೆ ವರ ಕೊಡ್ಬಿಟ್ಟು ಬೇಡ, ತಮ್ಮ ಸುಖಕ್ಕೋಸ್ಕರ ಜರಾಸಂಧನ ರಿಲೇಷನ್ಶಿಪ್ ಬೇಕು ಅಂತ ಹೇಳಿ ಅದು ನೆನೆ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು. ಇಂಥ ಆಶ್ಚರ್ಯ ಮಾಡ್ತಾ ಇದ್ರು. ಆದರೆ ಮದುವೆ ಹಾಗೆ ಮಾಡೋ ಹಾಗಿಲ್ಲ. ಮದುವೆ ಮಾಡಬೇಕಾದ್ರೆ ಮೊದಲು ಸ್ವಯಂವರ ಮಾಡಬೇಕು. ಇದು ಕ್ಷತ್ರಿಯರಿಗೆ ಒಂದು ನಿಯಮ, ಅವ್ರ ಘನತೆ ಇರುತ್ತೆ. ಮೊದಲು ಸ್ವಯಂವರ ಮಾಡಬೇಕು. ಆ ಹುಡುಗಿ ಯಾರಿಗೆ ಮಾಲೆ ಹಾಕ್ತಾಳೋ ಅವರಿಗೆ ಕೊಟ್ಟು ಮದುವೆ ಮಾಡಬೇಕು. ಇದು ಸ್ವಯಂವರ ಪದ್ಧತಿ. ಅದಕ್ಕೆ ಆ ರುಕ್ಮರಥ, ರುಕ್ಮಮಾಲಿ, ಆ ರುಕ್ಮಿಣಿಯ ಸೋದರರು ಅವರೆಲ್ಲ ಸೇರಿ ಸ್ವಯಂವರ ಘೋಷಣೆ ಮಾಡಿದ್ರು. ರುಕ್ಮಿಣಿಗೆ ಸ್ವಯಂವರ ಅಂತ. ಯಾರಿಗೋ ಮಾಲೆ ಹಾಕಿಬಿಟ್ರೆ ಸ್ವಯಂವರ ಅಂದರೆ ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಅದಕ್ಕೆ ಮೊದಲೇ ಹೇಳಿದ್ರಂತೆ ರುಕ್ಮಿಣಿಗೆ, ಸುಮ್ಮನೆ ನಮ್ಮ ಘನತೆಗೋಸ್ಕರ ಸ್ವಯಂವರ ಮಾಡ್ತಿದ್ದೇವೆ ಅಷ್ಟೇ ಹೊರತು ನೀನು ಕಟ್ಕೊಂಡವ್ರಿಗೆ ನಿನಗೆ ಬೇಕಾದವ್ರಿಗೆ ಮಾಲೆ ಹಾಕೋದಲ್ಲ, ನಮಗೆ ಬೇಕಾದವ್ರಿಗೆ ಹಾಕಬೇಕು ಅಂತ. ಯಾರಿಗೆ ಹಾಕಿ? ಶಿಶುಪಾಲನಿಗೆ ಹಾಕಬೇಕು. ಇಷ್ಟು ಬೆದರಿಕೆ ಹಾಕಿ ಅವಳಿಗೆ ಬಂದೋಬಸ್ತ್ ಮಾಡಿಟ್ಟಿದ್ರು. ಮೊದಲೇ ಕೆಲವು ಸ್ಪರ್ಧೆ ನಡೀತದೆ, ಫಸ್ಟ್ ಪ್ರೈಸ್ ಯಾರಿಗೆ ಅಂತ ಆಲ್ರೆಡಿ ಡಿಸೈಡೆಡ್. ಸುಮ್ಮನೆ ಸ್ಪರ್ಧೆ ಅಷ್ಟೇ, ಇವರಿಗೆ ಮಾರ್ಕ್ಸ್ ಹಾಕಿ ಅಂತ ಹೇಳಿರ್ತಾರೆ. ಹಾಗೆ ಶಿಶುಪಾಲನಿಗೆ ಮಾಲೆ ಹಾಕಬೇಕು ಅಂತ ಮೊದಲೇ ಬಂದೋಬಸ್ತ್ ಮಾಡಿ ಸ್ವಯಂವರ ಘೋಷಣೆ ಮಾಡಿದ್ದಾರೆ. ಅದನ್ನು ಘನತೆ ದೊಡ್ಡಷ್ಟು ಅಂತ ಪೇಪರ್ಲಿ ಬೇರೆ ಹಾಕಿದ್ರು. ಅದನ್ನು ಯಾರೋ ತಂದು ಕೃಷ್ಣನಿಗೆ ಕೊಟ್ಟು, ನೋಡು ರುಕ್ಮಿಣಿಗೆ ಸ್ವಯಂವರ ಅಂತೆ ನಾಳೆ ಅಂತ. ನೋಡಿ ಬೆಚ್ಚಿ ಬಿದ್ದ. ಅರೆ, ನನ್ನ ಹೆಂಡತಿಗೆ ಯಾರು ಸ್ವಯಂವರ ಮಾಡ್ತಿದ್ದಾರೆ? ಯಾರ್ಯಾರು ಹೆಂಡತಿಗೆ ಸ್ವಯಂವರ ಮಾಡಿದ್ರೆ ಏನು? ಯಾರೋ ತಂದು ಒಬ್ಬ ಯಜಮಾನ ನನಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟರಂತೆ. ಏನಂದ್ರೆ ಅವ್ರ ಹೆಂಡತಿ ಮದುವೆ. ನೋಡಿ, ನಿಮ್ಮ ಹೆಂಡತಿ ಮದುವೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಏನು ಮಾಡಬೇಕು ಅವರು? ಹೀಗೆ ಕೃಷ್ಣನ ಹೆಂಡತಿ ಅನಾದಿ ಕಾಲದಿಂದ ರುಕ್ಮಿಣಿ ದೇವಿ ಕೃಷ್ಣನ ಹೆಂಡತಿ. ಕೃಷ್ಣ ನಾರಾಯಣ, ರುಕ್ಮಿಣಿ ದೇವಿ ಲಕ್ಷ್ಮೀದೇವಿ. ಲಕ್ಷ್ಮೀ ನಾರಾಯಣರು ಅನಾದಿ ಕಾಲದಿಂದ ದಂಪತಿಗಳಲ್ಲಿ. ಅಂಥ ಲಕ್ಷ್ಮೀದೇವಿಗೆ ಸ್ವಯಂವರ. ಅದು ಕೃಷ್ಣನಿಗೆ ಬಂತು ಸುದ್ದಿ. ಬೆಚ್ಚಿ ಬಿದ್ದ. ಇದೇನಪ್ಪ ಅನಾಹುತ? ಈ ಕಡೆ ಕಾಲೇ ಒಂದೊಂದಾಯಿತು, ಜರಾಸಂದೊಂದಾಯಿತು, ಕಂಸಂದಾಯಿತು, ಇದು ಬೇರೆ. ಕೂಡಲೇ ಗರುಡನ್ನು ಬರಮಾಡ್ಕೊಂಡ. ಗರುಡ ದೇವರು ಬಂದರು. ನೋಡು, ಈಗಿಂದೀಗೆ ನಾವು ಇದಕ್ಕೆ ಹೋಗ್ಬೇಕು, ವಿದರ್ಭ ದೇಶಕ್ಕೆ ಹೋಗ್ಬೇಕು. ಕುಂಡಿನಾಪುರ ಅಂತ ರಾಜಧಾನಿ, ಆ ವಿದರ್ಭ ದೇಶದ ರಾಜಧಾನಿಗೆ ಹೋಗ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹೋಗಿ ನೀನು ಅಂತ ಗರುಡನಿಗೆ ಹೇಳಿದ್ರು. ಯಾಕೆಂದರೆ ಅಲ್ಲಿ ಸ್ವಯಂವರ ಮಾಲೆ ಹಾಕಿಬಿಟ್ರೆ ಮತ್ತೇನೋ ಮಾಡಲಿಕ್ಕಾಗಲ್ಲ. ಅಷ್ಟರೊಳಗೆ ಹೋಗಿ ಸ್ವಯಂವರ ಕ್ಯಾನ್ಸಲ್ ಮಾಡಿ ಬರಬೇಕು. ಆ ರೀತಿ ಕೃಷ್ಣ ಹೊತ್ತ ಗರುಡ ದೇವರು ಕೃಷ್ಣನ ಹೊತ್ಕೊಂಡು ವೇಗದಿಂದ ಬಂದು ಆ ವಿದರ್ಭ ದೇಶದಲ್ಲಿ ಇಳಿದು, ವಿದರ್ಭ ದೇಶದಲ್ಲಿ ಅಷ್ಟು ವೇಗದಿಂದ ಬಂದು ಇಳಿಯುವಾಗ ಆ ಗರುಡನ ರೆಕ್ಕೆ ಗಾಳಿ ಬೀಸಿ ಸ್ವಯಂವರ ಮಂಟಪದಲ್ಲಿದ್ದ ರಾಜರಲ್ಲೇ ಬಿದ್ದುಬಿಟ್ರಂತೆ. ಅಂಥ ಗಾಳಿ ಬೀಸಿ ಏರ್ಪೋರ್ಟಲ್ಲಿ ಬರ್ತದೆ ನೋಡಿ ಗಾಳಿ. ವಿಮಾನ ಬಂದಾಗ ಎಂಥ ಗಾಳಿ ಬರ್ತದೆ ಇಳಿಯುವಾಗ. ಆ ರೀತಿ ಗಾಳಿ ಬೀಸಿ ಎಲ್ಲ ಕುರ್ಚಿ ಮೇಲೆ ಕೂತವರೆಲ್ಲ ಬಿದ್ದುಬಿಟ್ರು ಸ್ವಯಂವರ ಮಂಟಪದಲ್ಲಿ. ಜಿಜ್ಞಾಸೆ ಶುರುವಾಯಿತು, ಏನಿದು ಗಾಳಿ ಇದ್ದಕ್ಕಿದ್ದ ಹಾಗೆ? ಏನಿದು? ಯಾರೋ ಹೇಳಿದ್ರು, ಕೃಷ್ಣ ಬಂದಿದ್ದಾನೆ, ಗರುಡಾರೂಢನಾಗಿ ಬಂದಿದ್ದಾನೆ, ಆ ಗರುಡನ ರೆಕ್ಕೆ ಗಾಳಿ ಇದು ಅಂತ. ಆಗ ಅಲ್ಲಿದ್ದವರಿಗೆಲ್ಲ ಭಯ ಶುರುವಾಯಿತು. ಕೃಷ್ಣ ಬಂದ, ಅವನು ಗರುಡಾರೂಢನಾಗಿ ಬಂದ, ಹಾಗಾದ್ರೆ ಅವನು ನಾರಾಯಣ ಅಂತ ತೀರ್ಮಾನ ಆಯಿತು.
ಯಾಕೆ ಗರುಡನ ಮೇಲೆ ಯಾರ್ಯಾರು ಬರೋಂಗಿಲ್ಲ. ಕೆಲವು ಕಾರ್ ಇರ್ತದೆ, ಇಂಥ ಇಷ್ಟು ಮಾತ್ರ ಇರಬೇಕಂತ ಆ ಕಾರ್, ಬೇರೆಯವ್ರನ್ನೂ ಬರೋಂಗಿಲ್ಲ. ಈ ಹಸಿರು ದೀಪ ಇರ್ತದೆ ನೋಡಿ ಮೇಲೆ, ನಮ್ಮ ಕಾರಿಗೆ ಹಾಕ್ತೀವಿ ಅಂತಂದ್ರೆ ಒಳಗೆ ಹಾಕಿರ್ತಾರೆ. ಅಂಥ ಕಾರ್ಯಗಳಲ್ಲಿ ಅವರವರೇ ಉಪಯೋಗಿಸ್ಬೇಕು. ಹಾಗೆ ಗರುಡನ್ನ ಯಾರೂ ನಾರಾಯಣ ಬಿಟ್ಟರೆ ಇನ್ನೊಬ್ಬರು ಗರುಡನ ಮೇಲೆ ಯಾರು ಹಂಗಿಲ್ಲ. ಕೃಷ್ಣ ಗರುಡನ ಮೇಲೆ ಬಂದು ಕೂತಿದ್ದಾನೆ ಅಂದ್ರೆ ಅವನು ನಾರಾಯಣ ಅಂತ ಅರ್ಥ ಆಯ್ತು. ಅಲ್ಲಿವರೆಗೆ ದನದ ಮೇಲೆ ಕೂತಿರ್ತಿದ್ದ, ಎಮ್ಮೆ ಮೇಲೆ ಕೂತಿರ್ತಿದ್ದ, ದನಕಾಯಿ ಹೊಡೋದ್ರಂಗೆ ಸರಿ. ಗರುಡನ ಮೇಲೆ ಬಂದಿದ್ದಾನೆ ಅಂದ್ರೆ ನಾರಾಯಣ. ಆಗ ಅಲ್ಲಿ ಅವರಿಗೆಲ್ಲ ಭಯ ಶುರುವಾಯಿತು. ರುಕ್ಮಿಣಿ ಅಣ್ಣಂದರಿಗೆ ದುಷ್ಟ ಚತುಷ್ಟಯರು ಅಂತಿದ್ರು. ಜರಾಸಂಧ, ರುಕ್ಮಿ, ಬ್ರಹ್ಮದತ್ತ ಇವರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ರು. ಕೃಷ್ಣ ಬಂದಿದ್ದಾನೆ, ಅದು ಗರುಡನ ಮೇಲೆ ಬಂದಿದ್ದಾನೆ ಅಂದ್ರೆ ಅವನು ನಾರಾಯಣ. ಅವನೇನಾದರೂ ಸ್ವಯಂವರ ಮಂಟಪಕ್ಕೆ ಬಂದರೆ ರುಕ್ಮಿಣಿ ದೇವಿ ಧೈರ್ಯವಾಗಿ ಅವನಿಗೆ ಮಾಲೆ ಹಾಕಿಬಿಡ್ತಾಳೆ. ನಾವೆಲ್ಲ ಹೆದರಿಸಿಟ್ಟಿದ್ದೀವಿ ಶಿಶುಪಾಲಿಗೆ ಹಾಕಬೇಕು ಅಂತ, ಆದರೆ ಕೃಷ್ಣನಿಗೆ ಹಾಕ್ತಾಳೆ. ಏನು ಮಾಡೋದು ದೊಡ್ಡ ಸಮಸ್ಯೆ ಆಗೋಯ್ತು. ಕೊನೆಗೆ ತೀರ್ಮಾನ ಮಾಡಿದ್ರು, ಆ ಸ್ವಯಂವರ ಮಂಟಪಕ್ಕೆ ಕೃಷ್ಣ ಬರುವಾಗ ಬಾಗಿಲಲ್ಲೇ ನಿಂತುಕೊಂಡು ಏನಾದರೂ ಮಾಡಿ ಜಗಳ ತೆಗೆದು ಅವನಿಗೆ ಕುತ್ತಿಗೆ ಕೈ ಹಾಕಿ ಎಲ್ಲರೂ ಸೇರಿ ಹೊರಗೆ ದಪ್ಪಿ ಬಿಡೋಣ, ಅವಮಾನ ಆಗಿ ಹೋಗ್ತಾನೆ. ಆಮೇಲೆ ಸ್ವಯಂವರ ಮುಂದುವರ್ಸೋಣ. ಒಳಗಡೆ ಬಂದು ಕುರ್ಚಿ ಮೇಲೆ ಕೂತ್ರೆ ರುಕ್ಮಿಣಿ ಬಂದು ಮಾಲೆ ಹಾಕ್ತಾಳೆ. ಅದಕ್ಕೆ ಬಾಗಿಲಲ್ಲೇ ಅವನು ಒಳಗೆ ಬಿಡಬಾರ್ದು. ಅವನು ಒಳಗೆ ಬರುವಾಗ ಹೋಗಿ ಡಿಕ್ಕಿ ಹೊಡೆದು ಏನಾದರೂ ಮಾಡಿ ಜಗಳ ತೆಗೆದು ಹೊರಗೆ ಹಾಕಿ ಬಿಡಬೇಕು ಅಂತ. ಅಷ್ಟು ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಕೊನೆಗೆ ಜರಾಸಂಧ ಮರ್ಯಾದೆ ಬಿಟ್ಟು ಹೇಳಿದ, ಅವೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಸೊಂಟ ಮುರಿತಾನೆ ಅಂತ ಹೇಳಿ. ನಾನೀಗಾಗಲೇ 18 ಸಲ ಹೋಗಿ 8 ತಿಂದು ಬಂದಿದ್ದೀನಿ, ಮೈಗೆಲ್ಲ ಹಣಗಾಯಿ ನೀರ್ಗಾಯ ಹೋಗಿದೆ. ನೀವೇನಾದರೂ ಫಿಸಿಕಲಿ ಅವನನ್ನು ತಡಲಿಕ್ಕೆ ಹೋದರೆ ನಿಮ್ಮ ಕೈ ಮುರಿದು ಬಿಡ್ತಾನೆ ನೋಡಿ. ಹಾಗೆ ಕೈ ಮುರಿತಾನೆ, ಕಾಲು ಮುರಿತಾನೆ, ಸೊಂಟ ಮುರಿತಾನೆ, ಅವನ ತಂಟೆಗೆ ಹೋಗಬೇಡಿ ಅಂತ ಜರಾಸಂಧ. ಮತ್ತೆ ಅವನು ಒಳಗಡೆ ಬಂದರೆ ಏನು ಮಾಡೋದು? ರುಕ್ಮಿಣಿ ಮೇಲೆ ಹಾಕ್ತಾನಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಅವನು ಕುತ್ತಿಗೆ ಕೈ ಹಾಕಿ ದಬ್ಬೋದಂತೂ ಆಗೋದಿಲ್ಲ. ಅವನು ಒಳಗಡೆ ಬಂದರೆ ಕುರ್ಚಿ ಮೇಲೆ ಕೂಡಬೇಕು. ಯಾಕೆ ದೊಡ್ಡ ವ್ಯಕ್ತಿ, ಕುರ್ಚಿ ಮೇಲೆ ಕುರ್ಚಿಯನ್ನೆಲ್ಲ ಭರ್ತಿ ಮಾಡಿಬಿಡೋದು. ಕುರ್ಚಿಗಳೆಲ್ಲ ಭರ್ತಿ ಮಾಡಿಬಿಟ್ರೆ ಅವನಿಗೆ ಯಾವುದೂ ಜಾಗ ಇರೋದಿಲ್ಲ. ನೆಲದ ಮೇಲೆ ಅಂತೂ ಕೊಡೋದು. ಆ ಸ್ವಯಂವರ ಮಂಟಪದಲ್ಲಿ 2 ವ್ಯವಸ್ಥೆ ಮಾಡಿದ್ರು. ಒಂದಿಷ್ಟು ಒಳ್ಳೆ ಡೆಕೋರೇಟೆಡ್ ಚೇರ್ಸ್ ಹಾಕಿದ್ರು, ಒಂದಿಷ್ಟು ಜಮಖಾನೆ ಹಾಕಿದ್ರು. ಅವನು ಜಮಖಾನೆ ಮೇಲಂತೂ ಕೂಡಲ್ಲ. ಜಾಸ್ತಿ ಕ್ಷಿತವು ಅಂತ ಮಧ್ವಾಚಾರ ಬಂದರೆ ಕೂತ್ರೆ ಕುರ್ಚಿ ಮೇಲೆ ಕೊಡು. ನಾವೆಲ್ಲ ಕುರ್ಚಿ ಮೇಲೆ ಇರುವಾಗ ನೆಲದ ಮೇಲೆ ಹಾಕಿಬಿಡ್ತಾರೆ. ಅದರಿಂದ ನೆಲದ ಮೇಲಂತೂ ಕೊಡೋದಿಲ್ಲ. ಕುರ್ಚಿ ಮೇಲೆ ಕೂಡ್ತಾನೆ. ಕುರ್ಚಿ ಭರ್ತಿ ಮಾಡಿಬಿಡೋದು. ಭರ್ತಿ ಮಾಡಲಿಕ್ಕೆ ಎಷ್ಟೋ ಜನ ಬಂದಿದ್ದಿಲ್ಲ, ಕುರ್ಚಿಗಳು ಖಾಲಿ ಬಿದ್ದಿದ್ದು. ಕೊನೆಗೆ ಎಲ್ಲರಿಗೂ ಹಿಡಿಸ್ತೀವಿ ಹಾಗೆ ಮಾಡೋಣ ಅಂತ. ಆದರೆ ಕುರ್ಚಿ ಖಾಲಿ ಬಿದ್ದಿದ್ದಾರೆ. ಕೆಳಗಡೆ ಕೂತವ್ರನ್ನೆಲ್ಲ ಎಬ್ಸಿ ಕುರ್ಚಿ ಮೇಲೆ ಕೊಡ್ತೀವಿ. ಇವ್ರಿಗೆ ಗೊತ್ತಿಲ್ಲ, ನಾವು ದೊಡ್ಡವರಾಗಿ ತಿಳ್ಕೊಳ್ತೀವಿ, ನಮಗೂ ಮರ್ಯಾದೆ ಬಂತು ಅಂತ. ಕೆಳಗೆ ಕೂತವ್ರನ್ನೆಲ್ಲ ಕುರ್ಚಿ ಮೇಲೆ ಕೂಡಿಸಿದ್ರು. ದೊಡ್ಡಸ್ತಿಗೆ ಮಾಡ್ಕೊಂಡು ಅವರೆಲ್ಲ ಕೂತರು. ಅಂತೂ ಕುರ್ಚಿ ಎಲ್ಲ ಭರ್ತಿ ಆಯಿತು. ಕೃಷ್ಣ ಇನ್ನು ಬಂದರೆ ಅವನಿಗೆ ಒಂದೇ ಒಂದು ಕುರ್ಚಿ ಖಾಲಿ ಇರಬಾರ್ದು. ಬಂದವ್ರನ್ನೆಲ್ಲ ನೋಡ್ತಾನೆ, ಒಂದು ರೌಂಡು ಹಲೋ ಅಂತ ವಿಶ್ ಮಾಡಿ ವಾಪಸ್ ಹೋಗ್ತಾನೆ. ಸ್ವಯಂವರ ಮುಂದುವರ್ಸಾನೆ. ಯಾವ ರಗಳೇ ಇಲ್ಲ, ಆರಾಮಾಗಿ ಸ್ವಯಂವರ ಆಗ್ತದೆ ಅಂತ ಎಲ್ಲರಿಗೂ ಇಷ್ಟು ಮಾಡೋಣ ಅಂತ ತೀರ್ಮಾನ ಮಾಡಿ ಕೂತವ್ರನ್ನ ಸೇರಿಸಿ ಕುರ್ಚಿ ಮೇಲೆ ಕೂರಿಸಿದ್ರು. ಕೃತಕೇಶಿಕರು ಅಂತಿದ್ರು ಅಲ್ಲಿ. ಯಾರು ಅಂದರೆ ಭೀಷ್ಮಕರ ಜನ ತಮ್ಮಂದರು ಅವರು ಇಬ್ಬರು, ಕೃತಕೇಶಿಕ ಅಂತ. ಅವರು ಸುರಜೀವರು, ಒಳ್ಳೆ ಜೀವರು, ದೇವತೆಗಳಿಗೆ ಸೇರಿದವರು. ಅವರಿಗೆ ಇದು ಗೊತ್ತಾಯಿತು, ಕೃಷ್ಣ ಒಳಗಡೆ ಬಂದರೆ ಅವನಿಗೆ ಆಸನ ಕೊಡಬಾರ್ದು ಅಂತ ಅವಮಾನ ಮಾಡಬೇಕು ಅಂತಿದ್ದಾರೆ ಅಂತ ಗೊತ್ತಾಗಿ ಅವನು ಇದ್ದಕ್ಕಿದ್ದ ಹಾಗೆ ಸ್ವಯಂವರ ಮಂಟಪದಿಂದ ಓಡಿದ. ಸೀದಾ ಕೃಷ್ಣ ಎಲ್ಲಿ ಇಳ್ಕೊಂಡಿದ್ದ, ಯಾವುದೋ ಹೆಲಿಪ್ಯಾಡ್ನಲ್ಲಿ ಇಳಿದಿದ್ದ ಗರುಡನ ಮೇಲೆ ಬಂದು. ಮತ್ತೆ ಆ ಹೆಲಿಪ್ಯಾಡ್ ಹತ್ರ ಹೋದ್ರು. ಕೃಷ್ಣ ಇಳಿದು ರೆಡಿ ಆಗ್ತಾ ಇದ್ದ, ಸ್ವಯಂವರಕ್ಕೆ ಬರಬೇಕು ಅಂತ. ಕರ್ತಕೇಶಿಗೆ ಹೋಗಿ ಕೇಳಿದ್ರು, ಕೃಷ್ಣ ಯಾಕೆ ಬಂದಿದ್ದಿ ಊರಿಗೆ? ಸ್ವಯಂವರಕ್ಕೋಸ್ಕರ ಬಂದಿದ್ದೀನಿ ಅಂತ ಅಂದವನು. ದಯಮಾಡಿ ನೀನು ಸ್ವಯಂವರ ಮಂಟಪಕ್ಕೆ ಬರಬೇಡ, ಅಲ್ಲಿ ನಿನಗೆ ಅವಮಾನ ಮಾಡಬೇಕು ಅಂತಿದ್ದಾರೆ. ಒಂದು ಕುರ್ಚಿನೋ ಖಾಲಿ ಇಲ್ಲ. ಅದಕ್ಕೇನು ಮಾಡೋದು? ಹಾಗಾದ್ರೆ ಒಂದು ಕೆಲಸ ಮಾಡೋದು, ಸದ್ಯಕ್ಕೆ ನಮ್ಮ ಮನೆಗೆ ಬಾ. ನಾನೀಗ ಸೀದಾ ಅಲ್ಲಿಂದಲೇ ಡೈರೆಕ್ಟಾಗಿ ಬಂದಿದ್ದೀನಿ. ಎಲ್ಲಿ ನೀನು ಬಂದು ಅವಮಾನ ಆಗ್ತದೋ ಅಂತ ನಾನು ಬಂದಿದ್ದೀನಿ. ನಮ್ಮ ಮನೆಗೆ ಬಾ, ಅಲ್ಲಿ ಕೂತಿರು. ನಮ್ಮ ಮನೆದೇ ಒಂದು ಕುರ್ಚಿ ತೊಗೊಂಡು ಹೋಗಿ ನಾನು ಅದ್ರ ಮೇಲೆ ಶಲ್ಯ ಹಾಕಿ ನಿನಗೆ ಫೋನ್ ಮಾಡ್ತೀನಿ, ಬಂದು ಕೂಡು. ಬೇರೆ ಕುರ್ಚಿ ಖಾಲಿ ಇಲ್ಲ. ಅಷ್ಟು ಮಾಡಿದ್ದಾರೆ ಈಗ ದುಷ್ಟರು. ಅದರಿಂದ ನಮ್ಮ ಮನೆಗೆ ಬಾ. ಆಯಿತು ಅಂತಂದ ಕೃಷ್ಣ ಕರ್ತಕೇಶಿಕರ ಮನೆಗೆ ಹೋದ. ಅಲ್ಲಿ ಹೋದರೆ ಇಂಥ ಸ್ವರ್ಗಲೋಕದಿಂದ ದಿವ್ಯವಾದ ಸುವರ್ಣ ಸಿಂಹಾಸನ ಇಳಿತಂತೆ ಕೃಷ್ಣನಿಗೆ. ಸ್ವರ್ಗಲೋಕದಿಂದ ರತ್ನ ಖಚಿತವಾದ ದಿವ್ಯ ಸುವರ್ಣ ಸಿಂಹಾಸನ ಅದರ ಮೇಲೆ ಕೂಡಿಸಿದ್ರು. ಕೃಷ್ಣ ಅಂದ್ಕೊಂಡ, ಕರ್ತಕೇಶಿಕರೇ ನೀವು ಇಲ್ಲಿ ಕರ್ಕೊಂಡು ಬಂದದ್ದು ಒಳ್ಳೆಯದೇ, ಎಂಥ ಸಿಂಹಾಸನ. ಅಲ್ಲಿ ಹೋಗಿದ್ರೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕೊಡ್ಬೇಕಂತ. ಅದು ಕೈ ಇಲ್ಲದೆ ಇರೋದು, ಕೈ ಇಲ್ಲದೆ ಇರೋ ಚೇರ್ ಇರ್ತಿರ್ತೀವಿ ನೋಡಿ ಅಂಥದ್ದು.
ಕಾಲು ಗಟ್ಟಿ ಇರೋಲ್ಲ, ಅದು ಬೇರೆ. ಒಂದು ಕೈ ಕಡೆ ಹೋಗುತ್ತೆ, ಒಂದು ಕೈ ಕಡೆ ಹೋಗುತ್ತೆ, ಎಲ್ಲರೂ ಮಧ್ಯದಲ್ಲಿ ಬಿದ್ದಿರ್ತ ಅವಮಾನ. ಸುಮ್ಮನೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಚೇರ್ಗಿಂತ ಇದೇ ಒಳ್ಳೇದಾಯ್ತು ಅಂತಂದ ಕೂತ. ಅಷ್ಟೊತ್ತಿಗೆ ಇನ್ನೊಬ್ಬ ಸ್ವರ್ಗದಿಂದ ಒಬ್ಬ ದೂತ ಬಂದ. ಆ ಸ್ವರ್ಗದಿಂದ ದೂತ ಬಂದವನು ಸ್ವಯಂವರ ಮಂಟಪಕ್ಕೆ ಇಳಿದ. ಆಕಾಶದಿಂದ ಸ್ವಯಂವರ ಮಂಟಪಕ್ಕೆ ಇಳಿದು ಎಲ್ಲರೂ ಕೂತಿದ್ರು. ಗಂಭೀರವಾಗಿ ಬಂದು ಮೈಕಿಸ್ಕೊಂಡು, ತಾನೇ ಮೈಕಿಸ್ಕೊಂಡು ಅನೌನ್ಸ್ ಮಾಡಿದ, ನಾನು ಸ್ವರ್ಗಲೋಕದಿಂದ ಬಂದಿದ್ದೀನಿ, ಇಂದ್ರ ಹೇಳಿ ಕಳಿಸಿದ್ದಾನೆ, ಇದೇ ಊರಿಗೆ ಕೃಷ್ಣ ಬಂದಿದ್ದಾನಂತೆ, ಕೃತಕೇಶಿಕರ ಮನೆಯಲ್ಲಿ ಇಟ್ಕೊಂಡಿದ್ದಾನೆ, ಇಲ್ಲಿದ್ದವರೆಲ್ಲ ಎದ್ದು ಹೋಗಿ ಅವನಿಗೆ ಮಾಲಾರ್ಪಣೆ ಮಾಡಿ ಕಾಣಿಕೆ ಕೊಟ್ಟು ರಾಜಾಧಿರಾಜ ದೇವಾಧಿದೇವ ಅಂತ ಸನ್ಮಾನ ಮಾಡಿ ಬರ್ಬೇಕಂತೆ. ಯಾರಾದ್ರೂ ಹೋಗದೆ ಇದ್ರೆ ಇಂದ್ರ ಅವ್ರ ತಲೆ ಮೇಲೆ ವಜ್ರಾಯುಧ ಹಾಕ್ತಾನಂತೆ ಅಂತ. ಕೂತವರೆಲ್ಲ ಎದ್ರು, ಕೆಳಗೆ ಕೂತವರೆಲ್ಲ ಎದ್ರು. ಪಾಪ ಅವ್ರು ಕಾಸ್ತದಲ್ಲೇ ಬಿಟ್ಟಿಲ್ಲ. ಮಾಲೆಗಳು ಎಷ್ಟಿದ್ರು ಕೊಡ್ರಿ ಅಂತ ಕೇಳಿಕೊಂಡು ಮಾಲೆ ಅಂಗಡಿಗೆ ಹೋಗಿ ಇಲ್ಲಿಂದ ತಲೆ ಮೇಲೆ ವಜ್ರಾಯುಧ ಬೀಳ್ತದೆ. ಮಾಲೆ ತಗೊಂಡು ಅಂತೂ ಇಂತೂ ಕರ್ತಕೇಶಿಕರ ಮನೆಗೆ ಹೋಗಿ ಎಲ್ಲರೂ ಮಾಲಾರ್ಪಣೆ ಮಾಡಿ, ಮನಸ್ಸಿಲ್ಲ ಆದರೂ ಹೋಗಿ ಮಾಲಾರ್ಪಣೆ ಮಾಡಿ ಖರ್ಚು ಮಾಡಿಕೊಂಡು ಬಂದಿದ್ದು ರುಕ್ಮಿಣಿ ಸ್ವಯಂವರಕ್ಕೆ ಹೋದರೆ ಈ ಗತಿ ಆಗ್ತದೆ. ಜಗನ್ಮಾತೆ ಆ ರುಕ್ಮಿಣಿ ಸ್ವಯಂವರಕ್ಕೆ ಬಂದವರೆಲ್ಲ ಹೋಗಿ ಮಾಡ್ಕೊಂಡು ಬಂದರು. ಎಲ್ಲ ಕುರ್ಚಿ ಖಾಲಿ ಆಯ್ತು. ಕೃಷ್ಣನಿಗೆ ಕುರ್ಚಿ ಖಾಲಿ ಬಿಡಬಾರ್ದು ಅಂತಂದರೆ ಕುರ್ಚಿಯೆಲ್ಲ ಖಾಲಿ, ಇಡೀ ಸ್ವಯಂವರ ಮಂಟಪ ಖಾಲಿ. ಎಲ್ಲರೂ ಹೋಗಿ ಅಲ್ಲಿ ಮಾಲಾರ್ಪಣೆ ಮಾಡಿ ಬಂದರು. ಭೀಷ್ಮಕ ರಾಜ ಒಬ್ಬ ಹೋಗಿದ್ದಿಲ್ಲ, ಯಾಕೆ ಮಂಟಪ ಕಾಯ್ತಾ ಕೂತ್ಕೊಂಡಿದ್ದ ಅವನು. ಕೊನೆ ಕೃಷ್ಣ ಹೇಳಿದ, ಎಲ್ಲರೂ ಬಂದರು, ಭೀಷ್ಮಕ ಬರಲಿಲ್ಲ, ಅಲ್ಲ ಕರೆಸರಿ ಇಲ್ಲಿ ಅಂತ. ಯಾರೋ ಹೋಗಿ ಹೇಳಿದರು, ಕೃಷ್ಣ ಕರೀತಿದ್ದಾನೆ ಬರಬೇಕಂತೆ, ನಿಮ್ಮ ತಮ್ಮನ ಮನೆಯಲ್ಲಿ ನಿಲ್ಕೊಂಡಿದ್ದಾನೆ. ಭೀಷ್ಮಕ ರಾಜ ಬಂದ ಗಂಭೀರವಾಗಿ ಬಂದ ಕೃಷ್ಣ ಕೇಳಿದ, ಏನು ಮಾಡಲಿಕ್ಕೆ ಹೊರಟಿದ್ದೀನಿ ನೀನು? ಭೀಷ್ಮಕ ರಾಜ, ಏನು ಮಾಡ್ತಾ ಇದ್ದೀನಿ? ನನ್ನ ಮಗಳಿಗೆ ಸ್ವಯಂವರ ಮಾಡ್ತಿದ್ದೀನಿ ಅಂತ. ಹಾಗೆ ಕೃಷ್ಣ ಅಂತಾನೆ, ನಿನ್ನ ಮಗಳಿಗೆ ಸ್ವಯಂವರ ಮಾಡ್ತಾ ಇಲ್ಲ, ನನ್ನ ಹೆಂಡತಿಗೆ ಸ್ವಯಂವರ ಮಾಡ್ತಿದ್ದೀನಿ. ಇವನಿಗೆ ಅರ್ಥ ಆಗಲಿ, ಏನು ಹೇಳ್ತಿದ್ದೀನಿ ನೀನು ಅಂತ. ಅವನು ಇನ್ನೂ ಹೇಳ್ತೇನೆ ಕೇಳು, ನಿನ್ನ ತಾಯಿಗೆ ನೀವು ಸ್ವಯಂವರ ಮಾಡ್ಲಿಕ್ಕೆ ಹೊರಟಿದ್ದಿ ಅಂದ್ಬಿಟ್ಟ. ನಿನ್ನ ತಾಯಿಗೆ ನೀವು ಸ್ವಯಂವರ ಮಾಡ್ತಾ ಇದ್ದೀನಿ. ಕೃಷ್ಣ, ಏನು ಹೇಳ್ತಿದ್ದೀನಿ ನೀನು? ರುಕ್ಮಿಣಿಗೆ ಸ್ವಯಂವರ ಮಾಡ್ತಿದ್ದೀನಿ. ರುಕ್ಮಿಣಿ ನನ್ನ ಮಗಳು. ಕೃಷ್ಣ ಅಂತಾನೆ, ರುಕ್ಮಿಣಿ ನಿನ್ನ ಮಗಳಲ್ಲ, ನನ್ನ ಹೆಂಡತಿ ಅಂತೀವನು, ನನ್ನ ಮಗಳು ಅಂತ ಅವನು. ಅಲ್ಲ, ನಿನ್ನ ತಾಯಿ ಆಗ್ತಾಳೆ ಅಂತ ಕೃಷ್ಣ. ಜಗನ್ಮಾತೆ ರುಕ್ಮಿಣಿ ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೆ. ನೀನು ಮಾಡಿದ ಪುಣ್ಯಕ್ಕೆ ನಿನ್ನ ಮನೇಲಿ ಹುಟ್ಟಿದಾಳೆ ಅಷ್ಟೇನೆ. ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿನೇ ರುಕ್ಮಿಣಿ ದೇವಿ. ನಿನ್ನ ಪುಣ್ಯಕ್ಕೆ ನಿನ್ನ ಮನೆಯಲ್ಲಿ ಹುಟ್ಟಿದ್ದಾಳೆ, ಅವಳಿಗೆ ಸ್ವಯಂವರ ಮಾಡಿಕೊಡುದು. ಜಗನ್ಮಾತೆ ಅವಳು. ಇಂದಿರಾ ಲೋಕ ಮಾತಾ ಮಾಧವ ಮಂಗಳ ದೇವತಾ, ಮಂಗಳ ದೇವತೆ ಲಕ್ಷ್ಮೀದೇವಿ ಜಗನ್ಮಾತೆ. ಅವಳಿಗೆ ಸ್ವಯಂವರ ಮಾಡ್ತಾರೆ ಯಾರಾದರೂ? ಯಾರಿಗೆ ಬೇಕಾದ್ರೆ ಮಾಲೆ ಹಾಕಿ, ಶಿಶುಪಾಲಿಗೆ ಹಾಕಿ, ಏನು ಅರ್ಥ ಇಲ್ಲ ಅಂತ ಬೈದ. ಕೃಷ್ಣ, ನನಗೊಂದು ಅರ್ಥ ಆಗ್ತಾ ಇಲ್ಲ ನೀ ಹೇಳೋದು ಅಂತ ಅವನು. ಹೌದು, ನಿನಗೆ ಗೊತ್ತಾಗ್ತಾ ಇಲ್ಲ, ನಿನಗೆ ದಿವ್ಯ ದೃಷ್ಟಿ ಕೊಡ್ತೇನೆ, ನಿನ್ನ ಮಗಳನ್ನು ನೋಡಿ ಯಾರು ಅಂತ ನೋಡಿ. ರುಕ್ಮಿಣಿ ನಿನ್ನ ಮಗಳು ಅಂತ ತಿಳ್ಕೊಂಡಿದ್ದಿ, ದಿವ್ಯ ಚಕ್ಷುಷು ಕೊಡ್ತೇನೆ ಅಂತ ಹೇಳಿ ಕೃಷ್ಣ ಅನುಗ್ರಹ ಮಾಡಿ ಭೀಷ್ಮಕ ರಾಜನಿಗೆ ದಿವ್ಯ ಚಕ್ಷುಷು ಕೊಟ್ಟು, ಆ ದಿವ್ಯ ಚಕ್ಷುಷಿನಿಂದ ನೋಡ್ತಾ ಇದ್ದಾನೆ ಭೀಷ್ಮಕ ರಾಜ. ರುಕ್ಮಿಣಿಯಾಗಿ ಕಾಣಿಸ್ತಾ ಇಲ್ಲ. ತನ್ನ ಮಗಳು ಅಂತ ಯಾರನ್ನು ತಿಳ್ಕೊಂಡಿದ್ದ, ಆ ರುಕ್ಮಿಣಿ ಹಾಗೆ ಕಾಣಿಸಿದ್ದು. ಕೌಶೇಯ ಪೀತವಸನಾಂ ಅರವಿಂದ ನೇತ್ರಾಂ ಪದ್ಮದ್ವಯಾಭಯವರೋಜ್ಜತ ಪದ್ಮಹಸ್ತಾಂ ಉದ್ಯಚ್ಛತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇ ದ್ವಿಧೀಶನತಪಾದಯುಗಾಂ ಜನಿತ್ರೀಂ. ಜಗಜ್ಜನನಿ ಪೀತಾಂಬರ ಉಟ್ಕೊಂಡಿದ್ದಾಳೆ. ನಾಲ್ಕು ಕೈ ಅಂಬುಜವೆರಡು, ಕರಯುಗದಿ, ಎರಡು ಕೈಯಲ್ಲಿ ಕಮಲ ಹಿಡ್ಕೊಂಡಿದ್ದಾಳೆ. ವರಮುದ್ರೆ, ಅಭಯ ಮುದ್ರೆ, ಸಾಕ್ಷಾತ್ ಲಕ್ಷ್ಮಿಯಾಗಿ ಕಾಣಿಸಿದೆ. ಭೀಷ್ಮಕರಾಜನಿಗೆ ಭಯ, ಇದೇನು ಬುದ್ಧಿಭ್ರಮಣ ಆಯಿತು ನನಗೆ, ಅಥವಾ ಹಗಲಿಗೆ ಅನಿಸೋಯಿದು, ಕನಸು ಬಿತ್ತು, ಬುದ್ಧಿಭ್ರಮಣನೋ ಏನಾಗಿದೆ ನನಗೆ? ಯಾರನ್ನ ರುಕ್ಮಿಣಿ ತಿಳ್ಕೊಂಡಿದ್ದೆ, ಅವಳು ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾಳಲ್ಲ. ನೋಡ್ತಾ ಇದ್ದಾನೆ, ಹಾಗೆ ಹಾವಿಯಾಗಿ ನೋಡ್ತಾ ಇದ್ದಾನೆ. ಕೃಷ್ಣ ಅಂದ, ಬರೇ ನಿನ್ನ ಮಗಳನ್ನೇ ನೋಡ್ತೀವೋ, ನನ್ನ ಕಡೆ ಸ್ವಲ್ಪ ನೋಡು. ಈ ಕಡೆ ತಿರುಗಿ ನೋಡ್ತಾನೆ. ಕೃಷ್ಣ ದನಕಾಯಿ ಹುಡುಗನ ಕಾಣಿಸಲಿಲ್ಲ, ಕೃಷ್ಣನಾಗಿ ಕಾಣಿಸಲಿಲ್ಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ, ಸಾಕ್ಷಾತ್ ನಾರಾಯಣನಾಗಿ ಕಾಣಿಸಿದ. ಆ ಕಡೆ ನೋಡಿದ ಲಕ್ಷ್ಮಿನೇ, ಈ ಕಡೆ ನೋಡ್ತಾನೆ ನಾರಾಯಣನೇ. ಕೃಷ್ಣ ರುಕ್ಮಿಣಿ 10 ಸಲ ನೋಡಿದ. ಆ ಕಡೆ ಈ ಕಡೆ ನೋಡಿದ. ಲಕ್ಷ್ಮೀನಾರಾಯಣರಾಗೇ ಕಾಣಿಸಿದ. ಆಮೇಲೆ ಭಯ ಆಯಿತು. ಕೃಷ್ಣನ ಕಾಲಿಗೆ ಬಿದ್ದ. ಯಾರನ್ನು ದನಕಾಯಿ ಹುಡುಗ ಅಂತ ತಿಳ್ಕೊಂಡಿದ್ದು, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಕ್ಷಮ ಮಾಡಿ, ನನ್ನ ತಾಯಿ ಇವಳು ಜಗನ್ಮಾತೆ, ಮೊದಲು ಸ್ವಯಂವರ ಕ್ಯಾನ್ಸಲ್ ಮಾಡಿಬಿಡ್ತೀನಿ.
ನನಗೆ ಗೊತ್ತಾಗಲಿಲ್ಲ, ಈ ಮಾಂಸದ ಕಣ್ಣಿಗೆ ಗೊತ್ತಾಗಲಿಲ್ಲ, ಇದು ನೀನು ಕೊಟ್ಟ ದಿವ್ಯ ದೃಷ್ಟಿಗೆ ಗೊತ್ತಾಯ್ತು ಇವಳು ಸ್ವರೂಪ. ಎಷ್ಟೋ ಜನರಿಗೆ ಅರ್ಥ ಆಗೋದಿಲ್ಲ ಯಾರ್ಯಾರು ಯಾವ ವ್ಯಕ್ತಿಗಳು ಅಂತ. ಹಾಗಾಯಿತು ಪರಿಸ್ಥಿತಿ. ಮೊದಲು ಹೋಗಿ ಸ್ವಯಂವರ ರದ್ದು ಮಾಡ್ತೇನೆ ಅಂತ ರುಕ್ಮಿಣಿ ಕೃಷ್ಣ ಎಲ್ಲರನ್ನೂ ತಮ್ಮನ ಮನೆಯಲ್ಲಿ ಬಿಟ್ಟು ಸೀದಾ ಸ್ವಯಂವರ ಮಂಟಪಕ್ಕೆ ಬಂದ. ಅವರೆಲ್ಲ ಮೊದಲು ಬಂದು ಮಾಲಾರ್ಪಣೆ ಮಾಡಿ ಹೋದವರು ಕಾಯ್ತಾ ಕೂತಿದ್ರು ಸ್ವಯಂವರ ಆಗುತ್ತೆ ಅಂತ. ಗಂಭೀರವಾಗಿ ಹೋದ ಭೀಷ್ಮಕ. ಅವನು ಹೋಗುವಾಗಲೇ ಅವನನ್ನು ನೋಡಿ ಗಾಬರಿ ಯಾಕೋ ಒಂಥರ ಇದ್ದಾನಲ್ಲ ಅಂತ. ಇವನು ಹೋದವನೇ ಮೈಕ್ ತಗೊಂಡು ಬಹಳ ಗಂಭೀರ ಧ್ವನಿಯಲ್ಲಿ ಅನಿವಾರ್ಯ ಕಾರಣಗಳಿಂದ ಅಂತ ಶುರು ಮಾಡಿ ಹಂಗೆ ಶುರು ಮಾಡಬೇಕು. ಯಾವುದು ಅನಿವಾರ್ಯ ಕಾರಣಗಳಿಂದ ಈ ಸ್ವಯಂವರ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ, ಅಲ್ಲ ಮುಂದೂಡಲಾಗಿದೆ. ರದ್ದುಪಡಿಸಲಾಗಿದೆ ಅಂದರೆ ಅವಮಾನ. ಅನಿರ್ದಿಷ್ಟ ಕಾಲದವರೆಗೆ ಏನು ಬೇಕು ಮತ್ತೆ ಯಾವತ್ತೂ ಹೇಳಬಾರ್ದು. ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದೆ. ಬಂದವರೆಲ್ಲ ನನ್ನನ್ನು ಕ್ಷಮಿಸಿ ತಾಂಬೂಲ ತಗೊಂಡು ತಮ್ಮ ಮನೆಗೆ ಹೋಗ್ಬೋದು. ಡೇಟ್ ಫಿಕ್ಸ್ ಆದಮೇಲೆ ತಿಳಿಸ್ತೀನಿ, ತಪ್ಪದೇ ಬರೀ ಯಾವಾಗ ಮಾತ್ರ ಇಂಥ ಪ್ರಸಂಗಕ್ಕೆ ಅವಕಾಶ ಕೊಡಲ್ಲ, ದಯಮಾಡಿ ಕ್ಷಮಿಸಿ ತಾವು ಹೋಗಬಹುದು ಅಂತ ಕೊಟ್ಟು ಕಳಿಸಿದ. ಎಲ್ಲರೂ ಹುಚ್ಚಾಗಿ ಹೋಗಿ ರುಕ್ಮಿಣಿ ಸ್ವಯಂವರ ಮಾಡಲಿಕ್ಕೆ ಹೋದರೆ ಕೃಷ್ಣ ಹುಚ್ಚು ಮಾಡಿಬಿಟ್ಟ ಅವ್ರನ್ನ. ದೊಡ್ಡ ಅವಮಾನ ಇದು ಜಗತ್ತಿನಲ್ಲಿ. ಅಂಥ ಅವಮಾನ ಆಗೋಯಿತು ಭೀಷ್ಮಕ ರಾಜನಿಗೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಆ ದುಷ್ಟ ಚತುಷ್ಟಯರು. 4 ಮಂದಿ ಸೇರ್ಕೊಂಡಿದ್ರು. ರುಕ್ಮಿ, ಬ್ರಹ್ಮದತ್ತ, ಶಿಶುಪಾಲ, ಜರಾಸಂಧ. ಮತ್ತೆ ಮೀಟಿಂಗ್ ಸೇರಿದ್ರು. ನಾವು ಏನೋ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಚೆಂಡು ತಿನ್ನಿಸ್ಬಿಟ್ಟ. ಅವಮಾನ ಆಗೋಯ್ತು. ಏನು ಮಾಡೋದು? ಇಂಥವೆಲ್ಲ ಆಗ್ತಾ ಇರ್ತದೆ, ತಲೆ ಕೆಡಿಸ್ಕೋಬಾರ್ದು, ನಮ್ಮ ಹಠ ನಾವು ಬಿಡಬಾರ್ದು. ಮತ್ತೆ ಮೀಟಿಂಗ್ ಏನು ಮಾಡೋದು? ಈಗೇನು ಭೀಷ್ಮಕ ರಾಜ ಸ್ವಯಂವರ ಕ್ಯಾನ್ಸಲ್ ಮಾಡಿದ್ದಾನೆ ಅಷ್ಟೇ ತಾನೇ. ಸ್ವಯಂವರ ಬೇಡ, ಡೈರೆಕ್ಟ್ ಮದುವೆನೇ ಮಾಡಿಬಿಡೋದು. ಡೈರೆಕ್ಟ್ ಮದುವೆ ಮಾಡಿಬಿಟ್ಟು ರುಕ್ಮಿಣಿ ಕೃಷ್ಣ ಇವರಿಗೆ ರುಕ್ಮಿಣಿ ಶಿಶುಪಾಲನೆಗೆ ಮದುವೆ ಅಂತ ಮಾಡಿ ಶಿಶುಪಾಲನೆಗೆ ಮದುವೆ ಮಾಡಿಸಿಬಿಡೋದು. ಅಲ್ಲ, ಈ ಸ್ವಯಂವರಕ್ಕೆ ಕಲ್ಲು ಹಾಕಿದ ಬಂದು ರುಕ್ಮಿಣಿ ಸ್ವಯಂವರ. ಇನ್ನು ಶಿಶುಪಾಲನ ಜೊತೆಗೆ ಮದುವೆ ಮಾಡಿದ್ರೆ ಸುಮ್ಮನೆ ಬಿಡ್ತಾನೆ ಕೃಷ್ಣ? ಏನು ಮಾಡ್ತಾನೆ? ಅವನಿಗೆ ಗೊತ್ತಾದ್ರೆ ತಾನೇ ಮಾಡೋದು. ಈ ಸಲ ದೊಡ್ಡಷ್ಟಿಗೆ ಮಾಡಿ ಪೇಪರ್ನಲ್ಲಿ ಹಾಕಿ ದೊಡ್ಡ ಕಟಿಂಗ್ ಮಾಡಿ ಅವೆಲ್ಲ ಮಾಡಿದ್ವಿ. ಅವೆಲ್ಲ ಹಾಕೋದು ಬೇಡ. ಪೇಪರಿಗೆ ಇಬ್ಬರನ್ನೆಲ್ಲ ಹಾಕೋದು ಬೇಡ. ಯಾರಿಗೂ ಹೇಳೋದು ಬೇಡ. ದಿಢೀರ್ ಅಂತ ಮದುವೆ ಮಾಡಿ ಬಿಡೋದು, ಆಮೇಲೆ ಅನೌನ್ಸ್ ಮಾಡೋದು. ಅಲ್ಲ, ಬಂಧು ಬಳಗ ಅವ್ರನ್ನೆಲ್ಲ ಕರಿಬೇಕಲ್ಲ. ಯಾವ ಬಂಧು ಬೇಡ, ಬಳಗ ಬೇಡ. ರುಕ್ಮಿಣಿ ಕೃಷ್ಣ ಸಾಕು, ಇವಳು ಶಿಶುಪಾಲ ಸಾಕು. ರುಕ್ಮಿಣಿ ಶಿಶುಪಾಲನ ಮದುವೆ ಮಾಡಿಬಿಡೋದು. ಬಂಧು ಬಳಗದವ್ರು ಕೇಳಿದ್ರೆ ಆಮೇಲೆ ಹೇಳೋದು, ಫೋನ್ ಮಾಡಿದ್ವಿ, ರೀಚ್ ಆಗಿಲ್ಲ, ನಾಟ್ ರೀಚಬಲ್ ಬಂತು ಅಂದ್ರೆ ಅಷ್ಟೇ. ಅದಕ್ಕೆಲ್ಲ ಉತ್ತರ ಇದ್ದೇ ಇದೆ. ಅಂತೂ ಇಂತೂ ಯಾರಿಗೂ ಹೇಳೋದು ಬೇಡ. ಕೇಳೋದಕ್ಕೆ ಗೊತ್ತಾದ್ರೆ ಕೃಷ್ಣನಿಗೆ ಗೊತ್ತಾಗೇ ಆಗ್ತದೆ. ಒಬ್ರಿಗೆ ಹೇಳಿದ್ರೆ ಸಾಕು, ಕೃಷ್ಣನಿಗೆ ಗೊತ್ತಾಗ್ತದೆ. ಅದು ವಾಟ್ಸಪ್ ಅಂತಿದೆ ನೋಡಿ, ಇನ್ನೂ ಡೇಂಜರ್. ಹುಡುಗಿಗೆ ಗೊತ್ತಾಗೋದಿಲ್ಲ ಮದುವೆ ಅಂತ ಬೇರೆಯವ್ರಿಗೆ ಗೊತ್ತಾಗಿರ್ತದೆ. ಅಂತ ಡೇಂಜರ್. ಅದರಿಂದ ಯಾರಿಗೂ ಗೊತ್ತಾಗೋದು ಬೇಡ, ಏನು ಬೇಡ, ದಿಢೀರಂತ ಮದುವೆ ಮಾಡಿಬಿಡೋಣ. ಸರಿ, ಇಂತೆಲ್ಲ ಒಪ್ಪಿಗೆ ಆಯಿತು. ಆದರೆ ಯಾರೋ ಒಬ್ಬ ಹಾಗೆ ಹೇಳಿದ್ರು, ಅಲ್ಲ ನಾಳೆನೇ ಇದ್ದಕ್ಕಿದ್ದಾಗೆ ಮದುವೆ ಮಾಡೋದು ಅಂತ ಮಾಡಿದರೆ ನಾಳೆ ಮಂಗಳವಾರ ಇದೆಯಲ್ಲ ಅಂತಂದ್ರೆ, ಮಂಗಳವಾರ ಶಾಂತಿ ಮಾಡಿಸಿದ್ರೆ ಆಯಿತು. ಪುರೋಹಿತರಿಗೆ ಹೇಳಿದ್ರೆ ಶಾಂತಿ ಮಾಡ್ತಾರೆ. ಮಂಗಳವಾರ ಶಾಂತಿ, ಅಮಾವಾಸ್ಯ ಶಾಂತಿ, ಏನು ಮುಹೂರ್ತ ಇದ್ದಿದ್ರು ಅದಕ್ಕೆ ಶಾಂತಿ ಮಾಡೋದು, ಮದುವೆ ಮಾಡಿಬಿಡೋದು. ಅಂತೂ ಇಂತೂ ಕೃಷ್ಣನಿಗೆ ಗೊತ್ತಾಗಬಾರ್ದು, ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದರು. ನಾಳೆಗೆ ಮುಹೂರ್ತ ಅಂತ ಇಟ್ಟರು. ರುಕ್ಮಿಣಿಗಂತೂ ಗೊತ್ತಾಯಿತು. ಆವಾಗ ರುಕ್ಮಿಣಿ ಚುರುಕಾದ. ಸ್ವಯಂವರಕ್ಕೆ ಕೃಷ್ಣ ಏನು ಬೇಕೋ ಆ ಬುದ್ಧಿ ಕಲಿಸಿದ. ಈಗ ಮದುವೆ ಅಂತ ಮಾಡ್ತಿದ್ದಲ್ಲ, ನಾನು ಬುದ್ಧಿ ಕಲಿಸ್ತೇನೆ ಅಂತ ರುಕ್ಮಿಣಿ ದೇವಿ ಕೂತ್ಕೊಂಡು ಒಂದು ಪತ್ರ ಬರೆದು, ಒಂದು ಒಳ್ಳೆ ಒಕ್ಕಣಿಕೆಯಿಂದ ಒಂದು ಪತ್ರ ಬರೆದು ಆ ದ್ವಾರಕೆಯಲ್ಲಿದ್ದಂಥ ಒಬ್ಬ ಬ್ರಾಹ್ಮಣರನ್ನು ಕರೆದು ಅವರಿಗೆ ಕೊಟ್ಟು, ವಾಯುವೇಗದಿಂದ ದ್ವಾರಕಾಪಟ್ಟಣಕ್ಕೆ ಹೋಗಿ ಕೃಷ್ಣನಿಗೆ ಈ ಪತ್ರ ಕೊಟ್ಟು ಅವನನ್ನು ಕರ್ಕೊಂಡೇ ಬರಬೇಕು. ಅವನು ನನ್ನನ್ನು ಕರ್ಕೊಂಡು ಹೋಗಿದ್ರು. ಅಷ್ಟು ವೇಗದಿಂದ ಈ ಕೆಲಸ ಆಗಬೇಕು, ವಾಯುವೇಗದಿಂದ ಹೋಗಬೇಕು. ಆ ಪತ್ರ ಬರೆದು ಕೊಟ್ಟು ರುಕ್ಮಿಣಿ ದೇವಿ, ಅವರೇ ಸುದೇವ ಅನ್ನೋ ಬ್ರಾಹ್ಮಣ ಆವಾಗ ಇದ್ದರಂತೆ. ಅವರೇ ಮುಂದೆ ರುಕ್ಮಿಣೀಶಿ ವಿಜಯ ಬರೆದಂಥ ವಾದಿರಾಜ ಸ್ವಾಮಿಗಳು. ಅವರು ಆವಾಗಿದ್ದರಂತೆ ವಾಯುವೇಗದಿಂದ ಹೋಗ್ಬೇಕು. ಅದಕ್ಕೆ ಅವರನ್ನು ಭಾವಿ ಸಮೀರ ಅಂತಾರೆ. ಇಲ್ಲದಿದ್ದರೆ ಯಾರಿಗೆ ಹೋಗ್ಲಿಕ್ಕೆ ಸರ್? ಆ ಪತ್ರ ತಗೊಂಡು 10 ಕಿಲೋಮೀಟರ್ಗೆ ಒಂದ್ಸಲ ಹೇಳ್ಕೋತ ಹೋದರೆ ಇಲ್ಲಿ ಮದುವೆ ಆಗಿ ಹೋಗ್ಬಿಟ್ಟು. ಅದಕ್ಕೆ ಅವ್ರನ್ನ ಕರೆದು ಪತ್ರ ಕೊಟ್ಟು ಅವರು ಆ ಬ್ರಾಹ್ಮಣ ವೇಗದಿಂದ ಬಂದು ದ್ವಾರಕೆಯಲ್ಲಿ ಕೃಷ್ಣನಿಗೆ ಪತ್ರ ಕೊಟ್ಟ. ಏನಿದೆ ಪತ್ರದಲ್ಲಿ ಓದ್ರಿ ಅಂತ ಕೃಷ್ಣ. ಓದ್ರಿ, ನೀವು ಅಂತರಂಗದವರೇ ಅಂತಂದ, ನೀವು ಅಂತರಂಗ ಭಕ್ತರೇ, ಓದ್ರಿ, ಏನು ಬರೆದಿದ್ದಾಳೆ ಓದ್ರಿ. ಅದು ಯಾರಿಗೂ ಅರ್ಥ ಆಗುತ್ತಿಲ್ಲ. ಹೇಗೆ ಹಂಗೆ ಬರೆದಿದ್ದು ರುಕ್ಮಿಣಿ. ಈ ಹೆಂಗಸರು ಪತ್ರ ಬರೀಬೇಕಾದ್ರೆ ಯಾರ್ಯಾರಿಗೂ ಅರ್ಥ ಆಗಿರಬಾರ್ದು. ಇವತ್ತು ಪತ್ರದ ಕೆಲಸ ಹೋಗಿರ್ಬೇಕು, ಯಾರಿಗೂ ಅರ್ಥ ಆಗಿರಬಾರ್ದು. ಹಂಗೆ ಬರೀಬೇಕಂತ ವರ್ಣಿಗೆ ಅರ್ಥ ಆಗಿರ್ಬೇಕು. ಅವನೇ ಬಂದು ಏನು ಬರೆದಿದ್ದು ಹೇಳು ಅಂತ.
ಕೆಲವರು ಇರ್ತಾರೆ, ಅವ್ರು ಬರೆದದ್ದು ಬೇರೆಯವರಿಗೆ ಓದಲಿಕ್ಕೆ ಬರಲ್ಲಂತೆ, ಕೆಲವು ಸಲ ಅವ್ರು ಬರೆದದ್ದು ಅವರಿಗೆ ಓದಲಿಕ್ಕೆ ಬರಲ್ಲಂತೆ. ಸ್ವಯಂಗಿಂತ ಸ್ವಯಂ ನ ಜಾನಾತಿ ಅಂತ ಹಂಗಿರ್ತದೆ ಪರಿಸ್ಥಿತಿ. ಅವರೇ ಬರೆದಿರ್ತಾರೆ, ಅವರಿಗೆ ಓದಲಿಕ್ಕಾಗಲ್ಲ. ಆ ಥರ ರುಕ್ಮಿಣಿ ದೇವಿ ಪತ್ರ ಬರೆದಿದ್ದಾಳೆ, ಬ್ರಾಹ್ಮಣರು ಓದ್ತಿದ್ದಾರೆ. ಧನ್ಯ ಬಲಾಸ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ಪಾತ್ರೇಷು ದತ್ತಾತ್ಮ ಪದಾಯ ದತ್ತ. ಯಾರಿಗೆ ಅರ್ಥ ಹೇಳಕ್ಕಾಗುತ್ತೆ? ಧನ್ಯ ಬಲಾಸ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ಪಾತ್ರೇಷು ದತ್ತಾತ್ಮ ಪದಾಯ ದತ್ತ. ಬಹಳ ಸುಂದರವಾಗಿ ಬರ್ತದೆ. ಒಬ್ಬ ಕನ್ಯೆ ಧನ್ಯಳು ಅಂತಾಗಬೇಕಾದ್ರೆ ವೇದವೇದ್ಯನಾಗಿರ್ತಕ್ಕಂಥ ಧರ್ಮ ಪಾಲಕನಾದಂಥ ಪುರುಷನಿಗೆ ಕೊಟ್ಟು ಮದುವೆ ಮಾಡಿದರೆ ಆ ಕನ್ಯೆ ಧನ್ಯಳಾಗ್ತಾಳೆ. ನನ್ನನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ, ನೀವೊಂದು ಕರ್ಕೊಂಡು ಹೋಗು ಅಂತ ಬರೆದಿತ್ತು ಆ ಪತ್ರದಲ್ಲಿ. ಕೃಷ್ಣ ಧಾವಿಸಿ ಬಂದ. ರುಕ್ಮಿಣಿಯನ್ನ ಅಲ್ಲೇ ಎಲ್ಲ ವಿವಾಹಕ್ಕೆ ಸಿದ್ಧ ಆಗಿತ್ತು. ಅಲ್ಲಿ ಬಂದು ಎಲ್ಲರ ಮಧ್ಯದಲ್ಲಿ ಎಲ್ಲರಿಗೂ ಮೋಹ ಉಂಟು ಮಾಡಿ ಏನಾಗ್ತದೆ ಅಂತ ಒಂದು ಕ್ಷಣದಲ್ಲಿ ಯಾರಿಗೂ ಮೇಲೆ ಎಚ್ಚರಿಕೆ ಇಲ್ಲ. ಆ ರೀತಿ ಮಾಡಿ ರುಕ್ಮಿಣಿಯ ಕೈ ಹಿಡಿದು ರಥದಲ್ಲಿ ಕೂಡಿಸ್ಕೊಂಡು ಹೊರಟೆ. ಆಮೇಲೆ ಎದುರಿಗೆ ಎಚ್ಚರಿಕೆ ಬಂತು, ಬೆನ್ನತ್ತಿ ಬಂದರು. ಯುದ್ಧದಲ್ಲಿ ಸೋಲಿಸಿ ರುಕ್ಮಿಣಿಯನ್ನ ದ್ವಾರಕೆ ಕರ್ಕೊಂಡು ಬಂದು 5 ದಿವಸದ ಸಮಾರಂಭದಲ್ಲಿ ಮದುವೆ ಮಾಡ್ಕೊಂಡು 5 ದಿನ ಸಮಾರಂಭ ಆಯಿತು. ಮೂಲಮಾಧವ ಅಂತ ಒಂದು ಊರಿದೆ. ದ್ವಾರಕೆಯಿಂದ ಸೋಮನಾಥಪುರಕ್ಕೆ ಹೋಗುವಾಗ ದಾರಿಯಲ್ಲಿ ಸಿಗ್ತದೆ. ಅಲ್ಲಿಗೆ ಬಂದು ಆ ಮೂಲಮಾಧವ ಸ್ಥಳದಲ್ಲಿ ಮದುವೆ ಆಯ್ತಂತೆ. ಇವತ್ತಿಗೂ ಆ ಮೂಲಮಾಧವ ಅನ್ನೋ ಹೆಸರು ಆ ಊರಿಗೆ ಉಳ್ಕೊಂಡಿದೆ. ದ್ವಾರಕೆಯಿಂದ ಸೋಮನಾಥಪುರಕ್ಕೆ ಹೋಗುವಾಗ ಸಿಗ್ತದೆ. ಸೋಮನಾಥಪುರ ಅಂದರೆ ಪ್ರಭಾಸ ಕ್ಷೇತ್ರ, ಸಮುದ್ರ ತೀರ. ರುಕ್ಮಿಣಿ ಇಳ್ಕೊಂಡ ಅರಮನೆ, ಕೃಷ್ಣ ಇಳ್ಕೊಂಡ ಅರಮನೆ, ಅವರಿಗೆ ಮದುವೆ ಆದ ಮಂಟಪ ಎಲ್ಲವೂ ಇದೆ. ಆ ಊರಿನಲ್ಲಿ ಬಂದು ಯೋಗ್ಯ ಮುಹೂರ್ತದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯನ್ನು ಪಾಣಿಗ್ರಹಣ ಮಾಡಿ ಮದುವೆ ಮಾಡಿಕೊಂಡ ಅಂತ. ಈಗ ಒಂದು ಮದುವೆ ಆಗಬೇಕಾದ್ರೇ ಇಷ್ಟು ಸಾಹಸ ಮಾಡಬೇಕು. ಎಷ್ಟು ಅದಕ್ಕೆ ವಿಘ್ನ. ರುಕ್ಮಿಣಿಯನ್ನು ಯಾರಿಗೋ ಕೊಟ್ಟು ಸ್ವಯಂವರ ಮಾಡೋದು, ಆ ಸ್ವಯಂವರ ನಿಲ್ಲಿಸಿ ಕೊನೆಗೆ ಶಿಶುಪಾಲನಿಗೆ ಮದುವೆ ಅಂತ ಆಯಿತು. ಅದನ್ನು ರುಕ್ಮಿಣಿ ನಿಲ್ಲಿಸಿ ಕೃಷ್ಣ ರುಕ್ಮಿಣಿಯರಿಗೆ ಕಲ್ಯಾಣ ಮಹೋತ್ಸವ ನಡೆದಿದೆ. ಆಮೇಲೆ ಮುಂದೆ ಕೃಷ್ಣನ ಸಂತಾನ, ಅದಕ್ಕೆಲ್ಲ ಏನೇನು ಮಾಡಿದ, ಯಾವ ರೀತಿ ಸಂತತಿಯನ್ನು ಪಡೆದ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ನಾಳೆ ದಿವಸ ಉಳಿದ ಕೃಷ್ಣನ ಕಥೆಯನ್ನು ಹೇಳಿ ಮುಕ್ತಾಯ ಮಾಡ್ತಾರೆ.